ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ವಚನ ಸಾಹಿತ್ಯ ಚಿಂತಕರು, ಆಧ್ಯಾತ್ಮಿಕ ಚಿಂತಕರು ಆದಂತ ಶ್ರೀ ಶಂಕರ್ ದೇವನೂರ್ ಮೈಸೂರು ಅವರ ಮಾರ್ಗದರ್ಶನದಲ್ಲಿ ಶ್ರೀ ಹರೀಶ್ ಹಿರೇಮಠ್ ಅಧ್ಯಕ್ಷರು VSNA ಅಮೆರಿಕ ಇವರ ಆಶಯ ನುಡಿಗಳೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ್ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಅಧ್ಯಕ್ಷರು ಇವರ ಸಹಯೋಗದೊಂದಿಗೆ ಸುಮಾರು 59 ಕಾರ್ಯಕ್ರಮಗಳನ್ನ ಮುಗಿಸಿದ್ದೇವೆ. ಇಂದಿನದು 60ನೇ ಕಾರ್ಯಕ್ರಮ, ಈ ವರ್ಷದ 35ನೇ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣವಾದ ಉಪನ್ಯಾಸಗಳನ್ನ ನೀಡಿದ ಎಲ್ಲ ವಿದ್ವಾಂಸರುಗಳಿಗೆ ಈ ಮೂಲಕ ಕೃತಜ್ಞತೆಯನ್ನ ಹೇಳ್ತೀನಿ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾವಿರಾರು ವೀಕ್ಷಕ ಪ್ರಭುಗಳು ಈ ಅನುಭವವನ್ನ ಅನುಭವಿಸಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಗಳ ಮೂಲಕ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನ ನಿರ್ವಹಣೆ ಮತ್ತು ಸಂಚಾಲನೆಯನ್ನ ಮಾಡ್ತಿರುವರು ಶ್ರೀಮತಿ ಅನುಪಮಾ ಪಾಟೀಲ್ ಹುಬ್ಬಳ್ಳಿಯವರು. ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ವಿನಂತಿ. ಶುರು ಮಾಡ್ಲಿ ಸರ್? ಎಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ವಚನ ಮಂದಾರ ವೇದಿಕೆಯಿಂದ ಇಂದು ನಡೆಯುತ್ತಿರುವ 2023ರ 35ನೇ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿರುವ ಎಲ್ಲ ವಚನ ಸಾಹಿತ್ಯಾಸಕ್ತ ಶರಣರಿಗೆ ಶರಣಾರ್ಥಿಗಳು. ಈಗ ನಮ್ಮ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಶ್ರೀಮತಿ ಸಂತೋಷಿ ಮಠಪತಿ ಬೀದರ್ ಇವರು ಆರಂಭಿಸಲಿದ್ದಾರೆ. ಸಂತೋಷ್ ಅಕ್ಕ ಅವರು ವಚನ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಶಂಕರ್ ದೇವನೂರ ಅಪ್ಪಾಜಿ ಅವರಿಗೂ ಹಾಗೂ ವಿಜಯಕುಮಾರ್ ಅಣ್ಣನವರಿಗೂ ಹಾಗೂ ನನ್ನೆಲ್ಲ ಆತ್ಮೀಯ ಶರಣು ಬಂಧುಗಳಿಗೆಲ್ಲ ಅನಂತ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ, ಒಂದು ಬಸವಣ್ಣನವರ ವಚನ. ತನುವ ಬೇಡಿದಡೇವೆ, ಧನವ ಬೇಡಿದಡೇವೆ, ತನುವ ಬೇಡಿದಡೇವೆ, ಮನವ ಬೇಡಿದಡೇವೆ, ಧನವ ಬೇಡಿದಡೇವೆ, ನಿಮ್ಮ ಶರಣರಿಗೆ ಧನವ ಬೇಡಿದಡೇವೆ, ನಿಮ್ಮ ಶರಣರಿಗೆ ಧನುವ ಬೇಡಿದಡೇವೆ, ಮನವ ಬೇಡಿದಡೇವೆ, ಧನವ ಬೇಡಿದಡೇವೆ, ನಿಮ್ಮ ಶರಣರಿಗೆ. ಎನಗೆ ಬೇಕೆಂಬ ಭಾವ ಮನದಲ್ಲಿ ಉಳಿದರೆ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಉಳಿದರೆ, ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ, ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ, ತನುವ ಬೇಡಿದಡೇವೆ, ಮನವ ಬೇಡಿದಡೇವೆ, ಧನವ ಬೇಡಿದಡೇವೆ, ನಿಮ್ಮ ಶರಣರಿಗೆ. ಮನವಚನ ಕಾಯದಲ್ಲಿ, ಮನವಚನ ಕಾಯದಲ್ಲಿ ನೀವಲ್ಲದೆ
ಮತ್ತೊಂದನರಿಯೇ ಕೂಡಲ ಸಂಗಮ ದೇವ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ ತನುವ ಬೇಡಿದಡಿವೆ ತನುವ ಬೇಡಿದಡಿವೆ ತನುವ ಬೇಡಿದಡಿವೆ ಮನವ ಬೇಡಿದಡಿವೆ. ಶರಣು ಶರಣಾರ್ಥಿಗಳು. ಅತ್ಯಂತ ಸುಶ್ರಾವ್ಯವಾಗಿ ವಚನ ಗಾಯನವನ್ನು ಮಾಡಿದಂತಹ ಶರಣೆ ಸಂತೋಷಿ ಮಠಪತಿ ಅಕ್ಕನವರಿಗೆ ಧನ್ಯವಾದಗಳು. ಈಗ ಈ ವೇದಿಕೆ ಆಗಮಿಸಿರುವ ಎಲ್ಲ ಶರಣರಿಗೂ ಸ್ವಾಗತವನ್ನು ಕೋರುತ್ತೇನೆ. ಪ್ರಥಮವಾಗಿ ವಚನ ಗಾಯನದೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಂತಹ ಬೀದರ್ನ ಶರಣೆ ಶ್ರೀಮತಿ ಸಂತೋಷಿ ಮಠಪತಿ ಅಕ್ಕನವರಿಗೆ ವಚನ ಮಂದಾರ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಬೆಂಗಳೂರಿನ ಶರಣೆ ಡಾಕ್ಟರ್ ಮೇಖಲಾ ವೆಂಕಟೇಶ್, ಸಹ ಪ್ರಾಧ್ಯಾಪಕರು ಮತ್ತು ಸಂಶೋಧನಾ ಮಾರ್ಗದರ್ಶಕರು, ಇಂಗ್ಲಿಷ್ ವಿಭಾಗ, ಜೈನ ಮಹಾವಿದ್ಯಾಲಯ, ಬೆಂಗಳೂರು ಇವರಿಗೂ ನಮ್ಮ ವಚನ ಮಂದಾರ ವೇದಿಕೆಯ ಪರವಾಗಿ ತುಂಬು ಹೃದಯದ ಆದರದ ಸ್ವಾಗತ. ಮತ್ತು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳ ಪರಿಚಯವನ್ನು ಮಾಡಿಕೊಡುತ್ತಿರುವ ಶರಣ ಶ್ರೀ ಪ್ರಕಾಶ್ ರಾಜಗೋಳಿ ಅವರಿಗೂ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಸಂಯೋಜಕರು ಮತ್ತು ವಚನ ಮಂದಾರ ವೇದಿಕೆಯ ಸಂಸ್ಥಾಪಕರು ಆದಂತಹ ಶ್ರೀ ವಿಜಯಕುಮಾರ್ ಕಮ್ಮಾರ್ ಗುರುಗಳಿಗೂ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶರಣೆಯರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈಗ ಮುಂದಿನ ಕಾರ್ಯಕ್ರಮ ಅತಿಥಿಗಳ ಪರಿಚಯವನ್ನು ಶ್ರೀ ಪ್ರಕಾಶ್ ರಾಜಗೋಳಿ ಅವರು ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಮೈಸೂರು ಕನ್ನಡದ ಖ್ಯಾತ ಕವಿಗಳು KS ನರಸಿಂಹಸ್ವಾಮಿ ಅವರ ಮೊಮ್ಮಗಳು ಇವತ್ತು ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರು ಬೆಂಗಳೂರಿನ ಜೈನ್ ವಿಶ್ವವಿದ್ಯಾಲಯದಲ್ಲಿ ಡೀಮ್ ಟು ಬಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಗ್ಲಿಷ್ ವಿಭಾಗದಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 1997ರಿಂದ ಅಲ್ಲಲ್ಲಿ ಬೆಂಗಳೂರಿನ BMS ಕಾಲೇಜ್ನಲ್ಲಿ ಅವರು ಪ್ರಾಧ್ಯಾಪಕ ವೃತ್ತಿಯನ್ನು ಆರಂಭಿಸಿ ನ್ಯಾಷನಲ್ ಡಿಗ್ರಿ ಕಾಲೇಜ್ನಲ್ಲಿ ತಮ್ಮ ಪ್ರಾಧ್ಯಾಪಕ ವೃತ್ತಿಯನ್ನು ಮುಂದುವರಿಸಿ ಸದ್ಯ ಜೈನ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. KS ನರಸಿಂಹಸ್ವಾಮಿ ಅವರ ಬಗ್ಗೆ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಅವರು 2 ಡಾಕ್ಟರೇಟ್ಗಳನ್ನ ಪಡೆದಿರ್ತಕ್ಕಂಥ ಒಂದು ಹಿರಿಮೆ ಅವರಿಗಿದೆ. ಅಂಥವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿದ್ದಾರೆ. ಅದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ವಿಕಲಚೇತನೆ ಮಾಲತಿ ಹೊಳ್ಳ ಅವರ ಬಗ್ಗೆ, ದಿಟ್ಟ ಭಕ್ತಿ ಕವಯತ್ರಿಯರ ಬಗ್ಗೆ, ಆತ್ಮಹತ್ಯೆಯ ಪ್ರಯತ್ನದಲ್ಲಿರುವ ಅಪಾಯಗಳ ಬಗ್ಗೆ, ಹರಪ್ಪ ನಾಗರಿಕತೆಯ ಬಗ್ಗೆ, ಬೃಂದಾವನದ ವಿಧವೆಯರ ಬಗ್ಗೆ, ನಾಜಿ ನರಮೇಧದ ಬಗ್ಗೆ, ನಳಪಾಕದ ಬಗ್ಗೆ, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಸಂಶೋಧನಾ ಪ್ರಬಂಧಗಳನ್ನ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಅವರು ಪ್ರಕಟಿಸಿದ್ದಾರೆ. ಅನೇಕ ಸ್ಪರ್ಧೆಗಳಲ್ಲಿ ಅವರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲದೆ ಅನೇಕ ಕಾರ್ಯಕ್ರಮಗಳನ್ನು ಅವರ ಕಾಲೇಜ್ ಮೂಲಕ ಆಗಲಿ ಅಥವಾ ವಿಶ್ವವಿದ್ಯಾಲಯದ ಮೂಲಕ ಆಗಲಿ ಅಥವಾ ಅವರ ವಾಸಿಸುವಂತಹ ಸ್ಥಳದ ಅದರ ಮೂಲಕ ಆಗಲಿ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಕ್ಕಂಥ ಅನುಭವ ಅವರಿಗಿದೆ. ಇಂಗ್ಲಿಷಿನ ಹಿಂದೂ ಪತ್ರಿಕೆ ಆಗಿರ್ಬೋದು, ಕನ್ನಡದ ವಿಜಯವಾಣಿ, ವಿಜಯ ಕರ್ನಾಟಕ ಮುಂತಾದ ಪತ್ರಿಕೆಗಳಲ್ಲಿ ಅವರು ಹಲವಾರು ಲೇಖನಗಳು ಪ್ರಕಟಗೊಂಡಿವೆ. ಡಾಕ್ಟರ್ MC ಪ್ರಕಾಶ್ ಅವರ ಜೊತೆಗೂಡಿ ಬ್ರೈಡ್ ಕಮ್ಸ್ ಹೋಮ್, ಇದು KS ನರಸಿಂಹಸ್ವಾಮಿ ಅವರ 50 ಪ್ರೇಮ ಕವಿತೆಗಳ ಅನುವಾದ ಪುಸ್ತಕ. ಸಾಂಗ್ ಆಫ್ ಲೈಫ್,
KS ಅವರ ಕರಿಮರದ ನೆಳಲಲ್ಲಿ ಅನ್ನುವಂಥ ಕವಿತೆಗಳ ಅನುವಾದ. ಆಮೇಲೆ ಜಾಯ್ಸ್ ಆಫ್ ಜಾಸ್ಮಿನ್ KS ನರಸಿಂಹಸ್ವಾಮಿ ಅವರ 100 ಕವಿತೆಗಳ ಅನುವಾದ. ಈ 3 ಪುಸ್ತಕಗಳನ್ನ ಅವರು ಹೊರತಂದಿದ್ದಾರೆ. ಇವರ ಪ್ರತಿಭೆಗೆ ಮೆಚ್ಚಿ ಕುವೆಂಪು ಭಾಷಾ ಭಾರತಿ ಪುರಸ್ಕಾರ, ಮಂಡ್ಯ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕಾರ, ಗಿರಿನಗರ ಮಹಿಳಾ ಬಳಗದವರು ಕೊಡಮಾಡಿದ ಶ್ರೇಷ್ಠ ಮಹಿಳಾ ಸಾಧಕಿ, ಹೀಗೆ ಮುಂತಾದ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಕನ್ನಡದ ಕಿರುಚಿತ್ರ ವೈಟ್ ಅಂಡ್ ಬ್ಲಾಕ್ಗೆ ಇವರು ಇಂಗ್ಲಿಷ್ ಅಡಿಬರಹ ಅಂದ್ರೆ ಸಬ್ ಟೈಟಲ್ಗಳನ್ನು ಕೂಡ ಬರೆದಿದ್ದಾರೆ. ಕರ್ನಾಟಕ ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ KS ನರಸಿಂಹಸ್ವಾಮಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಂಥ ಬಹುಮುಖ ಪ್ರತಿಭೆಯ ಡಾಕ್ಟರ್ ಮೇಖಲಾ ಅವರು ಆಂಗ್ಲ ಭಾಷೆಯ ಸೈದ್ಧಾಂತಿಕ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಒಂದು ತುಲನಾತ್ಮಕ ಅಧ್ಯಯನ ಅಂದ್ರೆ ಮೆಟಾಫಿಸಿಕಲ್ ಇಂಗ್ಲಿಷ್ ಲಿಟ್ರೇಚರ್ ಅಂಡ್ ವಚನ ಲಿಟ್ರೇಚರ್ ಎ ಕಂಪ್ಯಾರೇಟಿವ್ ಅನಾಲಿಸಿಸ್ ವಿಷಯದ ಬಗ್ಗೆ ತಮ್ಮ ವಿಷಯ ಮಂಡನೆಯನ್ನ ಮಾಡಲಿದ್ದಾರೆ. ಅವರಿಗೆ ವಚನ ಮಂದಾರ ವೇದಿಕೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಶುರು ಮಾಡ್ಬೋದಾ ನಾನು? ಹಾ ಮೇಡಮ್, 1 ನಿಮಿಷ. ಹಾ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಣ ನಲ್ಲಿಕಾಯಿಗೂ ಸಮುದ್ರದೊಳಗಿನ ಉಪ್ಪಿಗೂ ಎತ್ತಣಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೆಯೂ ಎಮಗೆಯೂ ಎತ್ತಣಿಂದ ಸಂಬಂಧವಯ್ಯ ಎಂಬಂತೆ ಇಂಗ್ಲಿಷ್ ಭಾಷೆಯ ಸೈದ್ಧಾಂತಿಕ ಸಾಹಿತ್ಯ ಮತ್ತು ವಚನ ಸಾಹಿತ್ಯದ ತುಲನಾತ್ಮಕ ಅಧ್ಯಯನದ ಬಗ್ಗೆ ನಮ್ಮ ಗೌರವಾನ್ವಿತ ಅತಿಥಿಗಳಾದ ಶ್ರೀಮತಿ ಮೇಖಲಾ ವೆಂಕಟೇಶ್ ಅವರು ಆಂಗ್ಲ ಭಾಷೆಯ ಸೈದ್ಧಾಂತಿಕ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಕರೆಂಟ್ ಹೋಯ್ತು. ಕರೆಂಟ್ ಹೋಯ್ತು ಅನ್ಸುತ್ತೆ. ಹಾ ಮೇಡಮ್, ನೀವು ಶುರು ಮಾಡ್ಬೋದು. ಶುರು ಮಾಡ್ಲಾ? ಈಗ ಸ್ಕ್ರೀನ್ ಶೇರ್ ಮಾಡಕ್ ಶುರು ಮಾಡ್ಲಾ? ಎಸ್ ಯು ಕ್ಯಾನ್. The stage is yours. ಥ್ಯಾಂಕ್ ಯು ಸರ್. ಈಗ ಕಾಣಿಸ್ತಿದ್ಯಾ ಸ್ಕ್ರೀನ್? ಎಸ್, ಕಾಣಿಸ್ತಿದೆ. ಓಕೆ. ಅಕಸ್ಮಾತ್ ಸ್ಕ್ರೀನ್ ಮುಂದೆ ಹೋಗದೆ ಇದ್ರೆ ಒಂದೆರಡು ಸತಿ ಹೊಸದ್ರಲ್ಲಿ ಕೇಳ್ತೀನಿ, ಆಮೇಲೆ ಅದು ಬಹುಶಃ ತಾನಾಗೆ ಸೆಟ್ ಆಗತ್ತೆ. ಮೊದಲನೇದಾಗಿ ವಚನ ಮಂದಾರ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ವಿಜಯಕುಮಾರ್ ಅವರ ಪರಿಚಯ ನನಗೆ BMS ಕಾಲೇಜಲ್ಲಿ ನನ್ನ ಹಳೆಯ ಕೊಲೀಗ್ ಆದ ಶೀಲಾ ಮಲ್ಲಿಮಠ್ ಮೇಡಮ್ ಇಂದ ಆಯ್ತು. ಮತ್ತೆ ಅವರು ಇಂಥ ಒಂದು ವಚನ ಮಂದಾರ ವಚನ ಸಾಹಿತ್ಯದ ಬಗ್ಗೆ ಒಂದು ಅನೇಕರಿಗೆ ಅವಕಾಶಗಳನ್ನ ಬೇಕಾಷ್ಟು ವಿಷಯಗಳ ಬಗ್ಗೆ ಹಂಚ್ಕೊಳಕ್ಕೆ ಒಂದು ಪ್ಲಾಟ್ಫಾರ್ಮ್ ಕೊಡ್ತಿದ್ದಾರೆ ಅಂತ ಹೇಳಿ ನನಗೆ ವಿಜಯಕುಮಾರ್ ಅವರು ಈ ಟಾಪಿಕ್ ತಾವಾಗೆ ಕೊಟ್ಬಿಟ್ರು. ಮೆಟಾಫಿಸಿಕಲ್ ಇಂಗ್ಲಿಷ್ ಲಿಟ್ರೇಚರ್ ಅಂಡ್ ವಚನ ಲಿಟ್ರೇಚರ್ ವಿಷಯ ಏನೋ ತುಂಬಾ ಕುತೂಹಲವಾಗಿತ್ತು. ಮತ್ತೆ ನನಗೆ ವಚನ ಸಾಹಿತ್ಯದ ಪರಿಚಯ ಆಗಿರೋದು ಇತ್ತೀಚೆಗೆ. ಮುಖ್ಯವಾಗಿ ಭಕ್ತಿ ವುಮೆನ್ ಪೋಯೆಟ್ಸ್ ಕುತೂಹಲನ ಶೀಲಾ ಮಲ್ಲಿಮಠ್ ಮೇಡಮ್ ಅವರೇ ಅವರ ಸಿದ್ಧಗಂಗಾ ಟ್ರಸ್ಟ್ ಮೂಲಕ ಕೆಲವು ಸೆಮಿನಾರ್ಗಳಲ್ಲಿ ನನಗೆ ಮಾತಾಡಕ್ ಅವಕಾಶ ಕೊಟ್ರು. ಅವಾಗ ನನಗೆ ಭಕ್ತಿ ವುಮೆನ್ ಪೋಯೆಟ್ಸ್, ಅದರಲ್ಲೂ ಈ ವಚನ ಸಾಹಿತ್ಯದಲ್ಲಿ ಹೆಂಗಸರ ಒಂದು ತುಂಬಾ ಮುಖ್ಯವಾದ ಒಂದು ಸ್ಥಾನ, ಅದು ಬಹುಶಃ ನಮಗೆ ಬೇರೆ ಸೋಷಿಯಲ್ ಮೂವ್ಮೆಂಟ್ಸ್ ಆಗ್ಲಿ ಅಥವಾ ಲಿಟ್ರರಿ ಮೂವ್ಮೆಂಟ್ಸ್ ಆಗ್ಲಿ ನಂಗೆ ಅಷ್ಟು ಕಂಡು ಬರ್ಲಿಲ್ಲ. ಇದು ನಮಗೆ ಮಿಡಿವಲ್ ಭಾರತದ ಕಾಲದಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಿರೋ ಒಂದು ಅವಕಾಶ, ಒಂದು ತಮ್ಮಲ್ಲಾಗಿರೋಂಥ ಒಂದು ವೇದನೆಗಳನ್ನ ಹೇಳ್ಕೊಳ್ಳೋ ಅಂತ ಒಂದು ಈ ಮೂಲಕ ಅವರು ಕೊಟ್ಟ ಒಂದು ದಿಟ್ಟ ಸ್ಥಾನ ನನಗೆ ತುಂಬಾ ಇಷ್ಟ ಆಯ್ತು. ಆದ್ರೆ ನನಗೆ ಈ ಮೆಟಾಫಿಸಿಕಲ್ ವಚನ ಕಂಪೇರ್ ಮಾಡ್ಬೋದಾ ಹೇಗೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿದೆ. ಅವಾಗ ಕೆಲವು ನನಗೆ ಸಿಮಿಲಾರಿಟೀಸ್ ಕಂಡು ಬಂತು. ಸೊ ನಾನು PPT ನಾನು 2ನೇ ಸ್ಲೈಡ್ಗೆ ಹೋಗಿದ್ದೀನಿ, ಬಹುಶಃ ಅದ್ ನಿಮ್ಗೆ ಕಾಣಿಸ್ತಿರ್ಬೇಕು. ಇದ್ರಲ್ಲಿ ನಾನು ಸೋಶಿಯೋ ಕಲ್ಚರಲ್ ಮಿಲಿಯೂ ಆಫ್ ಮಿಡಿವಲ್ ಇಂಡಿಯಾ ಅಂತ ಆ ಸ್ಲೈಡ್ ಇನ್ ಶೀರ್ಷಿಕೆ. ಸೊ ಮಿಡಿವಲ್ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ರಾಜ್ಯಗಳು ಅದು ಸಣ್ಣ ಸಣ್ಣ ರೀಜನಲ್ ಸ್ಟೇಟ್ಸ್ಗೆ ಒಂದು ರೀತಿಯ
ಡಿಮಿನಿಷ್ ಆಗುವಂತ ಒಂದು ಕಾಲ ಬಂತು. ಅವಾಗೇನಾಯ್ತು, ನಾರ್ತ್ ಅಲ್ಲಿ ಸಿಂಧು ಅಥವಾ ಕಾಶ್ಮೀರ್, ಬಿಹಾರ್, ಬೆಂಗಾಲ್ ಅಂತ ಜಾಗಗಳಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ತಮ್ಮದೇ ಆದ ಒಂದು ದಿಟ್ಟ ಕೆಲವು ಪಾಲಿಸೀಸ್, ರೂಲ್ಸ್ ಗಳು ಮಾಡ್ಕೊಂಡು ಅವು ಭಾರತ ದೇಶದಲ್ಲಿ ಒಂದು ತಮ್ಮ ಛಾಪನ್ನು ಬೇರೆ ಬೇರೆ ಸೋಶಿಯೋ ಪೊಲಿಟಿಕಲ್ ಕಲ್ಚರಲ್ ಬದಲಾವಣೆಗಳ ಮೂಲಕ ಅದು ತನ್ನನ್ನು ಪ್ರತಿಬಿಂಬಿಸಕ್ ಶುರು ಮಾಡ್ತು. ಸೌತ್ ಇಂಡಿಯಾಲೂ ಹಾಗೆ ಆಯ್ತು. ಬೀದರ್ ಆಗ್ಲಿ, ವಿಜಾಪುರ ಆಗ್ಲಿ, ಅಥವಾ ಗುಲ್ಬರ್ಗ, ಅಹಮದ್ ನಗರ್ ಅಲ್ಲೂ ಅಷ್ಟೇ ಈ ಸಣ್ಣ ಸಣ್ಣ ಕಿಂಗ್ಡಮ್ಸ್ ಅಂತ ಹೇಳ್ತಾರಲ್ಲ, ಅದು ಏಳಕ್ ಶುರುವಾಯ್ತು ಮಿಡಿವಲ್ ಕಾಲದಲ್ಲಿ. ಅಂದ್ರೆ ಸುಮಾರು ನೀವು 10th ಸೆಂಚುರಿಯಿಂದ ನೋಡ್ಬಹುದು. ಅವಾಗೇನಾಯ್ತು, ಇದು ರಿಲಿಜಿಯಸ್ ಎಕೋಸ್ ಅಲ್ಲೂ ನಾವ್ ಕಂಡು ಬರ್ತೀವಿ. ತುಂಬಾ ಬದಲಾವಣೆಗಳಾಗಕ್ ಶುರುವಾಯ್ತು. ಸೊ ಭಕ್ತಿ ಮೂವ್ಮೆಂಟ್ ಅನ್ನೋ ಒಂದು ಮೂವ್ಮೆಂಟ್ ಶುರುವಾಯ್ತು. ಇದು ನಾನು 3ನೇ ಸ್ಲೈಡ್ಗೆ ಬಂದಿದ್ದೀನಿ. ಈ ಭಕ್ತಿ ಅನ್ನೋದು ಸೌತ್ ಇಂಡಿಯಾಲ್ ಶುರುವಾಗಿ ಅದು ನಾರ್ತ್ ಅಲ್ಲಿ ಎಲ್ಲಾ ಕಡೆ ಹಬ್ತು. ಇದನ್ನ ಸುಮಾರು 7ನೇ ಶತಮಾನದಲ್ಲೇ ಇದು ದಕ್ಷಿಣ ಭಾರತದಲ್ಲಿ ಶುರುವಾಯ್ತು ಅನ್ನೋ ನಮಗೆ ಸುಮಾರು ಓರಲ್ ನರೇಟಿವ್ ಸಿಕ್ಕಿದೆ. ಈ ಭಕ್ತಿ ಅನ್ನೋದು ಒಂದು ಭಾವನೆ. ಅದು ಯಾವ ರಿಲಿಜನ್ಗೆ ಮುಖ್ಯವಾಗಿ ಸಂಬಂಧಿತ ಅಲ್ಲ. ಆದ್ರೆ ದೋ ಭಕ್ತಿ ಸ್ಟ್ಯಾಂಡ್ಸ್ ಫಾರ್ ಡಿವೋಷನ್, ಭಕ್ತಿ ಈಸ್ ಮೋರ್ ಹಿಯರ್ ಅನ್ ಎಕ್ಸ್ಪ್ರೆಷನ್ ದ್ಯಾನ್ ನಿಯರ್ ಡಿವೋಷನ್. ಈ ಭಕ್ತಿ ಅನ್ನೋ ಹೊಸ ಕಾನ್ಸೆಪ್ಟ್ ಮಿಡಿವಲ್ ಅಲ್ಲಿ ಶುರುವಾದಾಗ ಎಲ್ಲಾ ತರದ ಜನಗಳು ದೇವರ ಜೊತೆ ಒಂದು ರೀತಿಯ ಈ ಬ್ಯಾರಿಯರ್ಸ್ನೆಲ್ಲ ಅದು ಕಮ್ಮಿ ಆಗ್ತಾ ಬಂದು ತಮ್ಮದೇ ಆದ ಭಾಷೆಯಲ್ಲಿ, ತಮ್ಮದೇ ಆದ ರೀತಿಯಲ್ಲಿ, ತಮ್ಮದೇ ಆದ ಅನುಭವಗಳನ್ನ ಹಂಚ್ಕೊಳಕ್ ಶುರು ಮಾಡಿದ್ರು. ಸಂಸ್ಕೃತ ಅನ್ನೋ ಒಂದು ಭಾಷೆ ಅದು ಈ ಹಂಚಿಕೆನ ಎಷ್ಟೋ ರೀತಿಯಲ್ಲಿ ಒಂದು ಮುಖ್ಯವಾಗಿ ಸಂಸ್ಕೃತ ಎಷ್ಟೋ ಜನಕ್ಕೆ ಗೊತ್ತಿರ್ಲಿಲ್ಲ. ಇದು ಎಲೈಟ್ ಅಪ್ಪರ್ ಕ್ಲಾಸ್ ಮಾತ್ರ ಈ ಸಂಸ್ಕೃತ ಭಾಷೆ ಪರಿಚಯ ಇತ್ತು. ಕಬೀರ್ ಹೇಳೋ ಹಂಗೆ ಸಂಸ್ಕೃತ್ ಇಸ್ ಸ್ಟಿಲ್ ಲೈಕ್ ದ ವಾಟರ್ ಆಫ್ ದ ವೆಲ್ ಅಂಡ್ ವರ್ನಾಕ್ಯುಲರ್ ಅಂದ್ರೆ ರೀಜನಲ್ ಲೋಕಲ್ ಲ್ಯಾಂಗ್ವೇಜಸ್ ನದಿ ಹರಿಯೋ ತರ ಎಲ್ಲಾ ಕಡೆನು ಎಲ್ಲಾ ಜನ ಅವ್ರವ್ರದ್ದು ಡಯಲಿಕ್ಸ್ ಅವ್ರವ್ರ ಭಾಷೆಗಳು ಮಾತಾಡ್ಕೊಂಡ್ ಬಂದಾಗ ಇದು ಎಲ್ಲಾ ಭಾಷೆದು ಕಲ್ಚರಲ್ ಆಸ್ಪೆಕ್ಟ್ಸ್, ಲಿಂಗ್ವಿಸ್ಟಿಕ್ಸ್ ಆಸ್ಪೆಕ್ಟ್ಸ್ ಸೇರ್ಕೊಂಡ್ ಬಂದು ಇದು ಎಲ್ಲಾ ಜನರನ್ನು ಒಂದು ರೀತಿ ಬೆಸೆದ್ಕೊಂಡು ಹೋಗುತ್ತೆ. ಆದ್ರೆ ಸಂಸ್ಕೃತ ಒಂದು ಬ್ಯಾರಿಯರ್ ಆಗಿತ್ತು ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ಲಿ ಅಥವಾ ಯಾವುದೇ ಒಂದು ವಿಷಯಗಳನ್ನ ಓದಕ್ಕಾಗ್ಲಿ. ಸೊ ಈ ಭಕ್ತಿ ಮೂವ್ಮೆಂಟ್ ಏನಾಯ್ತು, ರೀಜನಲ್ ಲ್ಯಾಂಗ್ವೇಜಸ್ಗೆ ಇಂಪಾರ್ಟೆನ್ಸ್ ಕೊಡಕ್ ಶುರು ಮಾಡ್ತು. ಅದರಲ್ಲಿ ವಚನ ಸಾಹಿತ್ಯ ಅನ್ನೋದು ತುಂಬಾ ಮುಖ್ಯವಾದ. ಪ್ರಪಂಚದಲ್ಲೇ ಇವತ್ತು ಯಾರಿಗೋ ನಾನು ಈ ವಿಷಯ ಇದೆ ಅಂತ ಹೇಳಿದ್ರು ತುಂಬಾ ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ. ಏಕೆಂದ್ರೆ ನೀವು ವಚನ ಸಾಹಿತ್ಯನ ಬೇರೆ ಸಾಹಿತ್ಯಕ್ಕೆ ಕಂಪೇರ್ ಮಾಡಿದ್ರು ಏನಾಗತ್ತೆ, ಬೇರೆ ಸಾಹಿತ್ಯಗಳೆಲ್ಲ ದೇ ವರ್ ನಾಟ್ ಸೋಷಿಯಲ್ ಮೂವ್ಮೆಂಟ್ಸ್. ಈಗ ಮೆಟಾಫಿಸಿಕಲ್ ನ ಕಂಪೇರ್ ಮಾಡ್ತಿದ್ದೀನಿ, ಅಥವಾ ರೊಮ್ಯಾಂಟಿಕ್ ಪೋಯಟ್ರಿ ತಗೊಳ್ಳಿ, ಮಾಡರ್ನ್ ಪೋಯಟ್ರಿ, ಮಾಡರ್ನ್ ಲಿಟ್ರೇಚರ್, ಪೋಸ್ಟ್ ಮಾಡರ್ನ್. ಈಗ ನಾವು ಪ್ರೆಸೆಂಟ್ಲಿ ವಿ ಆರ್ ಇನ್ ದ ಪೋಸ್ಟ್ ಟ್ರೂತ್ ಎರಾ. ಸೊ ಇದೆಲ್ಲ ಏನಾಗತ್ತೆ, ದೇ ಆರ್ ಬೇಸಿಕಲಿ ಆರ್ಟಿಸ್ಟಿಕ್ ಮೂವ್ಮೆಂಟ್ಸ್ ಆರ್ ಲಿಟ್ರರಿ ಮೂವ್ಮೆಂಟ್ಸ್. ದೇ ಆರ್ ಕನ್ಫೈನ್ಡ್ ಟು ಆರ್ಟ್ ಆರ್ ಲಿಟ್ರೇಚರ್. ಬಟ್ ವಚನ ಸಾಹಿತ್ಯ ಇಸ್ not just a literary movement, it was a social movement. And ಇಂಥ ಒಂದು ಸೋಷಿಯಲ್ ಮೂವ್ಮೆಂಟ್ ವಿಚ್ ಇಸ್ ಆಲ್ಸೋ ಎ ಲಿಟ್ರರಿ ಮೂವ್ಮೆಂಟ್ ಅನ್ನೋದು ನಮಗೆ ಯಾವ ಕಾಲದಲ್ಲೂ ಯಾವ ಭಾಗದಲ್ಲೂ ಕಂಡು ಬರಲ್ಲ. ಇದು ವಚನ ಸಾಹಿತ್ಯದ ಹಿರಿಮೆ. ಸೊ ತುಂಬಾ ದೊಡ್ಡ ವಿದ್ವಾನ್ರು ಇವತ್ತು ಈ ವಿಷಯ ಕೇಳಿದಾಗ ನೀವು ಈ ಪಾಯಿಂಟ್ ಮಾಡ್ಲೇಬೇಕು. ದಿ most significant point of Vachana Sahitya is that nowhere in the world at no time was there a movement, an artistic movement, which was both a social movement as well as a literary movement. So ವಚನ ಅನ್ನೋದು ನಿಮಗೆ ವಚನ ಸಾಹಿತ್ಯದ ಬಗ್ಗೆ ನೀವೆಲ್ಲ ಶರಣು ಶರಣಾರ್ಥಿಗಳು ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ. ನಾನಿನ್ನು ಈಗ ಅದರದ್ದು ಪರಿಚಯ ಮಾಡ್ಕೋತಿದ್ದೀನಿ. ಆದ್ರೆ ಕಂಪ್ಯಾರೇಟಿವ್ ಬೇಸಿಸ್ ಅಲ್ಲಿ ಹೇಳೋದಾದ್ರೆ ಇದರದ್ದು ಒಂದು ವಚನ ಅಂದ್ರೆ ವಾಕ್. ವಾಕ್ ಅಂತ ಹೇಳಿದ್ರೆ ಇಟ್ ಈಸ್ ಎ ವರ್ಡ್ ಆರ್ ಎ ಪ್ರಾಮಿಸ್. ಆಮೇಲೆ ಈ ವಚನ ಸಾಹಿತ್ಯ ಎಲ್ಲ 4 ಅಥವಾ 8 ಲೈನ್ಸ್ ಅಲ್ಲಿ, ಮತ್ತೆ ಇದಕ್ಕೆ ರೈಮ್ ರಿದಮ್ ಸ್ಟ್ರಕ್ಚರ್ ತುಂಬಾ ಫ್ರೀ ಆಗಿದೆ. ಗ್ರಾಮ್ಯಾಟಿಕಲ್ ರಿಸ್ಟ್ರಿಕ್ಷನ್ಸ್ ಇರ್ಲಿಲ್ಲ.
ಆಮೇಲೆ ಇದ್ರಲ್ಲಿ ಒಂದು ಲಿರಿಕಲ್ ಕ್ವಾಲಿಟಿ ಇತ್ತು, ಒಂದು ಭಾವನೆ ಇತ್ತು, ಮ್ಯೂಸಿಕಲ್ ಎಲಿಮೆಂಟ್ಸ್ ಇತ್ತು, ಮತ್ತೆ ನಮ್ಮ ದಿನನಿತ್ಯದ ಅನುಭವಗಳನ್ನ, ಸಂತೋಷಗಳನ್ನ, ಚಾಲೆಂಜಸ್ಗಳನ್ನ ಈ ವಚನ ಸಾಹಿತ್ಯ ಒಂದು ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದು ತುಂಬಾ ಸುಲಭವಾದ 4 ಅಥವಾ 8 ಸಾಲುಗಳಲ್ಲಿ ಬರುವಂತ ಒಂದು ವೆರಿ ಫ್ರೀ, ವೆರಿ ಲಿಬರಲ್, very profound and most important philosophy. Though it is literature, it is deeply philosophical, but not philosophy in the terms of religion, but philosophy more in the sense of spirituality. ಸೊ ಇದನ್ನ ನಾನು ಮುಂದಿನ ಸ್ಲೈಡ್ಗಳು ಹೋಗ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನೀಗ ನೆಕ್ಸ್ಟ್ ಸ್ಲೈಡ್ ಹೋಗ್ತಿದ್ದೀನಿ. ಡಿಮಿಸ್ಟಿಫಿಕೇಶನ್ ಆಫ್ ಗಾಡ್ ಅಂಡ್ ಆಕ್ಸೆಸ್ ಟು ಟೆಕ್ಸ್ಟ್ ಅಂತ. ಬಹುಶಃ ನಿಮ್ಗೆ ಈ ಸ್ಲೈಡ್ ಕಾಣಿಸ್ತಿರ್ಬಹುದು. ವಚನ ಸಾಹಿತ್ಯದ ಹಿರಿಮೆ ಏನು ಅಂದ್ರೆ ಆಡು ಭಾಷೆ ಕನ್ನಡ. ಇದ್ರಲ್ಲಿ ಜನ ಸ್ವತಂತ್ರವಾಗಿ ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡಿದ್ರು. ಮತ್ತೆ ಭಕ್ತಿ ಮೂವ್ಮೆಂಟ್ ಅಲ್ಲಿ ಎಲ್ಲಾ ಕಡೆ ನೋಡಿ, ಕಾಶ್ಮೀರಲ್ಲಿ ಆಲ್ಡೇಡ್ ಇರ್ಬಹುದು, ಅಥವಾ ನಮ್ ಮೀರಾಬಾಯಿ ರಾಜಸ್ಥಾನಲ್ಲಿ ಇರಬಹುದು, ನಾರ್ತ್ ಈಸ್ಟ್ ಅಲ್ಲೂ ಬೇಕಾಷ್ಟು ಜನ ಭಕ್ತಿ ಮೆನ್ ಅಂಡ್ ವುಮೆನ್ ಪೋಯಿಟ್ಸ್ ಇದ್ದಾರೆ. ಮತ್ತೆ ಕಬೀರು, ತುಳಸಿದಾಸು, ಮಹಾರಾಷ್ಟ್ರಲ್ಲಂತೂ ಎಷ್ಟು ಜನ ಭಕ್ತಿ ಪೋಯಿಟ್ಸ್ ಇದ್ದಾರೆ. ಜಾನಾಬಾಯಿ, ಸಕ್ಕುಬಾಯಿ, ಮತ್ತೆ ನಮ್ದು ಸಂಗಮ್ ಲಿಟ್ರೇಚರ್ ಅಲ್ಲೂ ತುಂಬಾ ಮುಖ್ಯ ಭಕ್ತಿ ಮೂವ್ಮೆಂಟ್ ಕೊಡುಗೆ ನೀಡಿದೆ. ಇದೆಲ್ಲ ಆಡು ಭಾಷೆ, ತಮಿಳು, ಕನ್ನಡ, ಹಿಂದಿ, ಕಾಶ್ಮೀರಿ ಭಾಷೆಗಳಲ್ಲೇ ಜನ ಸ್ವತಂತ್ರವಾಗಿ ಆ ದೇವರನ್ನ ಒಂದು ರೀತಿ ಗೆಳೆಯ, ಗಂಡ, ಸ್ನೇಹಿತ, ಈ ಸ್ಯಾಂಕ್ಟಿಫೈಡ್ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಇದೆಯಲ್ಲ, ಅದರಿಂದೆಲ್ಲ ಹೊರಗೆ ತೆಗೆದ್ಬಿಟ್ಟು ಅವರು ಒಂದು ಆತ್ಮೀಯವಾದ ಸಂಭಾಷಣೆ ನಡೆಸ್ತಾರೆ. ಮತ್ತೆ ನಮ್ಮ ವಚನ ಸಾಹಿತ್ಯದಲ್ಲಿ ನೋಡಿದ್ರೆ ಈ ಆತ್ಮೀಯವಾದ ಸಂಭಾಷಣೆಯಲ್ಲಿ ತುಂಬಾ ಆಧ್ಯಾತ್ಮದ ವಿಷಯನ ಇತ್ತು. ಇವ್ರನ್ನ ಅಲ್ಲಮ್ಮ ಪ್ರಭು, ಅಕ್ಕಮಹಾದೇವಿ, ಸಿದ್ರಾಮ ಮತ್ ಬಸವಣ್ಣ ಇವರೆಲ್ಲ ಮಿಡಿವಲ್ ಮಾಸ್ ಮೂವ್ಮೆಂಟ್. ಈ ಮಿಡಿವಲ್ ಮಾಸ್ ಮೂವ್ಮೆಂಟ್ ಭಾರತದಾದ್ಯಂತ ಆಯ್ತು. ಭಕ್ತಿ ಮೂವ್ಮೆಂಟ್ ಆಗಿ, ಸಂಗಮ್ ಲಿಟ್ರೇಚರ್ ಆಗಿ, ನಮ್ಮಲ್ಲಿ ವಚನ ಸಾಹಿತ್ಯ ಇದಾಗಿ, ಮತ್ತೆ ನಮ್ ಭಾರತದ ಅಲ್ಲಿ ಮಿಡಿವಲ್ ಕಾಲದಲ್ಲಿ ಆಗಿರುವಂತ ಈ ಸೋಷಿಯಲ್ ಮೂವ್ಮೆಂಟ್ ಇದೆಯಲ್ಲ, ಇದ್ರಲ್ಲಿ ಇಟ್ ಹ್ಯಾಡ್ ಅನ್ ಆರ್ಟಿಸ್ಟಿಕ್ ಲಿಬರಲ್ ಎಕ್ಸ್ಪ್ರೆಷನ್ ಅಂಡ್ ದೇರ್ ವಾಸ್ ಲಾಟ್ ಆಫ್ ಫಿಲಾಸಫಿ ಇನ್ ಇಟ್. ಅಂಡ್ ಮುಖ್ಯವಾಗಿ ಎಲ್ಲಾ ಜನ, ಎಲ್ಲಾ ಜಾತಿ, ಮತ್ತೆ ಎಲ್ಲಾ ಜೆಂಡರ್, ಹೆಂಗಸರಿಗೆ ಇದು ಒಂದು ತುಂಬಾ ಒಂದು ಅವಶ್ಯಕತೆ ಇತ್ತು. ಇದೊಂದು ಸಣ್ಣ, ನಾ ಹೇಳ್ತೀನಿ ಯಾವಾಗ್ಲೂ, ಭಕ್ತಿ ಮೂವ್ಮೆಂಟ್ ಇಸ್ ಲೈಕ್ ಎ ವೆಂಟಿಲೇಟರ್ ವಿಚ್ ಗೇವ್ ವುಮೆನ್ ಸ್ಪೇಸ್ ಟು ಬ್ರೀತ್ ಅಂತ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಹೆಂಗಸರಿಗೆ ತಮ್ಮ ಮನ್ಸಿನಲ್ಲಿ ಆಗ್ತಿರೋ ಅಂತ ಒಂದು ಪೇಟ್ರಿಯಾರ್ಕಲ್ ಸೊಸೈಟಿಲಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಇನ್ ಯಾವುದೇ ಒಂದು ಮೀಡಿಯಂ ಸಿಕ್ಕಿರ್ಲಿಲ್ಲ. ಭಕ್ತಿ ಮೂವ್ಮೆಂಟ್ ಅಲ್ಲಿ ಸಿಕ್ತು. ವಚನ ಸಾಹಿತ್ಯದಲ್ಲಿ ಹೆಂಗಸರಿಗೆ ಅನುಭವ ಮಟ್ಟದಲ್ಲೇ ನೋಡಿದೀರಾ. ಬಸವಣ್ಣ ಅವರೆಲ್ಲ, ಅಕ್ಕಮಹಾದೇವಿ ಅವ್ರಿಗೆಲ್ಲ ಅವ್ರಗಳ ಜೊತೆ ವಾದ ವಿವಾದ ಮಾಡ್ಕೊಳಕ್ ಕೂರ್ಸ್ಕೊಂಡಿದ್ದು, ಜನ ಅದು ನೋಡಕ್ ಬಂದ್ರು. ಎಲ್ರು ಅಕ್ಕಮಹಾದೇವಿ ಸಾಧ್ಯ ಆಗದೆ ಇದ್ರು. ಅಕ್ಕಮಹಾದೇವಿ ಅಂತವ್ರು ಒಬ್ರು ಹೆಂಗಸು ಈ ತರ ಎಕ್ಸ್ಪ್ರೆಸ್ ಮಾಡಿದಾಗ ನಮ್ಮಲ್ಲಾಗ್ತಿರೋ ಭಾವನೆಗಳು ಇದು ತಪ್ಪೇನಲ್ಲ ಅಂದ ಒಂದು ಸಣ್ಣ ಸಮಾಧಾನನಾರು ಸಿಕ್ತು. ಸೊ ಈ ತರ ಒಂದು ವಚನ ಸಾಹಿತ್ಯ ಒಂದು ಅವಕಾಶ ಕೊಡ್ತು ಭಕ್ತಿ ಮೂವ್ಮೆಂಟ್ ಆದ ಕಾಲದಲ್ಲಿ. ಆಮೇಲೆ ಇದೆಲ್ಲ ಹಳೆಯದಾದ ಗೊಡ್ಡು ನಂಬಿಕೆಗಳು, ಕ್ಯಾಸ್ಟ್ ಅಂಡ್ ಸೆಕ್ಸ್ ಡಿಸ್ಕ್ರಿಮಿನೇಷನ್ ಇತ್ತು. ಇದರಿಂದೆಲ್ಲ ಹೊರಗ್ ಬಂದು ದೇವರನ್ನ, ಅದನ್ನ ಹೇಳಿದಲ್ಲ, ಒಂದು ಪೂಜನೀಯ ಭಾವನೆಗಿಂತ ಜಾಸ್ತಿ ಒಂದು ಆತ್ಮೀಯ ಕೌನ್ಸಿಲರ್ ತರ, ಕಷ್ಟ ಸುಖ ಹೇಳ್ಕೊಳ್ಳೋ ತರ. ಜೀನಾಬಾಯಿ ಅವರ ಭಕ್ತಿ ಕವಿತೆಗಳಲ್ಲಿ ಕೃಷ್ಣ ಬಂದು, ವಿಠೋಬಾ ಬಂದು ನನ್ನ ತಲೆಯಲ್ಲಿ ಹೇನ್ ತೆಗ್ದ ಅಂತೆಲ್ಲ ತುಂಬಾ ನಿಸ್ಸಂಕೋಚವಾಗಿ ಹೇಳ್ಕೊಂಡಿದ್ದಾರೆ. ಅಕ್ಕಮಹಾದೇವಿ ಅಂತೂ ಹಸ್ಬೆಂಡ್ ಇನ್ಸೈಡ್ ಅಂಡ್ ಲವರ್ ಔಟ್ಸೈಡ್, I cannot handle them both. This world and the other world, I cannot handle them both ಅಂತ ಎಷ್ಟು ಧೈರ್ಯವಾಗಿ ಹೇಳ್ಕೊಂಡಿದ್ದಾರೆ. ಸೊ ಇದನ್ನ 1000 ವರ್ಷದ ಹಿಂದೆ ನಮ್ ಕರ್ನಾಟಕದಲ್ಲಿ ಈ ಶರಣರು ಇಂಥ ಒಂದು ಮಾಸ್ ಮೂವ್ಮೆಂಟ್ ನ ಕಲ್ಪಿಸಿದ್ರು ಅಂತ ನಮಗೆ ಈಗ್ಲೂ 1000 ವರ್ಷ ಆದ್ಮೇಲೂ ನಾಪ್ಸ್ಕೊಂಡ್ರೆ ಭೇಷ್ ತುಂಬಾ ಸಂತೋಷ ಆಗತ್ತೆ.
We are proud to be a part of the state which gave a platform for men and women of all caste and creed and gender to express themselves. ಈಗ ಇದು ನನಗೆ ಈ ಸ್ಟ್ಯಾಟಿಸ್ಟಿಕ್ಸಿಕಲ್ ಇನ್ಫಾರ್ಮೇಶನ್ ನಾನು ತಿಳ್ಕೊಂಡಿರೋದನ್ನ ಮಾತ್ರ ಹೇಳಿದ್ದೀನಿ. ಅನೇಕ ವಚನಗಳು ಸಿಕ್ಕಿದೆ ಅಂತ ಹೇಳ್ತಾರೆ. ಅದ್ರಲ್ಲಿ ಈ ವಚನಕಾರ್ತಿಲಿ 30 ಜನ ಹೆಂಗಸರು ಇದ್ರು ಅಂತ. ನನ್ನ ಹತ್ರ ಸುಮಾರು ಈಗ ಅನುವಾದ ಆಗಿರೋಂತ ಇಂಗ್ಲಿಷ್ ಅಲ್ಲಿ 100 ವಚನ ಕವಿತೆಗಳಿದೆ. ಇನ್ನೂ ಒಂದಿಷ್ಟು ಅದನ್ನ ಕೂಡ ಹಾಕಿ ದ ಬೋಲ್ಡ್ ಫೆಮಿನಿಸ್ಟ್ ಆಫ್ ಭಕ್ತಿ ಮೂವ್ಮೆಂಟ್ ಅಂತ ಒಂದು ಮುಂದೆ ಒಂದು ಪುಸ್ತಕ ತರಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ವಚನ ಸಾಹಿತ್ಯದ ಬಗ್ಗೆ ತಿಳ್ಕೊಂಡವರು ಅವ್ರ ಸಹಾಯದಿಂದ ಈ ತರ ಒಂದು ಕಲೆಕ್ಷನ್ ಕಂಪೈಲ್ ಮಾಡ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ವಚನ ಅದ್ರದ್ದು ಪರಿಚಯ ಆಗ್ತಿದ್ದಂಗೆ ನಂದು ಇನ್ನೊಂದು ವಿಷಯ ನಾನ್ ತಗೊಂಡಿದ್ದು ಮೆಟಾಫಿಸಿಕಲ್ ಪೋಯಟ್ರಿ. ಸೊ ಮೆಟಾಫಿಸಿಕಲ್ ಪೋಯಟ್ ಅಂತ ನಮ್ಮನ್ನ ಜ್ಞಾಪಿಸ್ಕೊಂಡ ತಕ್ಷಣ ನಮ್ಗೆ ಯಾವಾಗ್ಲೂ ಜ್ಞಾಪಕ ಬರೋದು ಜಾನ್ ಡನ್ ಅಥವಾ ಜಾರ್ಜ್ ಹರ್ಬರ್ಟ್. ಒಂದ್ 4-5 ಜನ ಕವಿಗಳು. ಇವರು ಸುಮಾರು 16-17ನೇ ಶತಮಾನದಲ್ಲಿ ಇದ್ರು. ಮತ್ತೆ ಅನ್ಲೈಕ್ ವಚನ ಲಿಟ್ರೇಚರ್ ಇವರೆಲ್ಲ ಇಂಡಿವಿಜುವಲ್ ಆಗಿ ಸೆನ್ಶುಯಾಲಿಟಿ ಮತ್ತೆ ಸ್ಪಿರಿಚುವಾಲಿಟಿನ ಬ್ಲೆಂಡ್ ಮಾಡ್ತಾ ಒಂದು ಭಾಷೆನ ಒಂದು ಸಣ್ಣ ಸಣ್ಣ ಇದೇ ತರ ವಚನ ಸಾಹಿತ್ಯದಲ್ಲಿ ತರ ಸಣ್ಣ 6-8 ವರ್ಸಿರೋ ಸಣ್ಣ ಕವಿತೆಗಳು ಅಂಡ್ ಇದ್ರಲ್ಲಿ ಅನೇಕ ವಿಷಯಗಳ ಬಗ್ಗೆ ಮುಕ್ತವಾಗಿ ಎಕ್ಸ್ಪ್ರೆಸ್ ಮಾಡಕ್ ಶುರು ಮಾಡಿದ್ರು. ಇವರ ದಿಟ್ಟತನ, ಇವರ ಎಕ್ಸ್ಪ್ರೆಷನ್ ಈ ರೀತಿ ರೈಮ್ ರಿದಮ್ ಸ್ಟ್ರಕ್ಚರ್ನ ಇದು ಅಲ್ಲಿವರೆಗೂ ಇಂಗ್ಲಿಷ್ ಲಿಟ್ರರಿ ಮೂವ್ಮೆಂಟ್ಸ್ ಎಲ್ಲ ಆಯ್ತಲ್ಲ, ಕ್ಲಾಸಿಕಲ್ ಎರಾ, ಮಿಡಿವಲ್ ಎರಾ, ಮತ್ತೆ ರಿನೈಸೆನ್ಸ್, ಈ ಎರಾಗಳೆಲ್ಲ ದಾಟ್ಕೊಂಡು ಇದೆಲ್ಲ ಪ್ರತಿಯೊಂದು ಲಿಟ್ರರಿ ಮೂವ್ಮೆಂಟ್ಸ್ ಲಿಟ್ರರಿ ಪೀರಿಯಡ್ ಅಲ್ಲಿ ಯಾವಾಗ್ಲೂ ಒಂದು ವಿ ಫೈಂಡ್ ದಟ್ ದರ್ ಇಸ್ ಎ ಪರ್ಟಿಕ್ಯುಲರ್ ಫಾರ್ಮ್ಯಾಟ್, ಪರ್ಟಿಕ್ಯುಲರ್ ಸ್ಟ್ರಕ್ಚರ್, ಅದದೇ ಅಂತ ಸಿಗ್ನಿಫಿಕೆಂಟ್ ಫೀಚರ್ಸ್ ಗಳಿರುತ್ತೆ. ಮತ್ತೆ ಇನ್ನೊಂದು ಲಿಟ್ರರಿ ಮೂವ್ಮೆಂಟ್ ಹಿಂದಿನ ಲಿಟ್ರರಿ ಮೂವ್ಮೆಂಟ್ ಇಂದ ಅದು ಬೇಕಾಷ್ಟು ಲಾಭಗಳು ಪಡೆದು ತಂದೆ ಆದ ವಿಭಿನ್ನವಾದ ರೀತಿಯಲ್ಲಿ ಮುನ್ನಟ್ಕೊಂಡು ಹೋಗುತ್ತೆ. 16ನೇ ಶತಮಾನದಲ್ಲಿ ಅವಾಗ ವಿ ಸಿ ದಟ್ ರಿನೈಸೆನ್ಸ್ ಪೀರಿಯಡ್ ಇಂದ ಹೊರಗೆ ಬಂದಿತ್ತು. ಮತ್ತೆ ರಿನೈಸೆನ್ಸ್ ಎಲ್ಲಾ ಜನರನ್ನ ಎಲ್ಲಾ ಕಡೆನು, ಮುಖ್ಯವಾಗಿ ಯುರೋಪ್ ನಲ್ಲಿ ಅವ್ರದ್ದು ಸೈನ್ಸ್, ಕಾಮರ್ಸ್ ಮತ್ತೆ ಆರ್ಟ್ಸ್ ಫೀಲ್ಡ್ ಅಲ್ಲಿ ಎಂಥ ಎಕ್ಸ್ಪ್ಲೋರೇಷನ್ ನಡೀತಿತ್ತು ಅಂತ ಹೇಳಿದ್ರೆ, ಹಿಂದಿನ ತರ ರಿಲಿಜನ್ನೇ ಸೆಂಟರ್ ಅಥವಾ ಒಂದು ಪೂಜನೀಯ ಭಾವನೆಯನ್ನ ಜನ ಈಗ ಅಕ್ಸೆಪ್ಟ್ ಅಷ್ಟ್ರ ಮಟ್ಟಿಗೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಆದ್ರೆ ಅವ್ರಿಗೆ ರಿಜೆಕ್ಟ್ ಮಾಡ್ಕೊಳಕ್ಕೂ ಅದ್ ಧೈರ್ಯ ಇರ್ಲಿಲ್ಲ. ಆದ್ರೆ ಈ ಮೆಟಾಫಿಸಿಕಲ್ ಪೋಯಟ್ಸ್ ನಮ್ಮ ಭಕ್ತಿ ಪೋಯಟ್ಸ್ ತರ. ಆದ್ರೆ ಭಕ್ತಿ ಪೋಯಟ್ಸ್ ಎಲ್ಲ ಇದ್ದಿದ್ದು ಮಿಡಿವಲ್ 10ನೇ ಶತಮಾನದಲ್ಲಿ. ನೋಡಿ, ಇವ್ರಗಳಿಗಿಂತ ತುಂಬಾ ಹಿಂದೆನೆ ಆತರ ದಿಟ್ಟತನದಿಂದ ಎಕ್ಸ್ಪ್ರೆಸ್ ಮಾಡಿದ್ರು. ಮೆಟಾಫಿಸಿಕಲ್ ಪೋಯಟ್ಸ್ 16ನೇ ಶತಮಾನ ಮೇಲೆ ಈ ತರ ಪ್ರಯತ್ನ ಶುರು ಮಾಡಿದ್ರು. ಇನ್ ಕಂಟೆಂಟ್, ಇನ್ ಸ್ಟೈಲಿಸ್ಟಿಕ್ ಟೆಕ್ನಿಕ್ಸ್, in mode of expression, in blending sensuality and spirituality, and they were all dismissed. Samuel Johnson, ಅವರು ಲೈವ್ಸ್ ಆಫ್ ದ ಮೋಸ್ಟ್ ಎಮಿನೆಂಟ್ ಇಂಗ್ಲಿಷ್ ಪೋಯಟ್ಸ್ ಅಂತ ಎಲ್ಲ ಇಂಗ್ಲಿಷ್ ಪೋಯಟ್ಸ್ ಹಿಂದೆ ಎಲ್ಲಾರು, ಶೇಕ್ಸ್ಪಿಯರು ಅವ್ರ ಹಿಂದೆ ಇದ್ದವರು, 17ನೇ ಶತಮಾನದ ಕವಿಗಳು, ಅವ್ರಗಳ ಬಗ್ಗೆ ಎಲ್ಲ ಅವರ ಪರಿಚಯ ಮತ್ತೆ ಅವ್ರ ಕಾವ್ಯದ ಬಗ್ಗೆ ಕ್ರಿಟಿಸಿಸಮ್ ಮಾಡ್ತಾ ಈ 17ನೇ ಶತಮಾನದ ಮೆಟಾಫಿಸಿಕಲ್ ಪೋಯಟ್ ನ ಒಂದು ರೀತಿಯ ವ್ಯಂಗ್ಯವಾಗೇ ಮಾತಾಡಿದ್ದಾರೆ. ಮೆಟಾಫಿಸಿಕಲ್ ಅನ್ನೋ ವರ್ಡ್ ಕೊಟ್ಟಿದ್ದು ಸ್ಯಾಮ್ಯುಯಲ್ ಜಾನ್ಸನ್. ಅಂಡ್ ಅವರು ಡ್ರೈಡನ್ ಡನ್, ಜಾನ್ ಡನ್ ಬಗ್ಗೆ ಮಾತಾಡ್ತಾ ಜಾನ್ ಡನ್ ಕವಿತೆಗಳು ದೇ ಆರ್ ಆಲ್ ಅಮಾರಸ್ ವರ್ಸಸ್, ಅಂದ್ರೆ ಏನೋ ಅದ್ರಲ್ಲಿ ತುಂಬಾ ಸೆನ್ಶುಯಾಲಿಟಿ ಇದೆ. ಅಂಡ್ ಯುನೋ ದೇ ಪರ್ಪ್ಲೆಕ್ಸ್ ದ ಮೈಂಡ್ಸ್ ಆಫ್ ದ ಫೇರ್ ಸೆಕ್ಸ್ ವಿತ್ ಫಿಲಾಸಫಿಕಲ್ ಕ್ವಶನ್ಸ್ ಅಂಡ್ ದೇ ಎಂಟರ್ಟೈನ್ ದೆಮ್ ವಿತ್ ದ ಸಾಫ್ಟ್ನೆಸ್ ಆಫ್ ಲವ್. ಅಂಡ್ ಇದೊಂಥರ ಇವ್ರೇನೋ ತುಂಬಾ ವಲ್ಗರ್ ರೀತಿಲಿ ಡನ್, ಹರ್ಬರ್ಟ್, ಕೌಲಿ ಇವರೆಲ್ಲ ಬರೀತಿದ್ದಾರೆ ಅಂತ ಆಗಿನ ಕಾಲದ ಬೇರೆ ಕವಿಗಳು ಇವ್ರನ್ನ ಟೀಕ್ಸಕ್ ಶುರು ಮಾಡಿದ್ರು. ಮತ್ತೆ ಸ್ಯಾಮ್ಯುಯಲ್ ಜಾನ್ಸನ್ ಈ ಟೀಕೆಗಳನ್ನ ತುಂಬಾ ಒಂದು ರಿಫೈನ್ಡ್ ರೀತಿಯಲ್ಲಿ ಮೆಟಾಫಿಸಿಕಲ್ ಕವಿಗಳನ್ನ ಡಿಸ್ಮಿಸ್ ಮಾಡಿದ್ರು. ಅವ್ರದ ಒಂದು ಕಲೆಕ್ಷನ್ ಇದೆ, ಲೈವ್ಸ್ ಆಫ್ ದ ಮೋಸ್ಟ್ ಎಮಿನೆಂಟ್ ಇಂಗ್ಲಿಷ್ ಪೋಯಟ್ಸ್ ಅಲ್ಲಿ. ಇದ್ರಲ್ಲಿ ಇವರು ಈ ಮೆಟಾಫಿಸಿಕಲ್ ಪೋಯಟ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಯಾವ ರೀತಿ ಬರೀತಾರೆ,
ಈ ತರ ಬರೆಯೋದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಅವರು ವ್ಯಂಗ್ಯ ಮಾಡ್ತಾರೆ. ಅವ್ರು ಹೇಳ್ತಾರೆ, ಹೌದು ಹೌದು, ಇವರೆಲ್ಲ ತುಂಬಾ ತಿಳ್ಕೊಂಡಿದ್ದಾರೆ, ದೇ ಆರ್ ಮೆನ್ ಆಫ್ ಲರ್ನಿಂಗ್. ಅಂಡ್ ಏನು ಬಟ್ ಅನ್ಲಕ್ಕಿಲಿ ಅವ್ರಿಗೆ ರೈಮ್ ರಿದಮೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಸ್ಯಾಮ್ಯುಯಲ್ ಜಾನ್ಸನ್ ಹೇಳ್ತಾರೆ, ಡನ್ ಶುಡ್ ಬಿ ಹ್ಯಾಂಡ್ ಫಾರ್ ನಾಟ್ ಯೂಸಿಂಗ್ ರೈಮ್. ಯಾಕೆಂದ್ರೆ 17ನೇ ಶತಮಾನದವರೆಗೂ ರೈಮ್ ಸ್ಟ್ರಕ್ಚರು ಒಂದು ಕವಿತೆ ಅಂತ ಹೇಳಿದ್ರೆ ಅದಕ್ಕಷ್ಟು ಸ್ಟ್ರಿಕ್ಟ್ ಫಾರ್ಮ್ಯಾಟ್ ಇರ್ಬೇಕು. ಸಾನೆಟ್ ಅಂದ್ರೆ ಹೀಗಿರ್ಬೇಕು, ಪದ್ಯ ಅಂದ್ರೆ ಹೀಗಿರ್ಬೇಕು. ಅದನ್ನ ರೂಲ್ ಬ್ರೇಕ್ ಮಾಡಿದ್ರು ನೀವು ಅದನ್ನ ಸಿಸ್ಟಮ್ಯಾಟಿಕ್ ಆಗಿ ಬ್ರೇಕ್ ಮಾಡ್ಬೇಕು. ಈ ತರ ಫ್ಯೂಷನ್ ಆಫ್ ವೈಲೆಂಟ್ ಆಪೋಸಿಟ್ಸ್, ಅಂದ್ರೆ ವಿಭಿನ್ನವಾದ ಭಾವನೆಗಳನ್ನ, ಭಾಷೆನ ಒಂದು ತಮಗ್ ಬೇಕಾದ ರೀತಿಲಿ ಬರ್ಕೊಂಡು ಹೋಗೋದು. ಇಟ್ ಈಸ್ ಹೆಟಿರೋಜಿನಿಯಸ್ ಐಡಿಯಾಸ್ ಆರ್ ಯೋಕ್ಡ್ ಬೈ ವೈಲೆನ್ಸ್ ಟುಗೆದರ್ ಅಂತ ಹೇಳ್ತಾರೆ. ಸೊ ಇವ್ರನ್ನ ಒಂದು ರೀತಿ ಕಡೆಗಣಿಸಿ ಜಾನ್ಸನ್ ಆಗಿನ ಕಾಲದ ಎಲ್ಲಾ ದೊಡ್ಡ ಸ್ಕಾಲರ್ಸ್, ಕ್ರಿಟಿಕ್ಸ್ ಹೇಳಿರೋದನ್ನೇ ಅವ್ರ ಲೈಫ್ಸ್ ಆಫ್ ಪೋಯಟ್ಸ್ ಅಲ್ಲಿ ಮೆಟಾಫಿಸಿಕಲ್ ಪೋಯಟ್ಸ್ ನ ತುಂಬಾ ರಿಫೈನ್ಡ್ ಭಾಷೆಯಲ್ಲಿ, ಯಾಕೆಂದ್ರೆ ಜಾನ್ಸನ್ ಅಂತ ಕೆಟ್ಟ ಭಾಷೆಯಲ್ಲಿ ಅವ್ರನ್ನ ಬೈಯಕ್ ಹೇಳಿದ್ರು, ತುಂಬಾ ಸಟಲ್ ಆಗಿ ಇವರ ಕವಿತೆನ ಅಷ್ಟು ನಾವು ಪ್ರಾಮುಖ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಬಂದ್ರು. ಇದೇನಾಗತ್ತೆ, ಇದನ್ನ ಬೆಳಗ್ಗೆನೂ ನಾನು ಒಬ್ರು ಹತ್ರ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ಒಬ್ಬ ಕ್ರಿಟಿಕ್ ಒಂದು ಕವಿ ಅಥವಾ ಒಂದು ಕವಿತೆ ಅಥವಾ ಒಂದು ಎನಿ ಪೀಸ್ ಆಫ್ ಆರ್ಟ್ ಇರ್ಬೋದು, ಅದನ್ನ ಒಂದ್ ಲೇಬಲ್ ಮಾಡ್ಬಿಡ್ತಾರೆ. ಇವ್ರು ಹೀಗೆ ಬರೆಯೋದು, ಇವ್ರಿಗೆ ಇಷ್ಟೇ ಗೊತ್ತಿರೋದು. ಈಗ ನಮ್ ತಾತ ಕವಿ KS ನರಸಿಂಹಸ್ವಾಮಿ ಅವ್ರ ಪ್ರೇಮ ಕವಿತೆನೆ ಬರೆದಿದ್ದು ಅಂತ ಹೇಳ್ತಾರೆ. ನಾನ್ ಹೇಳ್ತೀನಿ, ನೀವು ಅವರ ಮೈಸೂರ್ ಮಲ್ಲಿಗೆ ಮೊದಲ ಸಂಕಲನ ಓದಿ, 1942ರಲ್ಲಿ ಬಂತು. ಅದು ಅವ್ರ ಪ್ರೇಮ ಕವಿತೆ ಬಿರುದು ಕೊಡ್ತು. ಅವ್ರಿಗೆ 500ಕ್ಕೂ ಹೆಚ್ಚು ಕವಿತೆಗಳು ಬರೆದ್ರು. ಆ ಕವಿತೆ ಬಗ್ಗೆ ಯಾರಿಗೂ ಹೆಚ್ಚು ಗಮನ ಹೋಗದೆ ಇವ್ರು 500ಕ್ಕೂ ಹೆಚ್ಚು ಬರೀ ಪ್ರೇಮ ಕವಿತೆ, ದಾಂಪತ್ಯ ಕವಿತೆನೆ ಬರೆದಿದ್ದಾರೆ ಅಂತ ಜನ ಅಭಿಪ್ರಾಯ ಪಟ್ರು. ಇದೇನಾಗತ್ತೆ, ದಿಸ್ ಕೈಂಡ್ ಆಫ್ ಕ್ರಿಟಿಸಿಸಮ್, ನ್ಯಾರೋ ಮೈಂಡೆಡ್ ಕ್ರಿಟಿಸಿಸಮ್, ಸ್ಯಾಮ್ಯುಯಲ್ ಜಾನ್ಸನ್ ಮೆಟಾಫಿಸಿಕಲ್ ಪೋಯಟ್ಸ್ ಬಗ್ಗೆ ಮಾಡ್ದಂಗೆ ನವೋದಯ ಮತ್ತೆ ನವ್ಯೋತ್ತರ ಕ್ರಿಟಿಕ್ಸು ಎಲ್ಲಾ ಸಾಹಿತ್ಯದಲ್ಲೂ ಮಾಡಿದ್ದಾರೆ, ನಮ್ ತಾತನ ಕವಿತೆ ಮೇಲೂ ಮಾಡಿದ್ದಾರೆ. ಅದೇನಾಗತ್ತೆ, ಈಗ ಯಾರೋ ಒಬ್ರು ತಿಳ್ಕೊಂಡವ್ರು ಈ ಕಲೆ ಇಷ್ಟೇ ಅಂತ ಅದಕ್ಕೆ ಒಂದ್ ಫ್ರೇಮ್ ವರ್ಕ್ ಹಾಕ್ಬಿಟ್ರೆ ಬೇರೆಯವರು ಅದನ್ನ ಆ ಫ್ರೇಮ್ ವರ್ಕ್ ಗಳಿಗೆ ನೋಡ್ತಾರೆ. ತಾವಾಗೆ ಸ್ವತಃ ಆ ಕಲೆನ ವಿಶ್ಲೇಷಿಸಿ ಇದ್ ಹೀಗೂ ಇರಬಹುದು ಅಂತ ಅವರು ವಿಭಿನ್ನವಾಗಿ ಯೋಚನೆ ಮಾಡೋದು ಕಷ್ಟ ಆಗತ್ತೆ. ಇದರಿಂದ ಏನಾಗತ್ತೆ, ಆ ಕಲೆಗೆ ಅನ್ಯಾಯ ಆಗತ್ತೆ. ನಮ್ ತಾತನ್ ಯಾವಾಗ ಪ್ರೇಮ ಕವಿ ಅಂತ ಕರೆದ್ರೋ ನನಗನ್ಸತ್ತೆ ಅವ್ರ ಕವಿತೆಗೆ ಒಂದೇ ಅಲ್ಲ, ಬಾರೆ ನನ್ನ ಶಾರದೆಯಲ್ಲಿ ನೋಡಿ, ಅದು ಮೈಸೂರ್ ಮಲ್ಲಿಗೆ ಮೊದಲ ಸಂಕಲನದಲ್ಲಿ. ಅದನ್ನ ಎಲ್ಲಾರು C. ಅಶ್ವಥ್ ಬರ್ದೋರು ಅಂತ ಹೇಳ್ತಾರೆ, ಯಾಕಂದ್ರೆ ರಿಯಾಲಿಟಿ ಶೋನಲ್ಲಿ ಎಲ್ಲಾರು ಹೇಳೋರು ಈ ಕವಿ ಹೆಸರೇ ಮರ್ತ್ಬಿಟ್ಟಿದ್ದಾರೆ. ಅದಲ್ದೆ ಆ ಬಾರೆ ನನ್ನ ಶಾರದೆಯಲ್ಲಿ ಏನೋ ದಾಂಪತ್ಯದಲ್ಲಿ ಹೊಸದಾಗಿ ಮದ್ವೆ ಆದಾಗ ಅತ್ತೆ ಮಾವನ ಜೊತೆ ಇದ್ದಾಗ ಗಂಡ ಹೆಂಡತಿಗೆ ಹೆಸರಿಟ್ಟು ಕರಿಯಕ್ಕಾಗದೆ ಈ ತರ ಹೇಳ್ಕೊಂಬಂದಿದ್ದಾರೆ ಅಂತ ಅವರು ಓದಿರೋರಾಗ್ಲಿ, ಹಾಡ್ ಹೇಳೋರಾಗ್ಲಿ, ಕ್ರಿಟಿಕ್ಸ್ ಆಗ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ. ಪೂರ್ತಿ ಕವಿತೆ ಓದಿ ಕಡೆ ಸಾಲಿನಲ್ಲಿ ನೇಲ್ ಬರುತ್ತೆ, ಬದುಕು ನೆಳಲ ಬಿಸಿಲ ದಾರಿ ಮಿತ್ತು ಕಳ್ಳ ಬೆಕ್ಕಿನಂತೆ ಹೊಂಚುತ್ತಿಹುದು, ಯಾರ ದಾರಿ ಗೆಲ್ಲಿ ಕೊನೆಯೋ ಹೇಳಲಾಗದು, ಹಿಂದೆ ಅದಕ್ಕೆ ಕರೆಯುವನು ಎನ್ನ ಹುಡುಗಿ ಎನ್ನುವನು, ಬಾರೆ ನನ್ನ ಶಾರದೆ ಬಾರೆ ಅತ್ತ ನೋಡ್ದೆ. ನೋಡಿ, ಇಲ್ಲಿ ಸಾವಿನ ಪ್ರಸ್ತಾಪ ಬಂದೇ ಬಿಟ್ಟಿದೆ. ಇವ್ರನ್ನ ಯಾಕೆ ಪ್ರೇಮ ಕವಿ ಅಂತ ಕರೀತೀರ? ಸಾವಿನ ಬಗ್ಗೆ ಮೈಸೂರ್ ಮಲ್ಲಿಗೆ ಬಾರನನ್ನ ಶಾರದೆಯಲ್ಲೂ ಬರ್ದಿದ್ದಾರೆ. ಅವರ 500ಕ್ಕೂ ಹೆಚ್ಚು ಕವನ ಸಂಕಲನಗಳು ಬೇರೆ ಬೇರೆ ರೀತಿ ಪ್ರಸ್ತಾಪ ಮಾಡಿದ್ದಾರೆ. ಆದ್ರೆ ವೆನ್ ಒಂದು ನ್ಯಾರೋ ಮೈಂಡೆಡ್ ಕ್ರಿಟಿಸಿಸಮ್ ಯಾವ ರೀತಿ ಒಂದು ಕಲೆನ ಹಾಳು ಮಾಡ್ಬಿಡತ್ತೆ. ಇದೇ ನಾವು ಒಂದು ನ್ಯಾರೋ ಮೈಂಡೆಡ್ ಕ್ರಿಟಿಸಿಸಮ್ ನ ಈ ಮೆಟಾಫಿಸಿಕಲ್ ಪೋಯಟ್ಸ್ ಬಗ್ಗೆ ಬರೀ ಸ್ಯಾಮ್ಯುಯಲ್ ಜಾನ್ಸನ್ ಅಲ್ಲ, ಆಗಿನ ಕಾಲದ ಬೇರೆ ಕವಿಗಳು, ಕ್ರಿಟಿಕ್ಸ್, these metaphysical poets are vulgar, obscene poets ಅಂತ ಹೇಳಿ ಅವ್ರ ಮೇಲೂ ಕೆಲವು ಕವಿತೆಗಳನ್ನ ಹೀಗೆ ಡ್ರೈಡನ್ ಬರ್ದಿದ್ದಾರೆ. ಮ್ಯಾಕ್ಫ್ಲೆಕ್ನೋ ಅಂತ ಒಂದು ಪೋಯಮ್ ಅಲ್ಲಿ ಈಗ ನಮ್ ಕಾಲದಲ್ಲಿ ಎಂತೆಂತವ್ರ ಬಗ್ಗೆ ಕವಿತೆ ಬರೀತಿದ್ದಾರೆ ಅಂತ ಈ ಡನ್ ಹರ್ಬರ್ಟ್ ವ್ಯಂಗಿಸ್ತಾ, ಆಲ್ ಹ್ಯೂಮನ್ ಥಿಂಗ್ಸ್ ಆರ್ ಸಬ್ಜೆಕ್ಟ್ ಟು ಡಿಕೇ ಅಂಡ್ ವೆನ್ ಫೇಟ್ ಸಮನ್ಸ್ ಮೊನಾರ್ಕ್ಸ್ ಮಸ್ಟ್ ಒಬೇ ಅಂತ
ಈ ಮೆಟಾಫಿಸಿಕಲ್ ಪೋಯಟ್ಸ್ ನ ಹಾಸ್ಯ ಮಾಡ್ತಾ ಇದನ್ನ ಹೀಗೆ ಬರ್ಕೊಂಡು ಹೋದ್ರು. ಸೊ 17ನೇ ಶತಮಾನದಲ್ಲಿ ಈ ಕವಿಗಳಿಗೆ ಅವ್ರಿಗೆ ಸಿಗ್ಬೇಕಾಗಿರುವಂತ ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಸಿಗ್ಲಿಲ್ಲ, ಅಥವಾ ಕ್ರಿಟಿಸಿಸಮೇ ಸಿಗ್ಲಿಲ್ಲ. ಒಂದು ಕ್ರಿಟಿಸಿಸಮ್ ಅನ್ನೋದು ಯಾವಾಗ ವೆನ್ ಇಟ್ ಇಸ್ ನಾಟ್ ಹೋಲಿಸ್ಟಿಕ್, ಎಲ್ಲಾ ದೃಷ್ಟಿಕೋನದಲ್ಲೂ ಯಾವುದೇ ಒಂದು ಕಲೆ ನಾವು ವಿಶ್ಲೇಷಿಸದೆ ಇದ್ರೆ, ಒಂದೇ ಒಂದು ದೃಷ್ಟಿಲಿ ಅದನ್ನ ನೋಡಿ ಇದಿಷ್ಟೇ ಅಂತ ಲಿಮಿಟ್ ಮಾಡ್ಬಿಟ್ರೆ, ವಿ ಆರ್ ಡಿಸ್ಟ್ರಾಯಿಂಗ್ ದಟ್ ವರ್ಕ್ ಆಫ್ ಆರ್ಟ್. ಇದೇ ಮೆಟಾಫಿಸಿಕಲ್ ಪೋಯಟ್ಸ್ಗೂ ಆಗಿತ್ತು. ಸೊ ಆ ಕವಿತೆಗಳಲ್ಲಿ, ಆ ಕವಿಗಳಲ್ಲಿ ಇನ್ನೊಂದೇನಾಯ್ತು ಅಂದ್ರೆ, ಈಗ ನಮ್ಮ ವಚನ ಸಾಹಿತ್ಯನ ಹೇಳಿದಲ್ಲ, ಒಂದು ಮಾಸ್ ಮೂವ್ಮೆಂಟ್, ಭಕ್ತಿ ಅನ್ನೋದು ಒಂದು ಮಾಸ್ ಮೂವ್ಮೆಂಟ್. ಸೊ ಆ ಜಾಗದಲ್ಲಿ ಸಂಗಮ್ ಲಿಟ್ರೇಚರ್ ಇರ್ಬೋದು, ಅಥವಾ ಟಿಬೆಟಿಯನ್ ತೇರಿಗಾತಾಸ್ ಇರ್ಬೋದು, ಅಥವಾ ಮೀರಾ ಅವ್ರ ಭಜನೆ ಇರ್ಬೋದು, ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಗುಂಪುಗಳಲ್ಲಿ ಕೆಲವರು ಅದನ್ನ ಒಂದು ಮುಖ್ಯವಾಗಿ ಮತ್ತೆ ಬೇರೆಯವ್ರ ಜೊತೆ ಸೇರ್ಕೊಂಡು ಈ ತರ ಒಟ್ಟಿಗೆ, ಇಟ್ ವಾಸ್ ಎ ಕಮ್ಯುನಿಟಿ ಸೋಷಿಯಲ್ ಕಲ್ಚರಲ್ ಮೂವ್ಮೆಂಟ್. ಬಟ್ ಮೆಟಾಫಿಸಿಕಲ್ ಪೋಯಟ್ಸ್ ಅಲ್ಲಿ ಏನಾಯ್ತು, ಇಂಡಿವಿಜುವಲ್ ಪೋಯಟ್ಸ್ ಒಬ್ಬರೊಬ್ರೆ, ಜಾನ್ ಡನ್, ಹರ್ಬರ್ಟ್ ಕೌಲಿ, ಇವರೆಲ್ಲ ಒಂದು ಪ್ಯಾಟರ್ನ್ ಅನ್ನು ಬ್ರೇಕ್ ಮಾಡ್ತಾ ಇನ್ನೊಂದು ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡ್ತಾ ಒಂಟಿಯಾಗಿ ಬರ್ಕೊಂಡು ಹೋದ್ರು. ಬಹುಶಃ ಅವ್ರು ಗುಂಪಾಗಿ ಬರ್ದಿದ್ರೆ, ಅಥವಾ ದೋ ದೇ ವರ್ ಕಾಂಟೆಂಪ್ರರೀಸ್, ದೇ ಒಟ್ಟಿಗೆ ಕೂತ್ಕೊಂಡು, ಇಟ್ಸ್ ನಾಟ್ ಎ ಕಮ್ಯುನಿಟಿ ರೈಟಿಂಗ್, ಬಟ್ ಇಫ್ ದೇ ಹ್ಯಾಡ್ ಆಲ್ ಟೇಕನ್ ಅ ಸ್ಟ್ಯಾಂಡ್ ಟುಗೆದರ್, ಒಟ್ಟಾಗಿ ಇಲ್ಲ ಈ ತರಾನು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಒಂದು ಯೂನಿಟಿ ಇದ್ದಿದ್ರೆ, ಬಹುಶಃ ಈ ಮೆಟಾಫಿಸಿಕಲ್ ಪೋಯಟ್ಸ್ಗೆ ಇಷ್ಟೊಂದು ನೆಗೆಟಿವ್ ಕ್ರಿಟಿಸಿಸಮ್ ಬರ್ತಿರ್ಲಿಲ್ಲ. ಇವ್ರನ್ನ ಅರ್ಥ ಮಾಡ್ಕೊಂಡಿದ್ದು ಸುಮಾರು 3 ವರ್ಷ ಆದ್ಮೇಲೆ ಟಿ.ಎಸ್. ಇಲಿಯಟ್ ಮತ್ತೆ ಬೇರೆ 20ನೇ ಶತಮಾನದ ಕ್ರಿಟಿಕ್ಸು ಕವಿಗಳೆಲ್ಲ ಬಂದಾಗ. ಸೊ ನಾನೀಗ ನೆಕ್ಸ್ಟ್ ಸ್ಲೈಡ್ ಹೋಗ್ತಿದ್ದೀನಿ. ಇದ್ರಲ್ಲಿ ಟಿ.ಎಸ್. ಇಲಿಯಟ್, ಇಲ್ಲಿ ನೋಡಿ ನಿಮಗೆ ಎಲಿಯಟ್ ಒಂದು ಫೋಟೋ ಇದೆ ಇಮೇಜ್ ನಲ್ಲಿ. ಮತ್ತೆ ಎಲಿಯಟ್ ಮೆಟಾಫಿಸಿಕಲ್ ಪೋಯಟ್ ಬಗ್ಗೆ ಮಾತಾಡ್ತಾ, I take as metaphysical poetry that which is what is ordinary apprehensible only by thought is brought within the grasp of feeling, and that what is ordinary only felt is transformed into thought without ceasing to be feeling. Andre they're such an elusive, ನಾವು ಸಿಗ್ನಿಫಿಕೆಂಟ್ ರೇಟ್ಸ್ ಎಲ್ಲ ಹಾಕೋತೀವಿ ಈ ರೀತಿ ಬರೆದ್ರು ಅಂತ, ಬಟ್ ಆದ್ರೂ ಅವ್ರನ್ನ ಎಕ್ಸ್ಪ್ರೆಷನ್ ನಾವು ಡಿಫೈನ್ ಮಾಡೋದು ತುಂಬಾ ಕಷ್ಟ. ಅಂತ ನಾನ್ ಡಿಫೈನಬಲ್ ಯೆಟ್ ವೆರಿ ಯುನೀಕ್ ಪೋಯಟ್ಸ್ ವೇರ್ ಡಿಸ್ಮಿಸ್ಡ್ ಫಾರ್ ದೀಸ್ 300 years. ತುಂಬಾ ದೊಡ್ಡ ಅನ್ಯಾಯ ಆಗಿದೆ ಅಂತ ಎಲಿಯಟ್ ಮತ್ತೆ ಬೇರೆಯವರು 300 ವರ್ಷದ ಹಿಂದೆ ಬರೀತಿದ್ದ ಅಂತ ಈ ಕವಿಗಳನ್ನ ಮರು ವಿಶ್ಲೇಷಣೆ ಮಾಡಿದ್ರು. ಆದ್ರೆ ಅನೇಕ ಮಾಡರ್ನ್ ಕ್ರಿಟಿಕ್ಸ್, ಕಾಲಿನ್ ಬೋರೋ ಅಂತವರು, ಥ್ಯಾಂಕ್ಸ್ ಟು ಎಲಿಯಟ್ ಮೆಟಾಫಿಸಿಕಲ್ ಪೋಯಟ್ ಸ್ಟಿಲ್ ರಿಟೈನ್ ಸಮ್ ವ್ಯಾಲ್ಯೂ, ಅಂದ್ರೆ ಏನೋ ಹೆಚ್ಚು ಪ್ರಯೋಜನ ಇಲ್ಲದೆ ಇರೋರ್ನ ಎಲಿಯಟ್ ಅಂತವ್ರು ಮೇಲೆ ಎಬ್ಬಿಸ್ತಿದ್ದಾರೆ ಅಂತ ಎಲಿಯಟ್ಟಿನ ಆರ್ಗ್ಯುಮೆಂಟ್ಗೂ ಪ್ರಾಮುಖ್ಯತೆ ಕೊಡ್ಲಿಲ್ಲ. ಈಗ we see that the number of metaphysical poets was also not very large. ಈಗ ಸ್ಯಾಮ್ಯುಯಲ್ ಜಾನ್ಸನ್ ಕಲೆಕ್ಷನ್ ಅಲ್ಲಿ ಅವ್ರು 3-4 ಜನ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಗೊತ್ತಿರೋಂಗೆ ಮೆಟಾಫಿಸಿಕಲ್ ಪೋಯಟ್ಸ್ ಅಂದ್ರೆ ನಾಪ್ಕ ಬರೋದು ಡನ್, ಕೌಲಿ, ಹೆರ್ಬರ್ಟ್. ಅದರಲ್ಲಿ ಮುಖ್ಯವಾಗಿ ಅದೇ ಹರ್ಬರ್ಟ್, ಆಂಡ್ರೂ ಮಾರ್ವೆಲ್, ವಾಗಾನ್, ರಿಚರ್ಡ್ ಕ್ರಾಶಾ ಮತ್ತೆ ಬೇರೆಯವರು ಇಲ್ಲಿ ಬರೆಯಕ್ ಇದೇ ರೀತಿ ಬರೀತಿದ್ರು. ಸೊ ಒಂದ್ ಪ್ರಶ್ನೆ ಎಲ್ಲರಿಗೂ ಬರುತ್ತೆ, ಅಂದ್ರೆ ಇದು ಬರೀ ಇಂಗ್ಲಿಷ್ ಪೋಯಟ್ಸ್ ಈ ತರ ಬರೀತಿದ್ರ ಅಂತ. ಯುರೋಪ್ ಅಲ್ಲಿ ಬೇರೆ ಕವಿಗಳು ಈ ತರ ಬರೀತಿರ್ಲಿಲ್ಲ. ಯುರೋಪ್ ಅಲ್ಲಿ, ಅಮೆರಿಕಲ್ಲೂ ಇವ್ರು ಬರೀತಾ ಇದ್ರು. ಬಟ್ ಅದೇ ಹೇಳಿದ್ನಲ್ಲ, ಇವರು ಒಂದು ಲೋನ್ ಐಲೆಟ್ಸ್ ತರ ಒಬ್ರೊಬ್ರೆ ಈ ರೀತಿ ಬರ್ಕೊಂಡ್ ಹೋಗಿ, ಇದು ತುಂಬಾ ಹೊಸ ಪ್ರಯತ್ನವಾಗಿರೋದ್ರಿಂದ ಜನ ಇದನ್ನ ಅಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ದೆ ಶತಮಾನಗಳಾದ್ಮೇಲೆ ಇವ್ರಿಗೆ ಮರು ವಿಶ್ಲೇಷಣೆ ಎಲಿಯಟ್ ಅಂತವರಿಂದ ಸಿಕ್ಕಿ there is a revived interest. So what is meant by metaphysical? So ಏನಂತ ಹೇಳಿದ್ರೆ, ದೊಡ್ಡ ಪ್ರೊಫೌಂಡ್ ಫಿಲಾಸಾಫಿಕಲ್ ಕ್ವಶನ್ಸ್, ಅಂದ್ರೆ
ನಮ್ಮ ಬದುಕಿನ ಬಗ್ಗೆ, ಅವರ್ ಎಕ್ಸಿಸ್ಟೆನ್ಸ್, ಅವರ್ ಲೈಫ್ ಆನ್ ಅರ್ತ್, ಅವರ್ ಪರ್ಪಸ್ ಆಫ್ ಲೈಫ್. ಅಂಡ್ ಇದನ್ನೇ ನಾ ಹೇಳ್ತಾ ಇರೋದು, ರಿಲಿಜನ್, ಫಿಲಾಸಫಿ, ಸ್ಪಿರಿಚುಯಾಲಿಟಿ ಇದು ಮೂರು ವಿಭಿನ್ನವಾದದ್ದು. ರಿಲಿಜನ್ ಇಸ್ ಮೋರ್ ರಿಚುವಲ್. ಧರ್ಮ ಅನ್ನೋದು ಜಾಸ್ತಿ ಈ ಟ್ರೆಡಿಷನ್, ಪರಂಪರೆ, ಪೂಜೆ ಆ ತರ. ಸೊ ಫಿಲಾಸಫಿ ಇಸ್ ಲುಕ್ಸ್ ಆಟ್ ದ ಪರ್ಪಸ್ ಆಫ್ ಲೈಫ್. ಇದು ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಇಷ್ಟೇ, ಬಹುಶಃ ನಾನು ತಪ್ಪು ಇರ್ಬೋದು. ಬಟ್ ಸ್ಪಿರಿಚುಯಾಲಿಟಿ ಇಟ್ ಲುಕ್ಸ್ ಅಟ್ ಆಲ್ ಕಾನ್ಸೆಪ್ಟ್ಸ್, ಎವ್ರಿಥಿಂಗ್, all feelings, every emotion that we respond to. So ಈ ಕವಿಗಳು, ಮೆಟಾಫಿಸಿಕಲ್ ಪೋಯಟ್ಸ್ ಏನ್ ಮಾಡಿದ್ರು, ದೇ ಲುಕ್ಡ್ ಅಟ್ ದ ಪರ್ಪಸ್ ಆಫ್ ಲೈಫ್. ಇನ್ಫ್ಯಾಕ್ಟ್ ಇವರಲ್ಲಿ ತುಂಬಾ ಆಮೇಲೆ ಬಂದಂತ ಎಕ್ಸಿಸ್ಟೆನ್ಷಿಯಲ್ ಕ್ವೇರೀಸ್, ಎಕ್ಸಿಸ್ಟೆನ್ಷಿಯಲ್ ಕ್ವೆಸ್ಟ್ ಇದೆ. ನಾಟ್ ಓನ್ಲಿ ದ ಪರ್ಪಸ್ ಆಫ್ ದೇರ್ ಎಕ್ಸಿಸ್ಟೆನ್ಸ್, ಬಟ್ ದ ಪರ್ಪಸ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಸೋ ಮೆನಿ ಥಿಂಗ್ಸ್, ಆಫ್ ಆಬ್ಜೆಕ್ಟ್ಸ್. ಪುಲ್ಲಿ ಬಗ್ಗೆ ಬರ್ದಿದ್ದಾರೆ. They have written connecting inhuman things to human things. And this is the most important characteristic of metaphysical poetry. And we find a similar parallel with Vachana Sahitya also. ವಿಭಿನ್ನವಾದ ಅಥವಾ ಒಂದಕ್ಕೊಂದು ಹೆಚ್ಚು ಸಂಬಂಧ ಇಲ್ಲದೆ ಇರುವಂತ ವಿಷಯಗಳನ್ನ ಒಂದು ರೀತಿ, ಒಂದು ಸಂಬಂಧ, ಒಂದು ಕೊಂಡಿ, ಒಂದು ಬ್ರಿಡ್ಜ್ ಮಾಡಿ ಸಟಲ್ ಆಗಿ ಹಿಂಟ್ ಕೊಟ್ಟು ಇವೆರಡನ್ನ ಕನೆಕ್ಟ್ ಮಾಡೋದು. ಇದು ಒಂದು, ಇಟ್ ಕ್ಯಾನ್ ಬಿ ಒಂದು ವಿಟ್ಟಿ ಕಂಪ್ಯಾರಿಸನ್, ಇಟ್ ಕ್ಯಾನ್ ಬಿ ಎ ಪ್ಯಾರಾಡಾಕ್ಸ್, ಇಟ್ ಕ್ಯಾನ್ ಬಿ ಎನ್ ಐರನಿ, ಅಂಡ್ ದಿಸ್ ವೇ ಆಫ್ ಯೋಕಿಂಗ್ ಟುಗೆದರ್ ಆಪೋಸಿಟ್ಸ್ ಅಂತ ಹೇಳ್ತಾರೆ. ಅದು ವಿಚ್ ವಾಸ್ ವೆರಿ ನ್ಯೂ ಟು ಲಿಟ್ರೇಚರ್. ವಿ ಹ್ಯಾವ್ ಆಲ್ವೇಸ್ ಫೌಂಡ್ ದಟ್ ಈಗ ಶೇಕ್ಸ್ಪಿಯರ್ ಒಂದ್ ಹೆಣ್ಣನ್ ಕಂಪೇರ್ ಮಾಡ್ಬೇಕಾದ್ರೆ ಪ್ರಕೃತಿಯಲ್ಲಿರೋ ಎಲ್ಲಾ ಸೌಂದರ್ಯನ, ಅಥವಾ ಒಂದು ವಾಟ್ ಎವರ್ ವುಮೆನ್ ಹ್ಯಾಸ್ ಟು ಬಿ ಡಿನೋಟೆಡ್, ಅದನ್ನೆಲ್ಲ ಒಂದು ಪಾಸಿಟಿವ್ ಆಗಿ, ರೊಮ್ಯಾಂಟಿಕ್ ಆಗಿ, ಎಮೋಷನಲ್ ಆಗಿ ಆ ತರನೇ ಕನೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ರು. ಬಟ್ ಫೀಲಿಂಗ್ಸ್ ಲೈಕ್ ಲವ್, ಫೀಲಿಂಗ್ಸ್ ಲೈಕ್ ಸೆನ್ಶುಯಲ್ ಪ್ಲೆಷರ್, ಸೆಕ್ಷುಯಲ್ ಪ್ಲೆಷರ್, feelings like why am I born on this earth, these metaphysical poets started answering or giving questions to the readers that our purpose is as limited or as profound as that of these objects around us, these things around us. And these queries were also being questioned long time back from Plato. So many people look at, the queries of Plato or the teachings of Plato as a very profound base for the metaphysical poets. Not just Plato, the other Greek poets too. ಏನಾಗೋಯ್ತು ಈ ಕವಿತೆಗಳಿಗೆ ಯಾತಕ್ಕೆ ಎಷ್ಟು ಹೆಚ್ಚು ಪ್ರಾಮುಖ್ಯತೆ ಸಿಗ್ಲಿಲ್ಲ ಅಂತ ನಾನು ಇಲ್ಲೊಂದು ಲಿಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಒಂದು ಪಟ್ಟಿ ಮಾಡಿದಾಗ ಕೆಲವು ಅದ್ರ ಬಗ್ಗೆ ನಾನು ಈಗ ಮಾತಾಡಿದ್ದೀನಿ. ಅಂದ್ರೆ ಇವರು ದೇ ಲಿವ್ಡ್ ಅಂಡ್ ರೋಟ್ ಆಸ್ ಐಸೋಲೇಟೆಡ್ ಐಲೆಟ್ಸ್ ಅಂಡ್ ಇಂಡಿಪೆಂಡೆಂಟ್ಲಿ ಕ್ರಿಯೇಟೆಡ್ ಪೋಯಮ್ಸ್ ಆನ್ more or less some themes and techniques. ಎಕ್ಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ರು, ಫಿಲಾಸಫಿ ಬಗ್ಗೆ ಮಾತಾಡಿದ್ರು, ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡೋದು. ಅಂಡ್ ಇದನ್ನ ಏನಂತ ನೋಡಿದ್ರು, ಹಿಂದೆ ಒಬ್ಬ ಕವಿ ಆದವನು he should be a very superior artist. ಅವನ್ಗೆ ಎಲ್ಲಾ ವಿಷಯದ ಬಗ್ಗೆ ಹೆಚ್ಚು ಜ್ಞಾನ ಇರ್ಬೇಕು. ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಹೆಚ್ಚು ಟೆಕ್ನಿಕ್ಸ್, he should be empowered with the stylistic techniques. He should have a very strong sense of rhyme rhythm. ಇದು ಯಾವುದು ಇವ್ರ ಮೆಟಾಫಿಸಿಕಲ್ ಕಾಣ್ಲಿಲ್ಲ. ಯಾಕೆಂದ್ರೆ ಯಾವ್ದೋ ಮನಸ್ಸಿನ ಭಾವನೆಗಳು, ಗಂಡು ಹೆಣ್ಣಿನ ಸಂಬಂಧ, ಮ್ಯಾನ್ ಅಂಡ್ ವುಮೆನ್ ಕಮಿಂಗ್ ಟುಗೆದರ್ ಫಾರ್ ಫಿಸಿಕಲ್ ಇಂಟಿಮೆಸಿ, can that be compared to a spiritual experience? This is what the metaphysical poets, some of them did that. And that is the reason why the other metaphysical poets were also dismissed as vulgar or obscene. And the whole genre of metaphysical poetry didn't get its due. So it was considered as, ade ಒಂದು ರೀತಿಯ ಕೀಳ ಮಟ್ಟವಾದ ಒಂದು ಆಬ್ಸೀನ್ ಅಥವಾ ವಲ್ಗರ್ ಪೋಯಟ್, ಅಥವಾ ಬರ್ಕೊಂಡಿದ್ದಾರೆ, ಇದನ್ನೇನು ಅಷ್ಟು ಜನರು ಓದ್ಬೇಕಾಗಿಲ್ಲ ಅನ್ನೋ ಒಂದು ರೀತಿ.
ಇದ್ರಲ್ಲಿರೋ ಫಿಲಾಸಫಿ, ಇದ್ರಲ್ಲಿರೋ ಸ್ಪಿರಿಚುಯಾಲಿಟಿನ ಅಧ್ಯಯನ ಮಾಡದೆ ಒಂದು ಕ್ರಿಟಿಕ್ಸ್ ಅಥವಾ ಸ್ಕಾಲರ್ಸ್ ಅಂತ ಕರ್ಕೊಳ್ಳೋರು ಕಲೆನ ಯಾವಾಗ ಎಲ್ಲ ನಿಮ್ಗೆ ಅದ್ ಇಷ್ಟ ಆಗುತ್ತೋ ಬಿಡತ್ತೋ. ಈಗ ನಾವೊಂದ್ ಫಿಲಮ್ ನೋಡ್ತೀವಿ, ನಮಗೆ ಆ ಹೀರೋ ಕಂಡ್ರೇನೆ ಆಗದೆ ಇರ್ಬೋದು ಅಥವಾ ಹೀರೋಯಿನ್ ಕಂಡ್ರೆ ತುಂಬಾ ಇಷ್ಟ ಇರ್ಬೋದು. ಬಟ್ ವೆನ್ ವಿ ವಾಚ್ ದಟ್ ಫಿಲಮ್ ಆಸ್ ಎ ಕ್ರಿಟಿಕ್, ವೆನ್ ವಿ ಇವ್ಯಾಲ್ಯೂಯೇಟ್ ಸಮಥಿಂಗ್ ಆಸ್ ಆರ್ಟ್, ನಮ್ಮದೇ ಆದಂತ ಒಂದು ಫ್ರೇಮ್ ವರ್ಕ್ ಹಾಕೊಂಡು ಅದನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿದ್ರೆ ನಮ್ಗೆ ಅದ್ ಎಷ್ಟು ಇಷ್ಟನೇ ಆಗಲ್ಲ. But if we look at it as a piece of art and the good and bad things, ಅವಾಗ ನಮಗೆ ಇದನ್ನ ಫಿಲಮ್ ಏನೋ ಕೆಟ್ಟದಾಗಿತ್ತು, ಆದ್ರೆ ಇದೊಂದ್ ಸೀನ್ ಡೈರೆಕ್ಟರ್ ಒಂಥರ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ ಅಂತ ನಾವು ಒಂದು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಕೊಡಬಹುದು. Unfortunately, the metaphysical poets didn't get any support from anyone during the period. ಅಂಡ್ ಇವ್ರು ಯಾಕೆ ಈ 17ನೇ ಶತಮಾನದಲ್ಲಿ ಈ ತರ ವಿಭಿನ್ನವಾದ ರೀತಿಯಲ್ಲಿ ಕೆಲವರು ಆಲೋಚನೆ ಮಾಡಿದ್ರು ಅಂದ್ರೆ, ನಾನು ಹೇಳಿದ್ನಲ್ಲ, ರಿನೈಸೆನ್ಸ್ ಪೀರಿಯಡ್ ಅಲ್ಲಿ ಎಲ್ಲಾ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಲ್ಲಿ ಪ್ರಪಂಚದಾದ್ಯಂತ ಆದ ಬದಲಾವಣೆಗಳು, ಅದ್ರ ಎಪಿ ಸೆಂಟರ್ ಯುರೋಪ್ ನಲ್ಲಿ, ಇದು ಜನರನ್ನ ವಿಭಿನ್ನವಾದ ರೀತಿಯಲ್ಲಿ ಯೋಚನೆ ಮಾಡಕ್ಕೂ ಅವಕಾಶ ಕೊಡ್ತು. ಸೊ ಈ ವಿಭಿನ್ನ ರೀತಿಯಲ್ಲಿ ಪ್ಲಾಟೋನಿಕ್ ಐಡಿಯಲ್ಸ್ ಇಟ್ಕೊಂಡು, ಫಿಲಾಸಫಿ ಎಕ್ಸ್ಪ್ಲೋರೇಷನ್ ಇಟ್ಕೊಂಡು, ಆಡು ಭಾಷೆಯಲ್ಲಿ ದೇ ಡಿಂಟ್ ಯೂಸ್ ಹೈ ಇಂಗ್ಲಿಷ್ ಅಂಡ್ ಅದನ್ನ ಡೈರೆಕ್ಟ್ ಆಗಿ ಯಾವ್ದೇ ಒಂದು ವಿಷಯ ಹೇಳೋದು. ಈಗ ಪುಲಿ ಅಂತ ಪೋಯಮ್ ಇದೆ, ಅದು ಆ ಪದ್ಯದಲ್ಲಿ ಪುಲಿ ಅನ್ನೋ ವರ್ಡ್ ಬರೋದೇ ಇಲ್ಲ, ಬರೀ ಟೈಟಲ್ ಅಲ್ಲಿ ಬರೋದು. ಬಟ್ ಆಲ್ ಥ್ರೂ ದ ಪೋಯಮ್ ದ ಪೋಯಟ್ ಹ್ಯಾಸ್ ಡ್ರಾನ್ ಇನ್ ಇಮೇಜಸ್ ಆಫ್ ಪುಲಿ ವಿತೌಟ್ ಯೂಸಿಂಗ್ ದಟ್ ವರ್ಡ್. So they were always very tricky and they were, dismissed as slight. ಅಯ್ಯೋ ಇವರೆಲ್ಲ ತುಂಬಾ ಹೊಸ ರೀತಿಯಲ್ಲಿ ಹೇಳ್ತಿದ್ದಾರೆ ಅನ್ನೋ ರೀತಿಲಿ ಇವ್ರೇನೋ ಸರಿಯಾಗಿ ಹೇಳ್ತಿಲ್ಲ. ಇವರ ಇಂಟೆಲೆಕ್ಚುಯಲ್ ಪರ್ಸ್ಪೆಕ್ಟಿವ್ಸ್, ಇವ್ರ ಇಮೇಜರಿ, ಇವ್ರ ಕಾಂಪ್ಲೆಕ್ಸ್ ಥಾಟ್, ಬಟ್ ದೇ ಆರ್ ಆಲ್ ಸೋ ವಿಟಿ. ತುಂಬಾ ಅದಕ್ಕೆ ಸಟಲ್ ಹ್ಯೂಮರು ಇತ್ತು. ಪೋಯಮ್ಸ್ ವೇರ್ ನಾಟ್ ಹ್ಯೂಮರಸ್, ಐ ಮೀನ್ ಅನ್ಲೆಸ್ ದೇ ವೇರ್ ನಾಟ್ ಸೀರಿಯಸ್ ಪೋಯಮ್ಸ್. ಸೊ ಒಂದ್ ಪದ್ಯ ಅನ್ನೋದಲ್ಲ ಅಷ್ಟೊಂದು ಹಾಸ್ಯ ಇರ್ಲೇಬಾರ್ದು, ಅಷ್ಟು ಹಾಸ್ಯ ಇದ್ರೆ ಅದು ಪದ್ಯನೇ ಅಲ್ಲ ಅದು ಅಂತ. ಪದ್ಯ ಅನ್ನೋದಕ್ಕೆ ತುಂಬಾ ಸ್ಟ್ರಾಂಗ್ ಎಮೋಷನ್ಸ್, ಫೀಲಿಂಗ್ಸ್ ಮಾತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಒಂದು ಪೋಸ್ಟ್ ರಿನೈಸೆನ್ಸ್ ಪೀರಿಯಡ್ ಅಲ್ಲೂ ಭಾವನೆ ಇದ್ದಾಗ, ಪದ್ಯದಲ್ಲಿ ಹಾಸ್ಯ ತಂದಾಗ, ಪದ್ಯದಲ್ಲಿ ಮ್ಯಾನ್ ವುಮನ್ ಫಿಸಿಕಲ್ ಇಂಟಿಮೆಸಿ ನ ಒಂದು ಸ್ಪಿರಿಚುವಾಲಿಟಿ ಲೆವೆಲ್ ವರ್ಗೂ ತಗೊಂಡ್ ಹೋದಾಗ ಆಬ್ವಿಯಸ್ಲಿ ಜನಕ್ಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಈಗ ರಿಲಿಜನ್ ಬಗ್ಗೆ ಹೇಳಿದಾಗ, ಈಗ ನಾನು ವಚನ ಮತ್ತೆ ಫಿಸಿಕಲ್ ಪೋಯಟ್ಸ್ ಬಗ್ಗೆ ಮಾತಾಡ್ತಾ, ಈಗ ನಾನು ಒಂದಿಷ್ಟು ಕಂಪ್ಯಾರಿಸನ್ ತಂದೆ. ವಚನ ಸಾಹಿತ್ಯ ಅನ್ನೋದು ಮಿಡಿವಲ್ ಪೀರಿಯಡ್ 10ನೇ ಶತಮಾನದಲ್ಲಿ ಶುರುವಾಯ್ತು. ಮೆಟಾಫಿಸಿಕ್ಸ್ ಅನ್ನೋದು 16ನೇ ಶತಮಾನದ ಮೇಲೆ ಶುರುವಾಯ್ತು. ಸೊ ಆಲ್ಮೋಸ್ಟ್ ಒಂದು 600-700 ವರ್ಷ ಆದ್ಮೇಲೆ ಇವ್ರುಗಳು ಬರೆದ್ರು. ಸೊ ಅವರ್ ವಚನ ರೈಟರ್ಸ್, ವಚನ ಲಿಟ್ರೇಚರ್ ಇಸ್ ಫಾರ್ ಅಹೆಡ್. ಯಾಕೆಂದ್ರೆ ಒಂದು 600-700 ವರ್ಷದ ಹಿಂದೆ ಭಾರತ ಅಂತ ಒಂದು ದೇಶದಲ್ಲಿ ಅಷ್ಟೊಂದು ಬದಲಾವಣೆಗಳು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವ ಫೀಲ್ಡ್ ಅಲ್ಲಿ ಇಲ್ಲದೆ ಇದ್ರು, ಈ ಭಕ್ತಿ ಮೂವ್ಮೆಂಟ್ ಅಥವಾ ಈ ವಚನ ಸಾಹಿತ್ಯದಲ್ಲಿ ಜನ ಭಾಷೆಯನ್ನು ವಿಭಿನ್ನವಾಗಿ, ವಸ್ತುನ್ ವಿಭಿನ್ನವಾಗಿ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರಲ್ಲ. ಮತ್ತೆ ಇದನ್ನ ನಾನು ಬಹುಶಃ ಈಗ ಸುಮಾರು ಸತಿ ಹೇಳಿದ್ದೀನಿ. ಮತ್ತೆ ಮೈ ಮೋಸ್ಟ್ ಇಂಪಾರ್ಟೆಂಟ್ ಟೇಕ್ ಫ್ರಮ್ ಟುಡೇಸ್ ಟಾಕ್ ಇಸ್ the Vachana literature, not just in amount of, quantity. Number of Vachana poems were of course thousands in number. Metaphysics poems ashton nam sikkilla, ashton jana barilu illa. There were more Vachana poets than metaphysical poets. There are more Vachana sahitya than metaphysical literature. And Vachana literature came much before metaphysical literature, and Vachana literature was a mass movement. It was also a social movement. Metaphysical, it was only a artistic expression, and that too only in poetry. Kavitel matra metaphysical literature expression bantu. Metaphysical prose and plays were not
were extremely few in number, and they of course were further dismissed when compared to poetry. Poetryಗಾರು ಒಂಚೂರು ಜನ ಓದಿದ್ರು, ಅದ್ರ ಬಗ್ಗೆ ಆಸಕ್ತಿ ಹುಡ್ದು ಅದನ್ನ ಅಫ್ಕೋರ್ಸ್ ನಾಟ್ ಗ್ರೇಟ್ ಪೋಯಟ್ರಿ ಡಿಸ್ಮಿಸ್ ಮಾಡಿದ್ರು. ಒಂದು ವಾಟ್ ಇಸ್ ಮೆಟಾಫಿಸಿಕಲ್ ಪೋಯಟ್ರಿ ಅಂತ ಫ್ಯೂಚರ್ ಜನರೇಷನ್ ತಿಳಿಯುವಷ್ಟು ಮಟ್ಟಿಗೆ ದೇ ವರ್ ಪಾಪ್ಯುಲರ್. But other forms of metaphysical literature were not at all popular. So when you look at Vachana Sahitya, it came 600 years before, and it is so voluminous in number. And ನಮಗೆ 1000 ವರ್ಷದ ಹಿಂದೆ ಈ ಓರಲ್ ನೆರೇಟಿವ್ಸ್ ಇದ್ರು, ಇದೆಲ್ಲ ನಮ್ಗೆ ಡಾಕ್ಯುಮೆಂಟ್ ಆಗಿ ಸಿಕ್ಕಿದೆ. ಮತ್ತೆ ಆಲ್ strata of society became a part of Vachana Sahitya. Most important, women were given a platform. ಅನುಭವ ಮಂಟಪದಲ್ಲಿ ಬಸವಣ್ಣ, ಅಲ್ಲಮ್ಮ ಅವರೆಲ್ಲ ಅಕ್ಕಮ್ಮ ದೇವಿ ಅವ್ರಿಗೆ ಮಾತಾಡಕ್ಕೆ, ಬೇರೆ ಹೆಂಗಸ್ರಿಗೆ ಬಂದು ಕೇಳಕ್ಕೆ ಇಂಥ ಒಂದು ಪ್ಲಾಟ್ಫಾರ್ಮ್ ಪ್ರಪಂಚದಲ್ಲಿ ಎಲ್ಲೂ ಯಾರಿಗೂ ಸಿಕ್ಕಿರ್ಲಿಲ್ಲ. ಹಾಗಾಗಿ ದಿಸ್ ವಚನ ಸಾಹಿತ್ಯ ಇಸ್ more successful and more impactful social movement, and metaphysical poetry is just a literary poetic expression which happened around the 16th century. ಇದು ದಿಸ್ ಇಸ್ ಕಾಣಿಸ್ತಾ ಇರೋದು 11ನೇ ಶತಮಾನದ್ದು ವಚನ ಸಾಹಿತ್ಯ. ಈ ತರ ಒಂದು ಡಾಕ್ಯುಮೆಂಟ್ ಮಾಡ್ತಿದ್ರು ಅಲ್ಲಿ ಅಂತ ನಿಮ್ಗೆ ತೋರ್ಸಕ್ಕೆ. ಆಮೇಲೆ ಆದ್ರೆ ಈ ಮೆಟಾಫಿಸಿಕಲ್ ಪೋಯಮ್ಸ್ ಎಲ್ಲ ಅಷ್ಟೊತ್ತಿಗೆ ಪೇಪರ್ ಆಗ್ಲೇ ಕಂಡು ಹಿಡಿದು ಪ್ರಿಂಟಿಂಗ್ ಪ್ರೆಸ್ ಹ್ಯಾಡ್ ಜಸ್ಟ್ ಬಿಗ್ಯಾನ್. ಸೊ ಅದ್ರ ಡಾಕ್ಯುಮೆಂಟೇಶನ್ ಎಲ್ಲ ಖಚಿತವಾಗಿ ನಿಖರವಾಗಿ ತಲುಪೋ ಹಂಗೆ ಎಲ್ರಿಗೂ ಈಗ್ಲೂ ಸಿಕ್ಕಿದೆ. ಆದ್ರೆ ನಮ್ ವಚನ ಸಾಹಿತ್ಯ ನಮಗ್ ಸಿಕ್ಕಿರೋದು ತುಂಬಾ ಕಮ್ಮಿ. ಸುಮಾರು ನಾವು ಕಳ್ಕೊಂಡ್ಬಿಟ್ಟಿದೀವಿ. ಅದು ನಮ್ಗ ಸಾಹಿತ್ಯಕ್ಕೆ ಆಗಿರೋ ಒಂದು ತುಂಬಾ ದೊಡ್ಡ ನಷ್ಟ ಅಂತ ಅನ್ಕೋತೀನಿ. ಇವರೆಲ್ಲ ಆಗಿನ ಕಾಲದ ವಚನ ಶರಣರು ಅಂತ ಕರೀತಾರೆ. ಬಸವಣ್ಣ, ಚನ್ ಬಸವಣ್ಣ, ಅಲ್ಲಮ್ಮ ಪ್ರಭು, ಸಿದ್ದರಾಮೇಶ್ವರ, ಸಿದ್ದೇಶ್ವರ ಅಂತಿದ್ರು. ಸಿದ್ದರಾಮೇಶ್ವರ ಅವರು 68,000 ಏನೋ ಬರ್ದಿದ್ದಾರೆ, ಅದ್ರಲ್ಲಿ ಅರ್ಧಕ್ಕಷ್ಟು ಸಿಕ್ಕಿದೆ ಅಂತ ಹೇಳ್ತಾರೆ. ಮತ್ತೆ ಶರಣ ವುಮೆನ್ ವಚನಕಾರ ಸುಮಾರು 30ಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಬಹುಶಃ ನಮಗೆ ಈ ಹೆಂಗಸರಿಗೆ ಅವರು ವಚನ ಸಾಹಿತ್ಯದಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂದ್ ಪ್ಲಾಟ್ಫಾರ್ಮ್ ಸಿಕ್ಕಿದ್ರು ಎಷ್ಟೋ ಜನ ಅದನ್ನ ಧೈರ್ಯವಾಗಿ ಹೇಳ್ದೇ ಇರ್ಬೋದು. ನಮಗ್ ಸಿಕ್ಕಿರೋದ ತುಂಬಾ ಕಮ್ಮಿ. ಆದ್ರೆ 30 ನಮ್ಗೆ ಸಿಕ್ಕಿದ್ರೆ ಇನ್ನೂ ಎಷ್ಟೋ ಜನ ಮೇಲ್ ವಚನಕಾರ, ವುಮೆನ್ ವಚನಕಾರ, ಅವರ ಸಾಹಿತ್ಯ ನಮಗ್ ಸಿಕ್ಕಿಲ್ಲ. ಇದು ಯಾಕೆಂದ್ರೆ ಇದು ಆಗಿದ್ದೆ ಸುಮಾರು 1000 ವರ್ಷದ ಹಿಂದೆ. ಆವಾಗ ಈ ತರ ಪಾಲ್ಮೆರಾ ಲೀವ್ಸ್ ಅಲ್ಲಿ ಡಾಕ್ಯುಮೆಂಟ್ ಆಗ್ತಿತ್ತು, ಅಥವಾ ಓರಲ್ ನರೇಟಿವ್ ಒಬ್ಬರಿಂದ ಒಬ್ಬರಿಗೆ ಈ ವಚನಗಳು ಬಂತು. ಮತ್ತೆ ಈಗ ತುಂಬಾ ಹೆಚ್ಚಾಗಿ ಡಾಕ್ಯುಮೆಂಟೇಶನ್ ನಡೀತಾ ಇದೆ. ಮತ್ತೆ ಕರ್ನಾಟಕದಲ್ಲೇ ಎಷ್ಟು ಒಂದೇ ಕಡೆ ಇದಾಗ್ಲಿಲ್ಲ, ಅನೇಕ ಸಣ್ಣ ಊರಲ್ಲಿ ಆಯ್ತು. ಮತ್ತೆ ವಚನ ಪಿತಾಮಹ ಅಂತ ಕರೀತಾರೆ ಹಳಕಟ್ಟಿ ಅವರು ಆ ಜಾಗಗಳಿಗೆ ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ ಬಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಪುಸ್ತಕಗಳು ತಂದಿದೆ. ಮತ್ತೆ ಅನೇಕ ವಚನ ಪ್ರಮೋಟರ್ಸ್ ಅಂತ ಕರಿತೀನಿ. ಈಗ ಇವತ್ತಿನ ಕಾರ್ಯಕ್ರಮದ ವಿಜಯಕುಮಾರ್ ಕಮ್ಮರ್ ಇರ್ಬೋದು, ಅಥವಾ ಶೀಲಾ ಮಳ್ಳಿಮಠ ಅವ್ರು ಇರ್ಬೋದು, ಅವರು ಈ ಸಾಹಿತ್ಯದ ಬಗ್ಗೆ ತುಂಬಾ ಆಸಕ್ತಿ ಪಡೆದು ಬೇಕಷ್ಟು ವಿಷಯ ಜೊತೆ, ಈಗ ನೋಡಿ ಈಗ ಮೆಟಾಫಿಸಿಕಲ್ ವಚನ ಅಂತ ಇವ್ರು ಟಾಪಿಕ್ ಕೊಟ್ರು. ಶೀಲಾ ಮೇಡಮ್ ಅವರು ಕರೋನಾ ಟೈಮಲ್ಲಿ ಕರೋನಾ ಅಂಡ್ ವಚನ ಅಂತ ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಈಗಿನ ಪ್ರಸ್ತುತ ಕಾಲದಲ್ಲಿ ಕಾಂಟೆಂಪ್ರರಿ ಕಾಂಟೆಕ್ಸ್ಟ್ ಅಲ್ಲೂ ಈ ವಚನ ಎಷ್ಟು ನಮಗ್ ಮುಖ್ಯ. ಇಟ್ ಈಸ್ ಎ ಕೌನ್ಸಿಲರ್, ನಮಗೆ ಬಿಸ್ನೆಸ್ ಡೀಲ್ ಇರ್ಬೋದು, ಪರ್ಸನಲ್ ರಿಲೇಶನ್ಶಿಪ್ ಇರ್ಬೋದು, ಪ್ರೊಫೆಷನಲ್ ರಿಲೇಶನ್ಶಿಪ್ ಇರ್ಬೋದು, ಇದೆಲ್ಲ ನಮಗೆ ಈ ವಚನ ಒಂದು ಸಮಾಧಾನ ಕೊಡತ್ತೆ, ಶಕ್ತಿ ಕೊಡತ್ತೆ, ಧೈರ್ಯ ಕೊಡತ್ತೆ. ಮತ್ 11ನೇ ಶತಮಾನದಲ್ಲಿ ಇದು ಹೆಚ್ಚಿನದಾಗಿ ಕೆಲಸ ಮಾಡ್ಕೊಂಡ್ ಬಂದಿದೆ. ಬಸವಣ್ಣ ಅವ್ರ ಪರಿಚಯ ತಮ್ಮೆಲ್ರಿಗೂ ಇದೆ. ಸೊ ಇವರು ಕ್ಯಾಟಲಾಗಿಂಗ್ ಅಂಡ್ ಕ್ರಾನಿಕಲಿಂಗ್ ಆಫ್ ವಚನಾಸ್ ಅಂತ ಎಲ್ಲೋ ಓದ್ದೆ, ಅದನ್ನ ಮುಖ್ಯವಾಗಿ ಮಾಡ್ಕೊಂಡ್ ಬಂದ್ರು. ಈಗ ಪ್ರತಿಯೊಬ್ಬ ಓರಲ್ ನೆರೇಟರು ಒಂದು ಹೆಸರು, ಪೆನ್ ನೇಮ್ ಅನ್ಬೋದು, ಅಡ್ಡ ಹೆಸರು ಇರ್ಬೋದು, ಶಿವನ್ ಇನ್ನೊಂದು ಹೆಸರು ಇರ್ಬೋದು, ಅದನ್ನ ತಮ್ಮ ನರೇಷನ್ ಅಲ್ಲಿ ಹಾಕೊಂಡ್ ಬಂದ್ರೆ ಇದು ಇವರೇ ಹೇಳಿದ್ದು ಅಂತ
ನಮಗೆ ಖಚಿತವಾಗಿ ದಾಖಲೆ ಸಿಗತ್ತೆ. ಸೊ ಅದು ತುಂಬಾ ಮುಖ್ಯ ಅಂತ ಈ ವಚನಗಳು. ಈಗ ನಾವು ಅಕ್ಕ ಮಹಾದೇವಿ ಇದು ಚನ್ನಮಲ್ಲಿಕಾರ್ಜುನ ಅಂತ ಕೇಳ್ತೀವಿ. ಸೊ ಈ ಪೆನ್ನೆಮ್ ಅನ್ನೋದು ಆ ಶಿವನ ಒಂದು ಕೊಲೋಕಿಯಲ್ ಅಥವಾ ಒಂದು ತುಂಬಾ ಪರ್ಸನಲ್ ಅಡ್ರೆಸ್ ಇರುತ್ತೆ. ಇದು ಪ್ರತಿಯೊಬ್ಬ ವಚನಕಾರರು ತಮ್ಮ ವಚನದ ಕಡೆಯಲ್ಲಿ ಅಥವಾ ಬಳಸ್ಕೊಂಡ್ ಬರ್ತಾರೆ. ಇದರಿಂದ ನಮಗೆ ಇವರ ವಚನಕಾರರ ಪರಿಚಯನೂ ಆಗತ್ತೆ ಅಂತ. ನಮಗೆ 1000 ವರ್ಷದ ಹಿಂದೆ ಕ್ಯಾಟಲಾಗಿಂಗ್ ಅಂಡ್ ಡಾಕ್ಯುಮೆಂಟಿಂಗ್ ಎಷ್ಟು ಮುಖ್ಯ ಅಂತ ಇವರು ಫಿಲಾಸಫಿ ಜೊತೆನೂ ಅದನ್ನ ತಂದಿರೋದು ನಿಜವಾಗ್ಲೂ ಹೆಮ್ಮೆ ಪಡುವಂತ ವಿಷಯ. ಮತ್ತೆ ಮುಂದಿನ ಸ್ಲೈಡ್ ನಾನು ಹೋಗ್ತಾ ಇಲ್ಲಿ ನಾ ಮೆಟಾಫಿಸಿಕಲ್ ಪೋಯಟ್ರಿ ಮತ್ತೆ ಬರ್ತೀನಿ. ನಾವ್ ಅನ್ಕೊಂಡಿರೋದು ಇಂಗ್ಲಿಷ್ ನಲ್ಲಿ ಮಾತ್ರ 4-5 ಜನ ಮೆಟಾಫಿಸಿಕಲ್ ಪೋಯಿಟ್ಸ್ ಅಂತ. ಇದು ತಪ್ಪು. ಇಟಾಲಿಯನ್ ಭಾಷೆಯಲ್ಲಿ, ಫ್ರೆಂಚು, ಜರ್ಮನ್ ಭಾಷೆಗಳಲ್ಲೂ 16ನೇ ಶತಮಾನ 16-17ನೇ ಶತಮಾನದಲ್ಲಿ ಅನೇಕರು ವಿಭಿನ್ನವಾದ ರೀತಿಯಲ್ಲಿ ಬೋತ್ ಇನ್ ಕಂಟೆಂಟ್ ಆಸ್ ವೆಲ್ ಆಸ್ ಇನ್ ಲ್ಯಾಂಗ್ವೇಜ್ ಅಂಡ್ ಇನ್ ಥಾಟ್ಸ್ ಬರೆಯಕ್ ಶುರು ಮಾಡಿದ್ರು. ಅಲ್ಲಿವರೆಗೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ಹೆಣ್ಣಿನ ಸೌಂದರ್ಯನ ಯಾವಾಗ್ಲೂ ಅವಳು ಬೆಳ್ಳಿಗಿರ್ಬೇಕು, ತುಂಬಾ ನೋಡಕ್ ಆಕರ್ಷಣವಾಗಿರ್ಬೇಕು, ಕೂದಲು ತುಂಬಾ ಚೆನ್ನಾಗಿರ್ಬೇಕು, ದಟ್ಟವಾಗಿರ್ಬೇಕು, ಕರ್ಲಿ ಹೇರ್ ಇರ್ಬೇಕು. ಆ ತರಾನೇ ಎಲ್ಲಾ ಕವಿಗಳು ವರ್ಣಿಸ್ತಿದ್ರು. ಸೊ ದ ಡಾರ್ಕರ್ ವುಮೆನ್ ವೇರ್ ನಾಟ್ really celebrated in poetry till the metaphysical poets started writing. The other name for metaphysical period was also the baroque poems ಅಂತಿದ್ರು ಅವ್ರನ್ನ. ಏಕೆಂದ್ರೆ ಈ ಮೆಟಾಫಿಸಿಕಲ್ ಅನ್ನೋದು ನಾ ಹೇಳ್ದಂಗೆ ಸ್ಯಾಮ್ಯುಯಲ್ ಜಾನ್ಸನ್ ಕೊಟ್ಟಿರೋ ಡೆಫಿನೇಷನ್. ಇವ್ರನ್ನ 16th-17th ಸೆಂಚುರಿಲಿ ಬ್ಯಾರಾಕ್ ಪೋಯಮ್ಸ್ ಆಗಿನ ಕಾಲದಲ್ಲಿ ಬರೀತಿದ್ರು. ಇವರು ದೇ ಯೂಸ್ ಎ ಡೆಕೋರೇಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಅಂತ ಫಿಲಿಪ್ ಸಿಡ್ನಿನೋ ಇದರದು ಕೆಲವು ಸಾನೆಟ್ಸ್ ಹೇಳಿದ್ದಾರೆ. ಸೊ what is very important that happened during the metaphysical period, apart from all these things that we have discussed so far, is that a woman's beauty, not just in its regular framework of being fair and slim and lustrous hair, but also being dark and being pale or having some quirk in her, which these poets described, came to be accepted. Like Edward Herbert ಅನ್ನೋರು ಒಂದು ಲಾ ಗಿಯಾಲೆಟಾ ಗ್ಯಾಲೆಂಟಿ ಅಂದ್ರೆ ದ ಸನ್ಬರ್ನ್ ಎಕ್ಸಾಟಿಕ್ ಬ್ಯೂಟಿ ಅಂತ ಒಂದು ಅಷ್ಟು ಬೆಳ್ಳಗಿಲ್ದೆ ಇರೋ ಒಂದು ಹುಡುಗಿ ಬಗ್ಗೆ ಪ್ರಸ್ತಾಪ ಮಾಡ್ತಾ ಒಂದು ಕವಿತೆ ಬರೆದಿದ್ದಾರೆ. ಆಮೇಲೆ ಒಂದು ಕರಿ ಹುಡುಗಿ ಅಂದ್ರೆ ತುಂಬಾ ಆಕರ್ಷಣೆ, ಅದು ಬೆಲಾಸ್ಕಿಯೇ ದ ಬ್ಯೂಟಿಫುಲ್ ಸ್ಲೇವ್ ಅಂತ ಒಂದು ಕವಿತೆ. ಸೊ ದ non-fair or the not so fair women were also being described from this period onwards. ಈಗ ಒಂದು 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು. ಈಗ ಜಾನ್ ಮಿಲ್ಟನ್ ಮತ್ತೆ ಡ್ರೈಡನ್ ಅವರು ಬರೆಯಕ್ ಶುರು ಮಾಡಿದ ಹೊಸದ್ರಲ್ಲಿ ಬೇರೆ ಕವಿಗಳ ರೀತಿ ಅಂದ್ರೆ ಅಲೆಕ್ಸಾಂಡರ್ ಪೋಪ್ ಕೂಡ ಡನ್ ರೀತಿಲಿ ಬರೆಯಕ್ ಶುರು ಮಾಡಿದ್ರಂತೆ. ಪೋಪ್ ಎಲಿಜಿ ಟು ದ ಮೆಮೊರಿ ಆಫ್ ಅನ್ ಅನ್ಫಾರ್ಚುನೇಟ್ ಲೇಡಿ, ಅದರಲ್ಲಿ ಮೆಟಾಫಿಸಿಕಲ್ ಕಾನ್ಸೈಟ್ ಅಂತ ಬರುತ್ತೆ. ದಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮೆಟಾಫಿಸಿಕಲ್ ಪೋಯಟ್ರಿ ಅಂಡ್ ಇಟ್ಸ್ ಆಲ್ಸೋ ಅನ್ ಆಸ್ಪೆಕ್ಟ್ ವಿಚ್ ಇಸ್ ಫೌಂಡ್ ಇನ್ ವಚನ ಪೋಯಟ್ರಿ. ಕಾನ್ಸೈಟ್ ಅಂತ ಹೇಳಿದ್ರೆ ಒಂದು ರೀತಿಯ ವ್ಯಂಗ್ಯವಾದ ಸಟೈರಿಕಲ್ ರೀತಿಲಿ ಕಾಂಟ್ರಾಸ್ಟಿಂಗ್ ಇದನ್ನ ಸಟಲ್ ಆಗಿ ಹೇಳೋದು. ಲೈಕ್ ಪೋಪ್ ಒಂದು ಹುಡುಗಿನ ಬಗ್ಗೆ ಬರೀತಾ ಮೋಸ್ಟ್ ಸೋಲ್ಸ್ ಇಟ್ಸ್ ಟ್ರೂ ಬಟ್ ಪೀಪ್ ಔಟ್ ಒನ್ಸ್ ಅನ್ ಏಜ್ ಅಂತ ಹೇಳ್ತಾರೆ. ಸೊ ಅಂತ ಹೇಳಿದ್ರೆ ಸಹಾನುಭೂತಿ ತೋರಿಸೋ ರೀತಿಲಿ ಒಂದು ವ್ಯಕ್ತಿ ಅಥವಾ ವಸ್ತುವ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇಂದ ಹೊರತರ್ತಾರೆ. This is a very important trait of metaphysical poetry and ನಾವು ವಚನ ಸಾಹಿತ್ಯದಲ್ಲೂ ನಮಗೆ ವಿಭಿನ್ನವಾದ ಒಂದು ಭಾವನೆಗಳನ್ನ ಸಟಲ್ ಆಗಿ ಶರಣರು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆದ್ರೆ ಇದು ದಿಸ್ ಆಸ್ ಐ ಟೋಲ್ಡ್ ಯು ಇದನ್ನ ಒಂದು ಕವಿತೆ ಒಂದು ಪ್ಲೆಷರ್ ಅಥವಾ ಒಂದು ಕವಿತೆ ಎಲ್ಲ ಒಂದು ಒಗಟು ಅಂತ ಅರ್ಥ ಮಾಡ್ಕೊಂಡು
they didn't find it artistic or intellectual. And ಈಗ ನೋಡಿ ನಮ್ಮ ಅಕ್ಕ ಮಹಾದೇವಿ, ನಾನು ಈ ಸ್ಲೈಡ್ ಬಂದಿದ್ದೀನಿ, ಇದ್ರಲ್ಲಿ ಒಂದು ಮೆಟಾಫಿಸಿಕಲ್ ಪೋಯಮ್ ಅಕ್ಕ ಮಹಾದೇವ, ಮತ್ತೆ ಇದು ಅಬ್ರಹಾಂ ಕೌಲಿ ಇದು ಒಂದು ಪೋಯಮ್. ಸೊ ನನಗೆ ತುಂಬಾ ವರ್ಷದಿಂದ ಅನ್ಸಿದ್ದು, ನಾನು ವಚನ ಮಾಡ್ಬೇಕಾದ್ರು ನಮ್ಮ ಜೈನ್ ಕಾಲೇಜಲ್ಲಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಅವ್ರಿಗೆ ನಾ ವಚನ ಸಾಹಿತ್ಯ ಮಾಡಿದಾಗ ಈ ಕವಿತೆ ಇತ್ತು, ಹಸ್ಬೆಂಡ್ ಇನ್ಸೈಡ್ ಲವರ್ ಔಟ್ಸೈಡ್, ಐ ಕಾಂಟ್ ಮ್ಯಾನೇಜ್ ದೆಮ್ ಬೋತ್. ಆ ಹುಡುಗಿರು ನಮ್ಗೆ ಈಗ್ಲೂ ಈ ತರ ಧೈರ್ಯವಾಗಿ ಮಾತಾಡಕ್ಕೆ ಸಾಧ್ಯ ಇಲ್ಲ. ಹೌ ಕುಡ್ ಶಿ ಸ್ಪೀಕ್ ಸೋ ಬೋಲ್ಡ್ಲಿ 1000 years ಬ್ಯಾಕ್? ವಿ ರಿಯಲಿ ಸಲ್ಯೂಟ್ ಹರ್, ವಿ ಅಪ್ರಿಶಿಯೇಟ್ ಹರ್ ಅಂತ ಈ ಪೋಯಮ್ ನ ವಚನನ ಅವರು ಅರಬಿಕ್ ಭಾಷೆಗೆ ಅನುವಾದ ಮಾಡ್ಕೊಂಡು ಅಲ್ಲಿ ಅವ್ರ ಫ್ರೆಂಡ್ಸ್ಗೆಲ್ಲ ಕಳ್ಸಿದ್ರು ಒಂದು ಟ್ರಾನ್ಸ್ಲೇಷನ್ ವರ್ಕ್ಶಾಪ್ ಅಲ್ಲಿ. So this is the power of Vachana, where, you know, very boldly it mingled spirituality with sensuality. Iga Akka Mahadevi, oh mother, I burned in a flameless fire. Tanage dehadalli ಆಗೋ ಅಂತ ಒಂದು ವಿಪರೀತವಾದ ಒಂದು ಪ್ರೇಮಾನುಭವನ ಇಷ್ಟು ಮುಕ್ತವಾಗಿ ಹೇಳ್ಕೊಂಡಾಗ, I tossed without a pleasure, loving my Lord white as jasmine. I wandered through unlikely worlds. Unlikely worlds here I felt is the spiritual world and the sensual world, the real earthly world and the other world. So, ee thara intermingling of sensuality and spirituality is also found in all of the metaphysical poets. And a classic example is Abraham Cowley. Avaru ee padyadalli hige heltare, where he speaks about, you know, the mortality of men, time waiting for them. This coyness lady where no crime, you know, the lady is very coy, very shy and not very eager to respond. She says, ayyo nang kayakagala, time illa, but at my back I always hear time's winged chariot hurrying near, and the graves a fine and private place, but none I think do their embrace. Okay, savu elrigu ide, ಕೊನೆಗೆ ನನಗೂ ನಿಂಗೂ, ಆದ್ರೆ ಅಲ್ಲಿ ನಾವು ತಪ್ಕೊಳಕ್ಕಾಗತ್ತಾ? ಈಗ ಬಾ, ಐ ಆಮ್ ಹಿಯರ್ ಫಾರ್ ಯು ಅನ್ನೋ ರೀತಿಲಿ ಕರೀತಿದ್ದಾರೆ. ದಿಸ್, ಯು ನೋ, ನನಗೆ ಇದು ಓದಿದಾಗ ನಮ್ಮ ತಾತನ್ನ ಬದುಕು ನೆಳಲ ಬಿಸಿಲ ದಾರಿ ಮಿತ್ತು ಕಳ್ಳ ಬೆಕ್ಕಿನಂತೆ ಹೊಂಚುತಿಹುದು ನೆನಪ್ಪ ಬಂತು. ಸೊ ವಿ ಸಿ ದಾಟ್ ಈ ವಚನ ಸಾಹಿತ್ಯದ ಸ್ಟೈಲಿಸ್ಟಿಕ್ ಟೆಕ್ನಿಕ್ ಅಂದ್ರೆ ಬರೆಯೋ ರೀತಿಲಿ ಶಾರ್ಟ್ ವರ್ಸ್ ಇರೋದು, 4-5 ಸೆಂಟೆನ್ಸಸ್, ಶಿವನ ಆಡ ಭಾಷೆಯಲ್ಲಿ ಆತ್ಮೀಯವಾಗಿ ಕರೀತಿರೋ ಒಂದು ಅಡ್ಡ ಹೆಸರು ಕೂಡಲ ಸಂಗಮ ದೇವ, ಚನ್ನಮಲ್ಲಿಕಾರ್ಜುನ, ಅದನ್ನೇ ಇವ್ರುಗಳು ತಮ್ಮ ಕವಿತೆಯಲ್ಲಿ ಬಳಸ್ಕೊಂಡ್ರು. ಮತ್ತೆ ಆ ಆತ್ಮೀಯ ಒಂದು ಕರೆಯೋ ರೀತಿಯಿಂದ ಇದು ಇವ್ರು ಬರೆದ್ರು ಅನ್ನೋ ಒಂದು ನಮಗೆ ಡಾಕ್ಯುಮೆಂಟೆಡ್ ಎವಿಡೆನ್ಸು ಸಿಗತ್ತೆ. ಮತ್ತೆ ಒಂದು ತುಂಬಾ ಸಟಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ನನ್ಗೀಗ ಅನ್ಸತ್ತೆ, ನಾನೇನ್ ಪ್ರೀತಿಸ್ತೀನಿ, ಇದಾಗತ್ತೆ ಇದಾಗಲ್ಲ ಅಂತ ಖಡಾಖಂಡಿತವಾಗಿ ಯಾವತ್ತೂ ಬರಲ್ಲ. ಇದು ಹೀಗಾಗ್ಬೋದೇನೋ, ನಾವ್ ಜಾಸ್ತಿ ಹೊತ್ಕಾದ್ರೆ ನಾವ್ ಸಿಗದೆ ಇರಬಹುದು ಅನ್ನೋ ಒಂದು ವೆರಿ ಸಟಲ್ ವೇ ಆಫ್ ಟೆಲ್ಲಿಂಗ್ ಅಬೌಟ್, ಯು ನೋ, ದಿ ಇಮಾರ್ಟಲ್ ಲೈಫ್ ಅಂಡ್ ದ ಇಮಾರ್ಟಲಿಟಿ ಆಫ್ ಅವರ್ ಫೀಲಿಂಗ್ಸ್. ಮತ್ತೆ ಇದು ಫಿಲಸಾಫಿಕಲ್ ಆಗಿ, ಮತ್ತೆ ನಮ್ದು ಡಿಟ್ಯಾಚ್ಮೆಂಟ್, ಈ ಪ್ರಪಂಚ ಇಷ್ಟೇ, ನಾವು ಅದನ್ನ ಎಲ್ಲದನ್ನ ಹಂಚ್ಕೊಂಡ್ ಹೋದ್ರೆ ನಮಗ್ ಬದುಕಕ್ ತುಂಬಾ ಕಷ್ಟ ಆಗತ್ತೆ. ಯಾಕೆಂದ್ರೆ ನಮ್ಮಲ್ಲಿರೋ ಭಾವನೆಗಳು ಈ ಪ್ರಪಂಚದಲ್ಲಿ ಕಟ್ ಹಾಕಕ್ ಸಾಧ್ಯ ಇಲ್ಲ, ಈ ಸಮಾಜ ಅದಕ್ಕೆ ಸ್ವತಂತ್ರನೂ ಕೊಡಲ್ಲ. ಬಟ್ ಹೌ ಡು ವಿ ಲಿವ್, ವಿ ಹ್ಯಾವ್ ಟು ಫೈಂಡ್ ಎ ವೇ ಔಟ್ ಅಂತ ಇವ್ರ ವಚನಾನು ಮತ್ತೆ ಮೆಟಾಫಿಸಿಕಲ್ ಪೋಯಿಟ್ಸು ತೋರಿಸಿದ್ದಾರೆ. ಇದು ನೀವು ಕೇಳಿರೋಂತ ಬಸವಣ್ಣ ಅವರ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನೆಯ ಕವಿತೆ, ಅದರದ್ದು ಇಂಗ್ಲಿಷ್ ಅನುವಾದ. ಮತ್ತೆ ಇದು ತುಂಬಾ ಮುಖ್ಯವಾದ ಇದ್ರಲ್ಲಿ ಸಿಗೋಂತ ಒಂದು ವಿಷಯ, ಸ್ಥಾವರಕ್ಕೆ ಉಳಿ ಉಂಟು ಜಂಗಮ ಕಳಿವಿಲ್ಲ, ಥಿಂಗ್ ಸ್ಟ್ಯಾಂಡಿಂಗ್ ಶೆಲ್ ಫಾಲ್ ಬಟ್ ದ ಮೂವಿಂಗ್ ಎವರ್ ಶೆಲ್ ಸ್ಟೇ. ವಾಟ್ ಎ ಫಿಲಸಾಫಿಕಲ್ ಥಾಟ್. ಇಟ್ ಹ್ಯಾಸ್ ಕಮ್ ಹಿಯರ್ ಸೋ ಸಟಲಿ ಪುಟ್ ಹಿಯರ್. ಅಂಡ್ ಈ ಇವತ್ತಿನ ಕಾರ್ಯಕ್ರಮದ ಕಡೆಗೆ ಈ ಭಕ್ತಿ ಮೂಮೆಂಟ್, ಈ ವಚನ ಸಾಹಿತ್ಯ ಬಗ್ಗೆ ಮತ್ತೆ ನಾವು ವಿಶ್ಲೇಷಿಸ್ತಾ, ನಮ್ಮ ಈ ಭಕ್ತಿ ಮೂಮೆಂಟ್ ಇಂದ ಆಫ್ ಶೂಟ್ ವಚನ ಸಾಹಿತ್ಯ, ಇದು ಭಾರತದ ಎಲ್ಲಾ ಕಡೆ ಬೇರೆ ಬೇರೆ ರೀತಿಯಲ್ಲಿ ಭಕ್ತಿ ಮೂಮೆಂಟ್ ಹರಡ್ಕೊಂಡು ಸಮಾಜದಲ್ಲಿ ಆಗಿರುವಂತ ಕೆಲವು ಬ್ಯಾರಿಯರ್ಸ್ ನ ಸ್ವಲ್ಪ ಮಟ್ಟಿಗೆ
ಸಂಪೂರ್ಣವಾಗಿ ಎರೇಸ್ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಆದ್ರೆ ಸಡಿಲ ಮಾಡ್ಕೊಂಡು ಬಂತು. ಪೇಟ್ರಿಯಾರ್ಕಲ್ ಬ್ಯಾರಿಯರ್ಸ್ ಇರ್ಬೋದು, ಕ್ಯಾಸ್ಟ್ ಬ್ಯಾರಿಯರ್ಸ್ ಇರ್ಬೋದು, ಇದನ್ನ ಜನಕ್ಕೆ ಪ್ರಶ್ನಿಸೋ ಹಕ್ಕಂತೂ ಕೊಡ್ತು. ನಾವ್ ಈಗ್ಲೂ ನೋಡಿದೀವಿ ನಮ್ಮಲ್ಲಿ ಕ್ಯಾಸ್ಟ್ ಬ್ಯಾರಿಯರ್, ಜೆಂಡರ್ ಬ್ಯಾರಿಯರ್ಸ್ ನಾವು ತೆಗಿಯಕ್ ಆಗೇ ಇಲ್ಲ. 33% ಹೆಂಗಸ್ರಿಗೆ ಸ್ಥಾನ ಅಂತ ಹೇಳಿದಾರೆ, ಅದಕ್ಕೆ ಇನ್ನೂ ನಾವು ಕಾಯ್ಬೇಕಾಗಿದೆ. 33 ಯಾವ ಲೆಕ್ಕ? ಸಮಾನ ಅಂದ್ರೆ ಸಮಾನ, ನಮ್ಗೂ 50% ಕೊಡ್ಬೇಕು. ಸೊ ಈ ತರ ಒಂದು ಕಾನ್ಸಲೇಷನ್ ಪ್ರೈಸ್ ಎಲ್ಲಿ ನಮಗ್ ಸಮಾಧಾನವೇ ಹೊರತು ಅದು ಸಮಾನ ಅಲ್ವೇ ಅಲ್ಲ. ಇದನ್ನ ನಮ್ಮ ವಚನ ಸಾಹಿತ್ಯದಲ್ಲಿ ನಮ್ ಶರಣೆಯರು ಪ್ರಶ್ನಿಸಿದ್ದಾರೆ. ನಾನು ಒಬ್ಬ ಗಂಡಸಿಗೆ ಅಥವಾ ಒಂದ್ ವ್ಯಕ್ತಿಗೆ ನನ್ನನ್ನ ಸ್ಪಂದಿಸೋ ಅಂತದಕ್ಕೆ ನಾನು ಇಷ್ಟೊಂದು ಸೋತಿರೋದು, ನನಗೆ ಈ ರೀತಿ ಅನ್ಸೋದು, ಅದ್ರಲ್ಲಿ ಏನ್ ತಪ್ಪು? ವಾಟ್ ಇಸ್ ರಾಂಗ್ ಇನ್ ಅ ವುಮೆನ್ಸ್ ಫೀಲಿಂಗ್ ಆಫ್ ಸಚ್ ಎನ್ ಎಕ್ಸ್ಪ್ರೆಷನ್ ಅನ್ನೋ ಒಂದು ದಿಟ್ಟತನ ಇವ್ರು ಕೊಟ್ಟಿದ್ದಾರೆ. ನಾ ಮೆಟಾಫಿಸಿಕಲ್ ವುಮೆನ್ ಪೋಯೆಟ್ಸ್ ಇದಾರಾ ಅಂತ ನೋಡ್ಕೊಂಡ್ ಬಂದೆ, ಆದ್ರೆ ನಂಗೆ ಹೆಚ್ಚು ಸಿಗ್ಲೇ ಇಲ್ಲ. ಇನ್ಫ್ಯಾಕ್ಟ್ ನಂಗೆ ಸಿಗ್ಲೇ ಇಲ್ಲ. ಆದ್ರೆ ಒಂದು ಸಿಕ್ತು, ದೇರ್ ವೇರ್ ಅದರ್ ರೈಟರ್ಸ್. ಅಂದ್ರೆ 18ನೇ ಶತಮಾನದಲ್ಲಿ 1850s ಅಷ್ಟೊತ್ತಿಗೆ ಎಮಿಲಿ ಡಿಕನ್ಸನ್ ಅವರು ಇದೇ ರೀತಿ ಸ್ವಲ್ಪ ಮೆಟಾಫಿಸಿಕಲ್ ಪೋಯೆಟ್ಸ್ ತರಾನೇ ಅವ್ರು ಬರೆಯಕ್ ಶುರು ಮಾಡಿದ್ರು. ನಾನು ಇಲ್ಲಿ ಇದಕ್ ಬರ್ತೀನಿ. ಎಮಿಲಿ ಡಿಕನ್ಸನ್ದು ಈಗ ನಾನು ಸ್ಲೈಡ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮೆಟಾಫಿಸಿಕಲ್ ಪೋಯೆಟ್ಸ್ ಇದೆ. ನಾನು ಇದು ಕ್ಯಾಪ್ಷನ್ ಮೆಟಾಫಿಸಿಕಲ್ ಲೋನರ್ಸ್ ಅಂತಾನೆ ಕೊಟ್ಟಿದ್ದೀನಿ, ಯಾಕೆಂದ್ರೆ ನಾ ಹೇಳಿದ್ನಲ್ಲ ಅವರೆಲ್ಲ ಏಕಾಂಗಿಯಾಗಿ ಕವಿತೆ ಕೂತ್ಕೊಂಡ್ ಬರ್ದ್ರು. ನಮ್ ವಚನ ಸಾಹಿತ್ಯದ ತರ ಒಟ್ಟಿಗೆ ಕೂತ್ಕೊಂಡು ಅಥವಾ ಒಂದ್ ಕಮ್ಯುನಿಟಿಯಾಗಿ ಅವರು ಒಂದ್ ಸಾಹಿತ್ಯ ಅಥವಾ ಒಂದು ಕೊಲೆನ್ ಹೊರಗ್ ತರ್ಲಿಲ್ಲ. ಅದಕ್ಕೆ ಅವ್ರನ್ನ ತುಂಬಾ ಬೇಗ ಎಲ್ರು ಡಿಸ್ಮಿಸ್ ಮಾಡ್ಬಿಟ್ರು. ಇದ್ರಲ್ಲಿ ಲೇಟರ್ ಮೆಟಾಫಿಸಿಕಲ್ ಪೋಯೆಟ್ ಆರ್ ಟ್ರಾನ್ಸ್ಡೆಂಟಲ್ ಪೋಯೆಟ್ಸ್ ಅಂತ ಹೇಳ್ತಾರೆ ಎಮಿಲಿ ಡಿಕನ್ಸನ್ ಅವರು. ಶಿ ಸ್ಟಾರ್ಟೆಡ್ ಎಕ್ಸ್ಪ್ರೆಸಿಂಗ್ ಹರ್ ಇನ್ನರ್ ಮೋಸ್ಟ್ ಆಂಗ್ಸೈಟೀಸ್ ಇನ್ ಎ ಫ್ರೀ ವರ್ಸ್ ಫಾರ್ಮ್. ಅಫ್ಕೋರ್ಸ್ ಎಮಿಲಿ ಅಂತ ಹೇಳಿದ್ರೆ ಡೆತ್ ಪೋಯೆಟ್ ಅಂತ ಹೇಳ್ತಾರೆ. ಇವನ್ ವೆನ್ ಶಿ ಸ್ಪೋಕನ್ ಆಫ್ ಡೆತ್ ಆರ್ ಇವನ್ ದೇ ಶಟ್ ಮಿ ಅಪ್ ಇನ್ ಪ್ರೋಸ್ ಇಸ್ ಎ ವೆರಿ ಫೆಮಿನಿಸ್ಟ್ ಪೋಯೆಟ್. ದೇ ಶಟ್ ಮಿ ಅಪ್ ಪ್ರೋಸ್ ಅಂದ್ರೆ ಹೆಂಗಸರು ಕವಿತೆಯಾಗಿ ಬರಿಬೇಕು ಅಂತ ಹೇಳಿ ನನ್ನನ್ನು ಕೂಡ ಹಾಕ್ಬಿಟ್ರು, ಆದ್ರೂ ನಾನ್ ಬರ್ದೆ ಅಂತ ಹೇಳ್ತಾರೆ. It has got echoes of metaphysical aspects of it, and so many of Emily's poem blend spirituality and sensuality like the metaphysical poets. But ನಾವು 16ನೇ 17ನೇ ಶತಮಾನಗಳು ನೋಡಿದ್ರೆ ನಮಗೆ ಹೆಂಗಸರು ಕವಿತ್ರಿಗಳು ಸಿಗೋದು ತುಂಬಾ ಕಮ್ಮಿ, ಅದು ಮೆಟಾಫಿಸಿಕಲ್ ಪೋಯೆಟ್ಸ್ ಇನ್ನೂ ಕಮ್ಮಿ. 1000th century AD ನಮ್ಮ ಶರಣೆಯರು ಅಕ್ಕಮಹಾದೇವಿ ಅಂತವ್ರು ಸುಮಾರು 700 ವರ್ಷದ ಹಿಂದೆ ಇವ್ರುಗಳಿಗಿಂತೆಲ್ಲ ಇನ್ನೂ ಹಿಂದೆ ಭಾರತದಲ್ಲಿ, ಇದು ಕರ್ನಾಟಕದಲ್ಲಿ ತಮ್ಮ ಭಾವನೆಗಳನ್ನ ವಿಭಿನ್ನವಾಗಿ ವಚನಗಳ ಮೂಲಕ ಧೈರ್ಯವಾಗಿ ಎಕ್ಸ್ಪ್ರೆಸ್ ಮಾಡಿರೋದು. ಇಟ್ ಇಸ್ ಸಮಥಿಂಗ್ ರಿಯಲಿ ವಿ ಶುಡ್ ಆಲ್ ಬಿ ಪ್ರೌಡ್ ಆಫ್. ತುಂಬಾ ಹೆಮ್ಮೆ ಆಗತ್ತೆ ನಂಗಂತೂ ಈ ಟಾಪಿಕ್ ನ ಇವತ್ತು ಓದ್ತಾ ಇದ್ರ ಬಗ್ಗೆ ಒಂಚೂರು ತಿಳ್ಕೊಳ್ತಾ ಈ ವಿಷಯದಿಂದ ಇನ್ನೂ ಖುಷಿ ಆಯ್ತು. ನಾವು ಈ ವೆಸ್ಟರ್ನ್ ರೈಟರ್ಸ್ ಗಿಂತ ಎಷ್ಟೋ ಮುಂದೆ ಇದ್ವಿ, ಆದ್ರೆ ನಾವು ಅಂತ ಒಂದ್ ದೊಡ್ಡ ಸಾಧನೆ ಮಾಡಿದೀವಿ ಅಂತ ನಾವ್ ಅರ್ಥನೇ ಮಾಡ್ಕೊಳ್ಳಿಲ್ಲ. ಈಗೀಗ ಒಂದ್ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಸಮಯ ಅಭಾವದಿಂದ ನಾನು ಇಲ್ಲೇ ಈಗ ಅದನ್ನ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬೇಕು. ಮೋದಿ ಅವರು ಮನ್ ಕಿ ಬಾತ್ ನಲ್ಲಿ ಸಂಚಿ ಹೊನ್ನಮ್ಮನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಮತ್ತೆ ಬಸವಣ್ಣನ ಸ್ಟ್ಯಾಚು ನಾವ್ ನೋಡಿದೀವಿ ಅನಾವರಣ ಆಗಿದ್ದು. ಮತ್ತೆ ಇದೆಲ್ಲ ನಮಗೆ ನಮ್ಮ ಜನರು ತುಂಬಾ ಹಿಂದೆ ಮಾಡಿದಂತ ಒಂದು ಮಾಸ್ ಮೂವ್ಮೆಂಟ್, ಒಂದು ಸೋಷಿಯಲ್ ಮೂವ್ಮೆಂಟ್, ಇದು ವಚನ ಸಾಹಿತ್ಯ. And it is the only literary movement in the world which was also a social movement. ಈಗ ನೀವು ನೋಡಿ ರೊಮ್ಯಾಂಟಿಕ್ ಮೂವ್ಮೆಂಟ್, ರಿನೈಸೆನ್ಸ್ ಅವೆಲ್ಲ ಅಷ್ಟು ಸೋಷಿಯಲ್ ಮೂವ್ಮೆಂಟ್ ಅಲ್ವೇ ಅಲ್ಲ. ಬಟ್ ವಚನ ಅಲ್ಲಿ ಅದು ಸಾಹಿತ್ಯನ ಸಮಾಜದನ ಬದಲಾವಣೆ ಮಾಡಿಸೋ ಅಂತ ಒಂದು ಶಕ್ತಿ ಇರೋಂತ ಒಂದು ಲಾರ್ಜ್ ಸ್ಕೇಲ್ ಬದಲಾವಣೆ. ಅದು 1000 ವರ್ಷದಿಂದ ಈಗ್ಲೂ ಅದಕ್ಕೆ ಅಷ್ಟೇ ನಮ್ಮ ಜೀವನದಲ್ಲಿ ಅದಕ್ಕೆ ಒಂದು ಸ್ಥಾನ ಇದೆ, ಅವಶ್ಯಕತೆ ಇದೆ. ವಿ ನೀಡ್ ವಚನಾಸ್ ನೋ ಮೋರ್ ದೆನ್ ಅವರ್ ಇನ್ ಅವರ್ ಮಾಡರ್ನ್ ಸ್ಟ್ರೆಸ್ಡ್ ಔಟ್ ಟೈಮ್. ನಮ್ಗೆ ಇದ್ರ ಅವಶ್ಯಕತೆ ಇನ್ನೂ ಹೆಚ್ಚಾಗಿದೆ. ಅಂತ ಒಂದು ಅವಶ್ಯಕತೆಯನ್ನ ಅರ್ಥ ಮಾಡ್ಕೊಂತ ನಮ್ಮ ವಿಜಯಕುಮಾರ್ ಸರ್ ಅವರು ಇಂಥ ಒಂದು ಅವಕಾಶ ನನಗ್ ಕೊಟ್ಟಿದ್ದಾರೆ. ಈ ತರ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ನನಗ್ ತಿಳಿದಂತ ಕೆಲವು ವಿಷಯನ ಹಂಚ್ಕೊಳಕ್ಕೆ
ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಸೇರಿದ್ದೀರಾ. ನನ್ಗೆ ಕೆಲವು ಆತ್ಮೀಯ ಗೆಳತಿಯರು ಅನಿತಾ ರಾವ್, ವೀಣಾ ಅವರೆಲ್ಲ ಕಾಲೇಜಿನ ಕೆಲಸದ ಮಧ್ಯಾಹ್ನ ಇವತ್ತು ನಾನು ಈ ವೇದಿಕೆಯಲ್ಲಿ ಮಾತಾಡ್ತೀನಿ ಅನ್ನೋ ಒಂದು ಆಸೆಗೆ ಸೇರ್ಕೊಂಡಿದ್ದಾರೆ. ನಾನು ಈ ವಿಷಯದ ಬಗ್ಗೆ ಹೆಚ್ಚು ತಿಳ್ಕೊಳಕ್ಕೆ ಈ ವಚನ ಮಂದಾರ ನನಗೆ ಅವಕಾಶ ಕೊಡ್ತು. ಸೇರಿರೋರ್ಗೆಲ್ರಿಗೂ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರ್ಗೆ, ಮತ್ತೆ ಇಂಥ ಒಂದು ವೇದಿಕೆ ನೀಡಿರುವಂತ ವಿಜಯ್ ಕುಮಾರ್ ಸರ್ ಅವ್ರಿಗೆ, ಮತ್ತೆ ಸಂತೋಷ್ ಮಠಪತಿ, ಅನುಪಮಾ ಪಾಟೀಲ್, ಪ್ರಕಾಶ್ ರಾಜ್ಗೋಳಿ ಈ ತರ ಒಂದು ಸಾಹಿತ್ಯದ ಉಪನ್ಯಾಸ ಮಾಲಿಕೆಯನ್ನ ನಡ್ಸ್ಕೊಂಡ್ ಬರ್ತಿದ್ದಾರೆ. ಇದು ಸುಲಭ ಅಲ್ಲ. ಇದು ತುಂಬಾ ಕಷ್ಟ. ಇದನ್ನ ಸಸ್ಟೈನಬಿಲಿಟಿ ಯಾವಾಗ್ಲೂ ಕಷ್ಟ. ಶುರು ಮಾಡ್ಬಿಡ್ಬೋದು, ಅದನ್ನ ಪ್ರತಿ ವಾರ ಜನರು ಕೂಡ ಹಾಕಿ ಇದನ್ನ ನಡ್ಸ್ಕೊಂಡ್ ಬರೋದು ಕಷ್ಟ. ಇದನ್ನ ಇವರು ಉತ್ಸಾಹದಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಮುಂದೇನು ಇದು ಹೀಗೆ ನಡೀಲಿ. ಏಕೆಂದ್ರೆ ನಾನ್ ಹೇಳ್ದಂಗೆ ನಮಗೆ ಈಗ ಈ ಶರಣರು, ಈ ವಚನ ಸಾಹಿತ್ಯದ ಅವಶ್ಯಕತೆ ಈಗ್ಲೂ ಇದೆ, ಮತ್ತೆ ಮುಂದೇನೂ ಇರುತ್ತೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮ್ಮ 12ನೇ ಶತಮಾನದ ನಮ್ಮ ಶರಣರ ವಚನಗಳು ಮತ್ತು 17ನೇ ಶತಮಾನದ ಮೆಟಾಫಿಸಿಕಲ್ ಪೋಯಟ್ರಿ ಎರಡೂ ತುಲನಾತ್ಮಕವಾಗಿ ತುಂಬಾ ಅದ್ಭುತವಾಗಿ ಉಪನ್ಯಾಸ ನೀಡಿದ್ರಿ ಮೇಡಮ್. ಧನ್ಯವಾದಗಳು. ಈಗ ಸಂವಾದ, ಯಾರಾದ್ರೂ ಪ್ರಶ್ನೆಗಳ ಕೇಳದಿದ್ರೆ ಕಮ್ಮರ್ ಸರ್ ನಡೆಸ್ಬೇಕು. ನನ್ಗೊಂದ್ ಪ್ರಶ್ನೆ ಇದೆ. ಹೇಳಿಮ್ಮ. ಕೇಳ್ಬೋದಾ? ಮ್ಯಾಮ್, ಮೇಕಲಾ ಮ್ಯಾಮ್, ಬಹಳ ವಿದ್ವತ್ಪೂರ್ಣವಾಗಿತ್ತು, ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು. ನಂದೊಂದು ಪ್ರಶ್ನೆ ಇದೆ. ಈಗ KS ನರಸಿಂಹಸ್ವಾಮಿ ಮುಂತಾದ ರೊಮ್ಯಾಂಟಿಕ್ ಕವಿಗಳು, ಕನ್ನಡ ರೊಮ್ಯಾಂಟಿಕ್ ಕವಿಗಳಿದ್ರಲ್ಲ, ಅವ್ರ ಮೇಲೆ ಈ ವಚನ ಸಾಹಿತ್ಯದ ಪ್ರಭಾವ ಏನಾದ್ರೂ ಇತ್ತಾ? ಅದ್ರಲ್ಲೂ KS ನರಸಿಂಹಸ್ವಾಮಿ ಅವ್ರ ಮೇಲೆ ಇತ್ತಾ ಅಂತ? ಖಂಡಿತ ಇತ್ತು. ಈಗ ನಮ್ಮ ತಾತನ್ ಕವಿತೆಯಲ್ಲೇ ನೋಡಿದ್ರೆ ಅವ್ರು ಹಿ ವಾಸ್ ಎ ಫೆಮಿನಿಸ್ಟ್. ಸೊ ನವೋದಯದ ಕಾಲದಲ್ಲಿ ಸ್ತ್ರೀವಾದಿ, ಮತ್ತೆ ಅದ್ರ ಕುರಿತು ಅವರು ತುಂಬಾ ವಿಭಿನ್ನವಾದ ರೀತಿಯಲ್ಲಿ ಯೋಚನೆ ಮಾಡಿ ಬರೆದ್ರು. ಸೊ ಅದು ಒಂದು. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ವಚನ ಅವ್ರ ಮೆಟಾಫಿಸಿಕಲ್ ಪೋಯಟ್ಸ್ ಇವರು ಒಂದು ರೀತಿಯ ಸಮಾಜದಲ್ಲಿ ಟ್ರೆಡ್ ಅಂಡ್ ಟ್ರಾಡನ್ ಪಾತ್ ಅಂತ ಹೇಳ್ತಾರಲ್ಲ, ಅದ್ರಿಂದ ಹೊರಗ್ ಬಂದು ಯಾವಾಗ ಅವ್ರು ಯೋಚನೆ ಮಾಡ್ತಾರೋ ಬೇರೆಯವ್ರಿಗೂ ನಾವು ಈ ತರ ಮಾಡಬಹುದು, ವಿಭಿನ್ನವಾಗಿ ಯೋಚನೆ ಮಾಡ್ಬೋದು, ಅದ್ರಲ್ಲಿ ತಪ್ಪೇನಿಲ್ಲ. ನಾನು ಹೇಳಿದ್ನಲ್ಲ, ಎಲ್ರು ಅಕ್ಕ ಮಹಾದೇವಿ ತರ ಅನುಭವ ಮಟ್ಟದಲ್ಲಿ ಹೋಗಿ ಮಾತಾಡಕ್ ಆಗದೆ ಇದ್ರು ಈ ತರ ನಮಗ್ ಅನ್ಸೋದ್ರಲ್ಲಿ ತಪ್ಪೇನಿಲ್ಲ. ನಾವ್ ಅಷ್ಟೊಂದು ಹೇಳಿದ ಮಾತು ಕೇಳ್ಕೊಂಡಿರ್ಬೇಕಾಗಿಲ್ಲ, ಅಥವಾ ಏನೋ ರಿಲಿಜಿಯಸ್ ಇದನ್ನೇ ಫಾಲೋ ಮಾಡ್ಬೇಕಾಗಿಲ್ಲ. ಏಕೆಂದ್ರೆ ಆ ಭಯ ಇತ್ತಲ್ಲ, ಅದನ್ನ ಬ್ರೇಕ್ ಮಾಡಿದ್ರು ಈ ವಚನ ಸಾಹಿತಿಗಳು, ಈ ಮೆಟಾಫಿಸಿಕಲ್ ಪೋಯಟ್ಸು. ಮತ್ತೆ ಈಗ್ಲೂ ಈಗ ನಮ್ಮ ತಾತನ್ಗಂತೂ ನನಗ ಅನ್ಸತ್ತೆ ಅವ್ರಿಗೆ ತುಂಬಾ ಈ ನವೋದಯದ ಕಾಲದಲ್ಲಿ ಅವರು ಮೈಸೂರು ಮಲ್ಲಿಗೆ ಮತ್ತೆ ಬರ್ಕೊಂಡು ಹೋಗಿ, ಆಮೇಲೆ ಮುಂದೆ ನವ್ಯೋತ್ತರದಲ್ಲಿ ಅವರು ಶಿಲಾಲತೆ, ಮನೆಯಿಂದ ಮನೆಗೆ, ಮತ್ತೆ ಮಾಡ್ರನ್ ಕವಿಗಳ ತರ ಬರೆದ್ರು. ಮತ್ತೆ ಅವ್ರಿಗೇನೋ ಸರಿ ಹೋಗ್ಲಿಲ್ಲ. ಇಲ್ಲ, ನನ್ನ ರೀತಿ ಅದೇ ನವೋದಯ ಅಂತ ಮತ್ತೆ ಅವ್ರು ಅದಕ್ಕೆ ವಾಪಸ್ಸು 2003ರಿಂದ 1983ರಿಂದ 2003 20 ವರ್ಷ ಅವರು ನವೋದಯದ ರೀತಿಗೆ ವಾಪಸ್ ಬಂದ್ರು. ಸೊ ಇದೇನಾಗತ್ತೆ ಅಂತ ಹೇಳಿದ್ರೆ, ವಚನ ಕವಿಗಳು ಅಥವಾ ಮೆಟಾಫಿಸಿಕಲ್ ಪೋಯಟ್ಸ್ ಅಥವಾ ಈ ತರ ವಿಭಿನ್ನವಾಗಿ ಯೋಚನೆ ಮಾಡೋರು ಬೇರೆಯವ್ರಿಗೆ ತಮ್ಮದೇ ಆದ ರೀತಿಯಲ್ಲಿ ನಾವು ಹೀಗೆ ಎಕ್ಸ್ಪ್ರೆಸ್ ಮಾಡ್ಬೋದು, ಎಲ್ಲ ಈ ಕಾಲದಲ್ಲಿ ಹೀಗೆ ಬರಿಬೇಕು, ಇದೇ ಪ್ಯಾಟರ್ನ್, ಇದೇ ಫಾರ್ಮ್ಯಾಟ್, ಇದೇನ್ ಎಸ್ಸೆನಾ, ಕವಿತೆ ಅನ್ನೋದು ಒಂದು ಮನಸ್ಸಿಗೆ ಅನ್ಸೋ ಒಂದ್ ಭಾವನೆ, ಒಂದ್ ಪರಿಸರಕ್ಕೆ ನಾವು ಸ್ಪಂದಿಸೋದು, ಆತರ ನಾವು ಮಾಡ್ಬೋದು ಅನ್ನೋ ಒಂದು ಧೈರ್ಯ ಕೊಟ್ಟಿದ್ದಾರೆ. ಸೊ ವಚನ ಪೋಯಟ್ಸ್ have an influence on will always have an influence on all future writers. Okay ma'am, thank you. ಮೇಡಮ್, ನಂದು ಒಂದು ಪ್ರಶ್ನೆ ಇದೆ ರೀ. ಹೇಳ್ರಿ. ಈ ಕನ್ನಡದೊಳಗೆ ಯಾರು ಇದಾರೆ ಕವಿಗಳು, ಮೆಟಾಫಿಸಿಕಲ್ ಪೋಯಟ್ಗಳು? ಈಗ ನವ್ಯೋತ್ತರದ ಕಾಲದಲ್ಲಿ ವಿಭಿನ್ನವಾಗಿ ಬರೆಯೋದಾಗ್ಲಿ, ಅಥವಾ ಏನೋ ಈ ಸೆನ್ಶುಯಾಲಿಟಿ, ಸ್ಪಿರಿಚುಯಾಲಿಟಿ ಬಗ್ಗೆ ಜನ ಆ
ಈಗ ಪ್ರತಿಭಾನಂದ್ ಕುಮಾರ್ ಅವರೇ ಇದನ್ನ ಈಗ ಎಕ್ಸ್ಪ್ರೆಸ್ ಮಾಡ್ತಾರೆ. ಮತ್ತೆ ಈಗ ಏನಾಗತ್ತೆ, ಅದಕ್ಕೆ ಅಷ್ಟು ಅಪೋಸಿಷನ್ ಇಲ್ಲ. ಸೊ ಒಂದು ಎಕ್ಸ್ಪ್ರೆಷನ್ ಜನ ಸುಲಭವಾಗೂ ಎಕ್ಸ್ಪ್ರೆಸ್ ಮಾಡ್ಕೋತಾರೆ. ಈಗ ಪಿ ಚಂದ್ರಿಕಾ ಅವರು ತುಂಬಾ ಚೆನ್ನಾಗಿ ಬರೀತಾರೆ ಹೊಸ ರೀತಿಯಲ್ಲಿ. ಸೊ ಈಗ ಬರೀತಿದ್ದಾರೆ. ಆದ್ರೆ ನಾ ಹೇಳೋದು ಏನು ಅಂದ್ರೆ, 1000 ವರ್ಷದ ಹಿಂದೆ ಈ ತರ ಒಂದು ಆಲೋಚನೆನೇ ತಪ್ಪು ಅನ್ನೋ ಕಾಲದಲ್ಲಿ ಇವ್ರು ಇಷ್ಟು ದಿಟ್ಟವಾಗಿ ಇವ್ರು ಹೇಳಿದ್ರು. ಮತ್ತೆ ನಮ್ಮ ಶರಣರು ಇವ್ರಿಗೆ ಹೇಳಕ್ ಒಂದು ಅವಕಾಶ ಕೊಟ್ರಲ್ಲ, ಅದು ನಮಗೆ ನಿಜವಾಗ್ಲೂ ನಾವು ಇಂಡಿಯಾ ವಾಸ್ ಫಾರ್ ಅಹೆಡ್ ದ್ಯಾನ್ ದ ವೆಸ್ಟ್ ಅಂತ ನಾವು ಧೈರ್ಯವಾಗಿ ಇದೊಂದು ಎಕ್ಸಾಂಪಲ್ ಕೊಟ್ಟೆ ಹೇಳ್ಬೋದು. Can I add to that, ma'am? Yes, ma'am. Tell. Yeah. Good evening. It was a lovely presentation. ನೀವು ಹೇಳ್ತಿದ್ರಲ್ಲ, Ma'am, please introduce yourself, please. I am Dr. Anita Rao, an associate professor in English. I think that's so that would suffice. Okay. What I was trying to what I was trying to tell is, ಇದು ನೀವು ಹೇಳ್ತಿದ್ರಲ್ಲ 1000 ವರ್ಷದ ಹಿಂದಿನ ಕಾಲದ ಮಾತಿದು, ಆ ಕಟ್ಟಪಾಡಲು ಚೌಕಟ್ಟಿನ ಮೀರಿ ಬರದ್ರಲ್ಲ ಇವರೆಲ್ಲ. ಸೊ ದಟ್ ಈಸ್ ಗ್ರೇಟ್ ಅಂತ. ಅದೊಂದೇ ಅಲ್ಲ, ದೇರ್ ಆರ್ 2 things. One, ಈ ಡೈಕಾಮಟಮಿ ಬಿಟ್ವೀನ್ ಫ್ಲೆಶ್ ಅಂಡ್ ಸ್ಪಿರಿಟ್ ಇದೆಯಲ್ಲ, ಅದು ಇಟ್ ವಾಸ್ ಸೋ ವೆರಿ ಅಪರೆಂಟ್ ಇನ್ ದ ವೆಸ್ಟ್. ಆದ್ರೆ ನಮಗೆ ಆ ಡೈಕಾಟಮಿ ಇರ್ಲಿಲ್ಲ. ಸೊ ಹಾಗಾಗಿ ಐ ಥಿಂಕ್ ದೇರ್ ವಾಸ್ ಅ ಕಲೆಕ್ಟಿವ್ ಸ್ಪೇಸ್. ಆ ಕಲೆಕ್ಟಿವ್ ಸ್ಪೇಸ್ ಇದ್ದಿದ್ರಿಂದ ವಿ ಕುಡ್ ಫೋರ್ಜ್ ಅ ಸೋಷಿಯಲ್ ಮೂವ್ಮೆಂಟ್ ತಕ್ಕ ಮಟ್ಟಿಗೆ ಅಂತ, ಭಕ್ತಿ ಮೂವ್ಮೆಂಟ್ ಅನ್ನ. ಫ್ಲೆಶ್ ಅಂಡ್ ಸ್ಪಿರಿಟ್ ಇನ್ ದ ವೆಸ್ಟ್ ವಾಸ್ ಅ ವೆರಿ ಇಂಡಿವಿಜುವಲ್ ಫೈಟ್. ಸೊ ಹಾಗಾಗಿ ಅದು ಅಷ್ಟು ಸ್ಪ್ರೆಡ್ ಆಗ್ಲಿಲ್ಲ ಅಂತ ಅನ್ಸತ್ತೆ. ಎರಡನೇದು, this whole idea of protest and dissent 1000 years back, I'm sorry, in the 10th century. So this protest and dissent that we talk about, imagine the courage of the women who could go out of the entire confines of the social milieu and then think about how they can dissent and protest by standing outside the framework. ಈ ಸೋಷಿಯಲ್ ಫ್ರೇಮ್ವರ್ಕ್ ಹೊರಗಡೆನೆ ನಿಂತು ಚಾಲೆಂಜ್ ಮಾಡಿದ್ರು. ಡೇರ್ ಮಿ ಇಫ್ ಯು ಕ್ಯಾನ್. ಹೌದ್ರಪ್ಪ, ನನ್ನ ಮದುವೆ ದೇವ್ರ ಜೊತೆನೆ ಆಗಿದೆ, ನನ್ನನ್ನ ನೋಡಕ್ಕೆ ನಿಮಗ್ ಧೈರ್ಯ ಇದ್ರೆ ನನ್ನ ನಗ್ನ ದೇಹನ ನೋಡೋಣ. ಆ ಚಾಲೆಂಜ್ ಇದೆಯಲ್ಲ, ಆ ಡಿಸೆಂಟ್ ಇದೆಯಲ್ಲ, ಇಟ್ ಈಸ್ ಎಕ್ಸ್ಟ್ರಾರ್ಡಿನರ್ಲಿ ಪವರ್ಫುಲ್. ಲಾಲ್ದೇದೆ ಆಗಿರ್ಬೋದು, ಲಾಲೇಶ್ವರಿ, ಅಥವಾ ಅಕ್ಕಮಹಾದೇವಿನೇ ಆಗಿರ್ಬೋದು, ಮೀರಾಬಾಯಿ ಆಗಿರ್ಬೋದು, ಆ ಒಂದು ಚೌಕಟ್ಟನ್ನ ಮೀರಿ ಬರಕ್ ಆಗದೇ ಇರುವಂತ ಒಂದು ಪಾಶ್ಚಾತ್ಯ ದೇಶ ನಮ್ಮ ಎದುರುಗಡೆ ನಿಂತಿದೆ. ಹಾಗಾಗಿ ಬಹುಶಃ ಹೆಣ್ಣು ಮಕ್ಕಳು ಅಷ್ಟು ಧೈರ್ಯವಾಗಿ ಬರೆಯೋದಕ್ಕೆ ಒಂದು ಕಲೆಕ್ಟಿವ್ ಕಾನ್ಶಿಯಸ್ನೆಸ್ ಇರ್ಲಿಲ್ವೇನೋ ಪಾಶ್ಚಾತ್ಯ ದೇಶದಲ್ಲಿ ಅಂತ ನನ್ನ ಅನಿಸಿಕೆ. ತಪ್ಪಾಗಿದ್ರೆ ಪ್ಲೀಸ್ ಕರೆಕ್ಟ್. ಡೆಫಿನೆಟ್ಲಿ. ಮತ್ತೆ ಇನ್ನೊಂದೇನು ಅಂದ್ರೆ, ಭಕ್ತಿ ಮೂವ್ಮೆಂಟ್ ಅಲ್ಲೂ ಮೇಲ್ ಭಕ್ತಿ ಪೋಯಟ್ಸ್ ಹೆಂಗಸ್ರನ್ನ ಅಷ್ಟು ಯಾವ ತರ ಹೆಂಗಸ್ರು ಒಂದು ಏನೋ ಡೈವರ್ಷನ್ ಅಂತ ನೋಡ್ಲೇಬಾರ್ದು, ಅವ್ರನ್ನ ಏನು ಸಪೋರ್ಟ್ ಮಾಡ್ಲೇ ಇಲ್ಲ. ಆದ್ರೆ ಕರ್ನಾಟಕದಲ್ಲಿ ವಚನ ಸಾಹಿತ್ಯದಲ್ಲಿ ನಾವ್ ನೋಡಿದೀವಿ ಆತರ ಸಪೋರ್ಟ್ ಕೊಟ್ಟಿದ್ದು. ಇದು ಬೇರೆ ಮೇಲ್ ಭಕ್ತಿ ಪೋಯಟ್ಸ್ ಇಂದ ಅಷ್ಟಾಗಿ ವುಮೆನ್ ಭಕ್ತಿ ಪೋಯಟ್ಸ್ ಸಿಗ್ಲ. ಅದು ನಾವ್ ಇನ್ನೊಂದು ತುಂಬಾ ಹೆಮ್ಮೆ ಪಡಬೇಕಂತ ವಿಷಯ ಅಂತ ನಂಗೆ ಅನ್ಸತ್ತೆ. ದ ಕೈಂಡ್ ಆಫ್ ಸಪೋರ್ಟ್, ಅದಕ್ಕಿಂತ ಒಂಥರ ಸಪೋರ್ಟ್ ಮಾಡೋ ತರ ಮಾಡಿದ್ರ, ವೈ ಗಿವ್ ಆಲ್ ದ ಕ್ರೆಡಿಟ್ ಟು ಜಸ್ಟ್ ದ ಮೆನ್. ಆ ಸಪೋರ್ಟ್ ಮಾಡೋ ತರ ಮಾಡಿದ್ರು ಇವರು. ಹೌದು ಖಂಡಿತ. ಇವ್ರು ಅದನ್ನ ಪಡ್ಕೊಂಡ್ರು, ಅವ್ರು ಕೊಟ್ರು, ಇವ್ರು ಇಸ್ಕೊಂಡ್ರು, ಅಥವಾ ಎರಡೂ ಒಂದು ರೀತಿಯಲ್ಲಿ ನಡೀತೋ. ಇದು ಇಲ್ಲಿ ಕರ್ನಾಟಕದಲ್ಲಿ ನಮಗ್ ಕಂಡಿರೋಂಥದ್ದು. ಬೇರೆ ಭಕ್ತಿ ಮೂವ್ಮೆಂಟ್ ಜಾಗಗಳಲ್ಲಿ ಅಷ್ಟಿದಾಗಿ ನಮ್ಗೆ ಕಂಡು ಬರಲ್ಲ. ಸೊ ಅದು ಒಂದು ವಚನ ಸಾಹಿತ್ಯ ಈಸ್ ಆಲ್ಸೋ ಎ ವೆರಿ ಬಿಗ್ ಫೆಮಿನಿಸ್ಟ್ ಮೂವ್ಮೆಂಟ್ ಟು. ಎಸ್, ಡೆಫಿನೆಟ್ಲಿ. ಅದು ನಾನು ಕಂಪ್ಯಾರಿಟಿವ್ ಲಿಟರೇಚರ್ ಮಾಡ್ತಿದ್ದಾಗ ಐ ವಾಸ್ ಥಿಂಕಿಂಗ್ ಆಫ್ ಹೌ ದ್ರೌಪದಿ ಇಸ್ ಮಹಾಶ್ವೇತಾ ದೇವಿ ಇಸ್ ದ್ರೌಪದಿ and Akamahadevi. Of course, it's been talked about,
ಎಂಥ ಒಂದು ಕ್ಲೋಸ್ ಕನೆಕ್ಷನ್ ಆಫ್ ಹೌದು, ಡಿಸೆಂಟ್ ಹೌದು. ಇದೆ ಅಂತ. ಹ್ಮ್ ಅದು ಕೂಡ ಬಹಳ ಮಹತ್ತರವಾದ ಒಂದು ಘಟ್ಟ ಅಂತ ಅನಿಸುತ್ತೆ. ಹೌದು ಹೌದು. Ma'am, if I may speak as well. Yes, ma'am. Sharanya here. Sharanya here, assistant professor of English as well. ಮ್ಯಾಮ್ ತುಂಬಾ ಚೆನ್ನಾಗಿತ್ತು. ನನ್ಗಂತೂ ನಾನು ಕರೆಕ್ಟ್ ಟೈಮ್ಗೆ ಸೇರ್ಕೊಳಕ್ ಆಗ್ಲಿಲ್ಲ. ಐ ಜಸ್ಟ್ ಮ್ಯಾನೇಜ್ ಟು ಜಾಯಿನ್ ಅ ಲಿಟಲ್ ಲೇಟರ್. ಆದ್ರೂ ಕೂಡ ಐ heard the comparisons between the metaphysical poets as well as the Bhakti movement. ತುಂಬಾ ಚೆನ್ನಾಗಿ ವಚನ ಸಾಹಿತ್ಯದಲ್ಲಿ ಇರುವಂತಹ ಆ ಸಾರವನ್ನ ಹೇಳಿದ್ರಿ ಮ್ಯಾಮ್. ನನ್ಗೇನಂದ್ರೆ ಐ ಆಮ್ ಕರೆಂಟ್ಲಿ ವರ್ಕಿಂಗ್ ಆಲ್ಸೋ ಆನ್ how women poets are perspective keepers. As you know, my research is on that aspect. ಅಂದ್ರೆ ನಾವು ವಿಮೆನ್ ಪಾಯಟ್ಸ್ ಅನ್ನ ಓದಿದ್ರೆ how our perception of history will change ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಮ ಹತ್ರ ನಾನು ಕೇಳೋದೇನಂದ್ರೆ, ಥ್ರೂ ಭಕ್ತಿ poets, do you think we can also find traces of this retelling of history or the reading of history from the margins? ಭಕ್ತಿ ಪೊಯಟ್ರಿಯಲ್ಲೂ ಕೂಡ ಅದರ ಒಂದು ಅಂಶ ನಮ್ಗೆ ಸಿಗುತ್ತಾ ಥ್ರೂ ದ ವರ್ಕ್ ಆಫ್ ವಿಮೆನ್ ಸ್ಪೆಸಿಫಿಕಲಿ? ಎಸ್ ಈಗ ನೋಡಿ, ನೀವು ಸಂಗಮ್ ಲಿಟ್ರೇಚರ್ ಆಂಡಾಳ್ದು ಇರ್ಬಹುದು ಅಲ್ವಾ? That is such a contribution. Or if you look at Akamadevi, Lal did, or ಮಹಾರಾಷ್ಟ್ರಲ್ಲಂತೂ ಎಷ್ಟು ಜನ ವುಮೆನ್ ಭಕ್ತಿ ಪೋಯಟ್ಸ್. ಮತ್ತೆ ಅದನ್ನ ಸ್ವಲ್ಪ ನಾವು ಇದಾಗಿ ನೋಡಿದ್ರೆ, ಮೇಲ್ ಭಕ್ತಿ ಪೋಯಟ್ಸ್ ಎಕ್ಸ್ಪ್ರೆಸ್ ಮಾಡಿದ ರೀತಿ ಮೂವ್ಮೆಂಟ್ ವಿಭಿನ್ನವಾಗಿದೆ. ದೇ ಆರ್ ನಾಟ್ ಸಿಮಿಲರ್. ಒಂದೇ ಮೂವ್ಮೆಂಟ್ ಅಲ್ಲಿ ಒಂದೇ ಕಾಲದಲ್ಲಿ ಕೆಲವು ಒಂದೇ ವಿಷಯಗಳ ಬಗ್ಗೆ ಮಾಡಿದ್ರು ಹೋರಾಟ ಮಾತ್ರ ವಿಭಿನ್ನ ಅಂತ ಅನ್ಸುತ್ತೆ ನಮ್ಗೆ. ಸೊ ಇದು ನಿಮ್ಮ PhD ಟಾಪಿಕ್ ಅದೇ ಅಲ್ಲ? ಐ ಮೀನ್, ಇಫ್ ವುಮೆನ್ narrators were heard, the perception of history would be different. Very different, correct. ಅದೇ ಮ್ಯಾಮ್. ಸೊ ಐ ವಾಸ್ ಥಿಂಕಿಂಗ್ ಆಲ್ಸೋ ದಟ್ ನಾವು ಬರೀ 20th century 21st century ನೋಡೋಕ್ಕಿಂತ ಟು ಫೈಂಡ್ ಟ್ರೇಸಸ್ ಆಫ್ ಇಟ್ ಬ್ಯಾಕ್ ಇನ್ ದ 14th 15th century ಅನ್ನೋದು ತುಂಬಾನೇ ಒಂಥರ ವಿಸ್ಮಯವಾಗಿದೆ. ದಟ್ somebody from that kind of an era, a prevalent thought among young people, especially about our bhakti movement, is that ಆ ಕಾಲದಲ್ಲಿ ಏನಿತ್ತು, ಏನಿದ್ರು ದೇವ್ರ ಹೆಸರು ಮಾತ್ರ ತಗೊಂಡು ಇರ್ತಿದ್ರು, ಅದ್ರ ಬಗ್ಗೆ ಬರೀತಿದ್ರು ಅನ್ನೋದು ಒಂದು ಪಾಪ್ಯುಲರ್ ಆಗಿರುವಂತಹ ಒಂದು ಬಿಲೀಫ್ ಆಗಿದೆ. ಬಟ್ ದೀಸ್ ಕೈಂಡ್ ಆಫ್ ಕಾನ್ವರ್ಸೇಷನ್ಸ್, ನಾವ್ ಇವತ್ ಸಾಯಂಕಾಲ ಇರುವಂತಹ ಒಂದು ಕಾನ್ವರ್ಸೇಷನ್ಸ್ ಅಲ್ಲಿ ನಮಗ್ ಗೊತ್ತಾಗುತ್ತೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಡಿವೋಷನ್, ಇಟ್ ಇಸ್ ಆಲ್ಸೋ ಅಬೌಟ್ ಸೋಷಿಯಲ್ ಕಾನ್ಶಿಯಸ್ನೆಸ್ ಅಂತ. And to highlight that our poetry was so forward thinking is such a great discovery, great rediscovery antanu helbodu, I feel. And ma'am, also the power of dissent in a very subtle way, through confirmation itself, through being a part of the entire system, defying it. I mean, that perspective is something very, very outstanding. fresh. Correct. Yeah. Correct. True. ಅದೇ ನೀವ್ ಅನಿತಾ ರಾವ್ ಹೇಳಿದ ಪಾಯಿಂಟ್. ಮತ್ತೆ ನಮ್ಮಲ್ಲಿ ಆ ಡೈಕಾಟಮಿ ಆಫ್ ಬಾಡಿ ಅಂಡ್ ಮೈಂಡ್ ಇಲ್ದೆ ವೆಸ್ಟ್ ಅಲ್ಲಿ ಇತ್ತು. ಮೇ ಬಿ ದಟ್ ಇಸ್ ವೈ their feminist movement were so isolated and lone struggles. Even the Western feminist movement. So for us, maybe Bhakti, it was able to break this body-mind divide and create that rebellion. Okay, let us go to Rakesh Kumar. He has raised the hand long back. Can you just express your words, Mr. Rakesh Kumar? ಹಲೋ ಸರ್. Yes. ಅದೇ ಈ ವಚನ ಸಾಹಿತ್ಯ ಮತ್ತೆ ಭಕ್ತಿ ಮೂವ್ಮೆಂಟ್ ಎಲ್ಲ ಯುನೈಟ್ ಆಗಿ ಮಾಡಿದ್ದಾರೆ. ಈ ವೆಸ್ಟರ್ನ್ ಕಲ್ಚರ್ ಅಲ್ಲಿ ಮಾಡಿರೋದಕ್ಕಿಂತ ಮೆಟಾಫಿಸಿಕ್ಸ್ ಅಲ್ಲಿ. ಹಲೋ, ಕಂಟಿನ್ಯೂ ಮಾಡಿ. ಯುನೈಟ್ ಆಗಿ ಮಾಡಿದ್ದಾರೆ. ಆದ್ರೆ ಅವ್ರದ್ದು ಸ್ಪ್ರೆಡ್ ಮಾಡಿರೋದು ಮಾತ್ರ ನಮ್ಗಿಂತ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದಾರೆ. ನಾವು ಈಗ್ಲೂ ಕೂಡ ಅವ್ರದ್ದೇ ಮೆಟಾಫಿಸಿಕ್ಸ್, ಜಾನ್ ಡಾನ್ ಆಗಿರ್ಬೋದು, ಅವ್ರದನ್ನೇ ಓದ್ತಾ ಇದ್ದೀವಿ. ಯಾಕೆ ನಾವು ಅದು ಅವ್ರು ಓದೋದಲ್ಲ, ನಾವು ಸರಿಯಾಗಿ ಓದ್ತಾ ಇಲ್ಲ, ನಮಗೂ ಸರಿಯಾಗಿ ಸಿಕ್ಕಿಲ್ಲ ಅವರು ಎಲ್ಲ ವಚನಗಳು. ಆಲ್ಮೋಸ್ಟ್ ನಾವು ಎಷ್ಟೊಂದು ಕಳ್ಕೊಂಡ್ ಬಿಟ್ಟಿದೀವಿ.
ಯಾಕೆ ಅವೆಲ್ಲನೂ ಪಠ್ಯಕ್ರಮದಲ್ಲಿ ಇಡಬಾರ್ದು ಅಂತ? ಪಠ್ಯಕ್ರಮದಲ್ಲಿ ಮಾಡಲಿಕ್ಕೆ ಬಹಳಷ್ಟು ಸಾಹಸಗಳ, ಆದ್ರೂ ಇನ್ನಷ್ಟು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಸರ್. ಅದೇ ಥ್ಯಾಂಕ್ ಯು. ರೀಜನಲ್ ಪಾಲಿಟಿಕ್ಸ್ ಇರುತ್ತಲ್ಲ, ಇಲ್ಲ, ಇಟ್ ಇಸ್ ಕಮಿಂಗ್. ಹೊಸ ಒಂದು ಆಯಾಮದ ಮೂಲಕ ಬರ್ತಾ ಇದೆ. ಲೆಟ್ ಅಸ್ ಟ್ರೈ. ರಾಕೇಶ್ ಅವ್ರು ಹೇಳಿದಾಗೆ ಇನ್ನಷ್ಟು ಅದನ್ನ ಬೆಳೆಸಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಾ? ಹಲೋ, ಹೇಳಿ ಮೇಡಮ್. ನಾನು ಹಮೀದಾ ಮಾತಾಡೋದು. ನಮಸ್ಕಾರ ಮೇಡಮ್. ಬಹಳ ಒಂದು ಮೌಲಿಕವಾದಂತ ಒಂದು ವಿಚಾರಗಳನ್ನ ನೀವು ಹೇಳಿದ್ರಿ. ನನಗೆ ಒಂದು ಡೌಟ್ ಏನಂದ್ರೆ, ಈಗ ನೀವು ಹೇಳಿದ್ರಲ್ಲ, ಜಾನ್ ಮಿಲ್ಟನ್ ಆಗ್ಲಿ, ಡ್ರೈಡೌನ್ ಆಗ್ಲಿ, ಅಥವಾ ಈ ನಮ್ಮ ಪಾಶ್ಚಾತ್ಯ ಪೊಯಿಟ್ಸು ಹೊರೇಸು, ಕ್ರೋಚೆ ಇರ್ಬೋದು, ಇವರೆಲ್ಲ ಹೇಳ್ತಕ್ಕಂಥ ಕೆಲವು ವಿಷಯಗಳು ಸಾಮಾನ್ಯವಾಗಿ ಅದು ನಮ್ಮ ವಚನ ಸಾಹಿತ್ಯದಲ್ಲಿ ಯಾವಾಗಲೂ ಅವರು ತಮ್ಮ ಅನುಭವಗಳನ್ನ ಅವರು ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಒಂದು ವಿಶೇಷವಾದಂಥ ರಚನೆಗಳನ್ನ ಅವ್ರು ಮಾಡ್ತಿದ್ರು. ಜೊತೆಗೆ ಅದರಲ್ಲಿ ಒಂದು ಆಧ್ಯಾತ್ಮಿಕದ ಒಂದು ಟಚ್ ಇರ್ತಿತ್ತು ಕೊನೆಗೆ. ಹಾಗೆ ಈ ಪಾಶ್ಚಾತ್ಯ ಪೊಯಿಟ್ಗಳಲ್ಲಿ ನಾವು ಮೆಟಾಫಿಸಿಕಲ್ ನೋಡುವಾಗ ಅಂಥ ಯಾವ್ದಾದ್ರು ಸ್ಪಿರಿಚುವಲ್ ಅಥವಾ ಈ ಆಧ್ಯಾತ್ಮಿಕವಾದಂಥ ಅಥವಾ ಪ್ರತಿಮೆಗಳಿರ್ತಕ್ಕಂಥ ಅಂತ ಒಂದು ರಚನೆಗಳನ್ನ ಅವರು ಮಾಡಿದಾರ? ಅಂದ್ರೆ ಒಂದು ನೋಬಲ್ ಡಿಕ್ಷನ್ ಇರ್ಬೋದು, ಅಥವಾ ಒಂದು ಈ ವಚನ ಸಾಹಿತ್ಯದ ಹಾಗೆ ಡಿಗ್ನಿಫೈಡ್ ಒಂದು ಎಲಿವೇಟೆಡ್ ಕಂಪೋಸಿಷನ್ ಇರ್ಬೋದು, ಅಥವಾ ಒಂದು ಫಾರ್ಮಿಂಗ್ ಇದು ಕಾನ್ಸೆಪ್ಷನ್, ಗ್ರೇಟ್ ಕಾನ್ಸೆಪ್ಷನ್ ಇರ್ಬೋದು. ಆ ರೀತಿ ಏನಾದ್ರೂ ಆಗಿನ ಒಂದು 16-17 ಶತಮಾನದಲ್ಲಿ ಹೊರೇಸ್ ಆಗ್ಲಿ ಅಥವಾ ಈ ಎಲ್ಲ ಪಾಶ್ಚಾತ್ಯ ಪೊಯಿಟ್ಸ್ಗಳೆಲ್ಲ ಒಂದು ಆಧ್ಯಾತ್ಮಿಕವಾದಂತಹ ರಚನೆಗಳನ್ನ, ಕವಿತೆಗಳನ್ನ ಅವರು ಬರ್ದಿದ್ರೆ. ಒಂದು ಉದಾಹರಣೆ ಹೇಳ್ಬೋದು, ಒಂದು ಲೀಡ್ ಕೈಂಡ್ಲಿ ಲೈಫ್, ಇಂಥ ಒಂದು ಸ್ಪಿರಿಚುವಲ್ ಅಥವಾ ಒಂದು ಚೈತನ್ಯವನ್ನ, ಶಕ್ತಿಯನ್ನ ವರ್ಣಿಸುವಂತಹದ್ದು. ಆ ರೀತಿ ಯಾವ್ದಾದ್ರು ಅಂಥ ಒಂದು ರಚನೆಗಳು ಆ ಕಾಲದಲ್ಲಿ ಇದ್ವಾ? ಈಗ ನೀವು ರಿಲಿಜಿಯಸ್ ಏನಂತ ಹೇಳ್ತೀರಾ, ಫಿಲಸಾಫಿಕಲ್ ಥಾಟ್ಸ್ ಇರುವಂತ ಕವಿತೆಗಳ ಟ್ರಾನ್ಸ್ಡೆಂಟಲ್ ಪೊಯಿಟ್ಸ್ ನೋಡಿ. ಈಗ ಮಾಡರ್ನ್ ಟ್ರಾನ್ಸ್ಡೆಂಟಲ್ ಪೊಯಿಟ್ಸ್ ಅವರು ಒಂದು, ಅಥವಾ ರೊಮ್ಯಾಂಟಿಕ್ ಪೊಯಿಟ್ಸ್ ನೋಡಿ, ಅವರು ನೇಚರ್ ಇಟ್ಕೊಂಡು ಫಿಲಾಸಫಿನ ತುಂಬಾ ಸಟಲ್ ಆಗಿ ಹಿಂಟ್ ಮಾಡ್ಕೊಂಡು ಹೋದ್ರು. ನೇಚರ್ ಆಸ್ ಎ ಟೀಚರ್ ಅಂತ, ಹಾಗೆ ಅಲ್ಲ. ಸೊ ಬಟ್ ಟಿಲ್ ದ ರಿನೈಸೆನ್ಸ್ ಪೀರಿಯಡ್ ಅವರಲ್ಲಿ ರಿಲಿಜನ್ ಅನ್ನೋದನ್ನ ಒಂದು ತುಂಬಾ ಸೆಪರೇಟ್ ಆಗಿ ಇಟ್ಕೊಂಡಿದ್ರು. ನಾವು ಮಿಡಿವಲ್ ಕಾಲದಲ್ಲೇ ನಾವು ಧಿಕ್ಕರಿಸಿ ಇದನ್ನ ಈ ತರಾನು ನೋಡ್ಬೋದು ಅಂತ ಒಂದು ಏನು ಅರಿವು ಎಲ್ರಿಗೂ ಕೊಟ್ಕೊಂಡ್ ಬಂದ್ವಿ. ಸೊ ಅವರಲ್ಲಿ ಇಟ್ ಹ್ಯಾಸ್ ದಿ, ನಿಮ್ಮ ಪ್ರಶ್ನೆ ಬ್ಲೆಂಡಿಂಗ್ ಆಫ್ ಫಿಲಾಸಫಿ ಇನ್ ಪೊಯೆಟ್ರಿ ಅಂತಿದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಖಂಡಿತ ಬಂದಿದೆ. ಕ್ಲಾಸಿಕಲ್, ಮಿಡಿವಲ್, ರಿನೈಸೆನ್ಸ್, ರೊಮ್ಯಾಂಟಿಕ್, ಟ್ರಾನ್ಸ್ಡೆಂಟಲ್ ಎಲ್ಲ ಪೊಯಿಟ್ಸ್ ಅಲ್ಲೂ ಬಂದಿದೆ. ಕನ್ಫೆಷನಲ್ ಪೊಯಿಟ್ಸ್ ಇರ್ತಾರಲ್ಲ, ನಮ್ ಸಿಲ್ವಿಯಾ ಪ್ಲಾತ್ ಅಥವಾ ಎಮಿಲಿ ಡಿಕನ್ಸನ್ ಅವ್ರಗಳೆಲ್ಲ ಅದ್ರಲ್ಲೂ ಇದೆ. ಬಟ್ ಅದೇ ಹೇಳಿದ್ನಲ್ಲ, ಇಷ್ಟು ಡೀಪ್ ಆಗಿ ಇದಿಷ್ಟು ವಚನ ಸಾಹಿತ್ಯ ಅಂದ್ರೆ ಫಿಲಾಸಫಿನೇ ಇದು, ಸ್ಪಿರಿಚುಯಾಲಿಟಿನೇ ಇದು. ಆದ್ರೆ ಯಾರಿಗೂ ಬೋರ್ ಆಗಲ್ಲ ಕೇಳಕ್ಕೆ ಅಲ್ವಾ? ತುಂಬಾ ರಿಲಿಜಿಯಸ್ ಅಂತ ಅನ್ಕೊಳ್ದೆ ಇರೋರು ಇದನ್ನ ಅಯ್ಯೋ ಯಾಕೆ ನಾನು ಓದ್ಬೇಕು, ನನ್ ವಯಸ್ಸ ಈಗ ಇದೆಲ್ಲ ತಿಳ್ಕೊಳಕ್ಕೆ ಅಂತ ಯಾವತ್ತೂ ಬೋರ್ ಆಗಲ್ಲ. ಯಾಕಂದ್ರೆ ನಮ್ ದಿನನಿತ್ಯದ ಆಗೋ ಅನುಭವಗಳನ್ನ ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅವರಲ್ಲೂ ಈ ತರ ಎಕ್ಸ್ಪ್ರೆಷನ್ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಾಹಿತ್ಯದಲ್ಲೂ ಬಂದಿದೆ. ಆದ್ರೆ ಹೇಳಿದ್ನಲ್ಲ, ಒಂದು ಎಂಟೈರ್ ಮಾಸ್ ಮೂವ್ಮೆಂಟ್, ನಮ್ ಭಕ್ತಿ ಮೂವ್ಮೆಂಟ್ ಬಂದಂಗೆ ವಚನ ಸಾಹಿತ್ಯ ಬಂದಾಗ ಅವರಲ್ಲಿ ಆ ತರ ಬಂದಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಬಹಳ ಒಳ್ಳೆ ಒಂದು ಉಪನ್ಯಾಸ ಇವತ್ತು ಕೇಳಲಿಕ್ಕೆ ಸಿಕ್ತು. ತಮಗೆ ತುಂಬಾ ಅಭಿನಂದನೆಗಳು, ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸಕ್ರಿಯ ಅಕ್ಕ ಅವ್ರು ಮಾತಾಡ್ತೀರಾ? ಓಕೆ, ಮುಂದೆ ಹೋಗೋಣಂತ. ವಿಜಯಕುಮಾರ್, ಹೇಳ್ರಿ ಸರ್. ಮಾತಾಡ್ಬೋದಾ? ಮಾತಾಡಿ ಸರ್, ಮಾತಾಡಿ. ನಾನು ಶಂಕರ್ ದೇವನೂರ್ ಅಂತ ಮಾತಾಡೋದು. ನಿಜಕ್ಕೂ ಶ್ರೀಮತಿ ಮೆಕಾಲ ವೆಂಕಟೇಶ್ ಅವರು ಅದ್ಭುತವಾದಂಥ ಗೌರವಾತ್ಮಕವಾಗಿ ಮೆಟಾಫಿಸಿಕಲ್ ಕಾನ್ಸೆಪ್ಟ್ ಮತ್ತೆ ನಮ್ಮ ವಚನಗಳ ಕುರಿತು ಮಾತಾಡಿದ್ರು. ತುಂಬಾ ಅದ್ಭುತವಾಗಿದೆ. ವಚನಗಳ
ಶರಣರ ನಿಲುವು ವಾಸ್ತವಿಕ ಪ್ರಜ್ಞೆಯಿಂದ ಮೂಡಿ ಬಂದಂತಹದ್ದು. ಅವರು ಆ ಪ್ರಜ್ಞೆಯನ್ನೇ ಅವರ ಅಂಕಿತವಾಗಿ ಬಳಸ್ತಾರೆ. ಮೆಕಾಲೆ ಅವರು ಹೇಳಿದ್ರಲ್ಲ, ಒಂದು ಒಂದು ಐಡೆಂಟಿಟಿ, ಅವರ ಕಾನ್ಸಿಯಸ್ನೆಸ್ ಅನ್ನ, ಅವರ ಪ್ರಜ್ಞೆಯನ್ನೇ ದೇವರಾಗಿಸ್ಕೊಂಡಂಥವ್ರು. ಅದು ಕೂಡಲ ಸಂಗಮ ಆಗ್ಬೋದು, ಚೆನ್ನಬಸವಣ್ಣ ಆಗ್ಬೋದು, ಚೆನ್ನಮಲ್ಲಿಕಾರ್ಜುನ ಆಗ್ಬೋದು. ವಚನಗಳನ್ನ ನಾವು ನೋಡ್ತಾ ಬಂದಾಗ ಅವು ಕಟ್ಟಕ್ಕೋಸ್ಕರ ಕಟ್ಟಿದ ಕಾವ್ಯಗಳಲ್ಲ, ಅವರ ಬದುಕಿನ ಅನುಭವದ ಅಭಿವ್ಯಕ್ತಿಗಳು, ಅದರಲ್ಲೂ ಕೂಡ ಜೀವಂತ ಅಭಿವ್ಯಕ್ತಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಸವಣ್ಣನವರ ಒಂದು ವಚನವನ್ನ ನೋಡಿ, ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ಸ್ವರ್ಗ, ಮಿಥ್ಯವ ನುಡಿಯುವುದೇ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. There is no hell in the universe. There is no heaven in the universe. They are not geographical. They are part of our psychology. They are psychological. We live the life of spontaneity, truth, love, compassion. We live in heaven. We live the life of casteism, untruth, condemnation, discrimination, cruelty. We live in hell. Hell and heaven are no more a metaphysical concept. ಅವರು ತಮ್ಮ ಬದುಕಿನ ಅನುಭವವನ್ನ ಕಟ್ಟಿದಂಥವು. ಯಾಕೆಂತಂದ್ರೆ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ನಾವು ನೋಡಿದಾಗ, ಪ್ಯಾರಡೈಸ್ ಲಾಸ್ಟ್ ಬರೆದಂಥ ಜಾನ್ ಮಿಲ್ಟನ್ಗೆ ಕೆಲವರು ಕೇಳ್ತಾರೆ, ಈ ಕೃತಿಯ ಬರೆಯುವುದಕ್ಕೆ ಕಾರಣ ಏನು ಅಂದಾಗ ಆತ ಹೇಳ್ತಾನೆ, ನಾನು ಈ ಕೃತಿಯನ್ನ, ದೇವರನ್ನ ಮನುಷ್ಯರ ಮುಂದೆ ಸಮರ್ಥಿಸ್ತೇನೆ, ಟು ಜಸ್ಟಿಫೈ ದ ವೇಸ್ ಆಫ್ ಗಾಡ್ ಇನ್ ಫ್ರಂಟ್ ಆಫ್ ಮೆನ್. ಆದ್ರೆ ನಮ್ಮ ವಚನಕಾರರು ಮಾನವತೆಯನ್ನ ದೇವರ ಮುಂದೆ ಸಮರ್ಥಿಸ್ತಾರೆ, ಟು ಜಸ್ಟಿಫೈ ದ ವೇಸ್ ಆಫ್ ಮ್ಯಾನ್ ಇನ್ ಫ್ರಂಟ್ ಆಫ್ ಗಾಡ್. ಇದಕ್ಕೆ ಉದಾಹರಣೆ ಕೊಡಬಹುದು. ಇವತ್ತು ಜಗತ್ತಿನಲ್ಲಿ ಜಾತಿ ದೊಡ್ಡ ಸಮಸ್ಯೆ ಅಲ್ಲ, ಗಡಿ ದೊಡ್ಡ ಸಮಸ್ಯೆ ಅಲ್ಲ, ಭಯೋತ್ಪಾದನೆ ದೊಡ್ಡ ಸಮಸ್ಯೆ ಅಲ್ಲ, ಅಥವಾ ಜಾಗತೀಕರಣ ದೊಡ್ಡ ಸಮಸ್ಯೆ ಅಲ್ಲ. ಇವತ್ತಿನ ದೊಡ್ಡ ಸಮಸ್ಯೆ ಅಂದ್ರೆ ಹಸಿವು, ಹಂಗರ್. ಇದನ್ನ ನಾವು ಗಮನಿಸ್ಬೇಕು. ವಚನಕಾರರ ಒಂದು ನೆಲಮೂಲದ ಒಂದು ಪರಂಪರೆಯ ಅಭಿವ್ಯಕ್ತಿ ಅಂದ್ರೆ ಈ ಜಗತ್ತನ್ನು ಹೇಗ್ ನೋಡ್ಬೇಕು ನಾವು. ದೇವರ ದಾಸಿಮಯ್ಯನವರ ಒಂದು ವಚನ ಮಾಡ್ತದೆ, ತಾವೆಲ್ಲ ಕೇಳಿರಬಹುದು. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ನಾ ಒಡಲುಗೊಂಡನೆಂದು ನೀನೊಮ್ಮೆ ಜಡಿದು ನುಡಿಯದಿರ, ನನ್ನಂತೆ ನೀನೊಮ್ಮೆ ಒಡಲುಗೊಂಡು ನೋಡು ರಾಮನಾಥ. ದಿಸ್ ಈಸ್ ದ ವೇಸ್ ಆಫ್ ಜಸ್ಟಿಫಿಕೇಶನ್ ಆಫ್ ವೇಸ್ ಆಫ್ ಮೆನ್ ಇನ್ ಫ್ರಂಟ್ ಆಫ್ ಗಾಡ್. ಇದು ಬದುಕಿನ ಅಭಿವ್ಯಕ್ತಿ ವಚನ ಸಾಹಿತ್ಯ. ಆಮೇಲೆ ಮೆಕಾಲೆಯವರು ಹೇಳಿದ್ರಲ್ಲ, ಇದು ಅದ್ಭುತವಾದದ್ದು. ಏನಂತಂದ್ರೆ, ಆ ಸ್ತ್ರೀಯರಿಗೆ, ಎಂದೂ ಕಲಿಯದ ಸ್ತ್ರೀಯರಿಗೆ ಬಸವಣ್ಣನವರು ಆ ಸಮುದಾಯ ಅರಿವನ್ನ ಕೊಡ್ತು. ಅದಕ್ಕೆ ನಮ್ಮ ಜನಪದಗಾರರೇ ಸಾಕ್ಷಿ. ಯಾಕಂದ್ರೆ ಜನಪದ ಗೀತೆ ಅಂದ್ರೆ, ಜನಪದದ ಹಾಡು ಅಂದ್ರೆ ಅದು ಎದೆಯ ಧ್ವನಿ. ಪದವುಂಟು ನನ್ನ ಎದೆಯೊಳಗೆ ಅಂತ ಆಡಿದ ಪರಂಪರೆ ಸತ್ಯದ ಪರಂಪರೆ, ಅದು ಬೆಳಕಿನ ಪರಂಪರೆ. ಅವಳು ಒಂದ್ ಕಡೆ ಹೇಳ್ತಾಳೆ, ನಾರ್ಯಾರು ಮುಂದಾಗಿ, ನಾರ್ಯಾರು ಮುಂದಾಗಿ ಅಂದ್ರೆ ಹೆಣ್ಣು ಮಕ್ಕಳು ಮುಂದಾಗಿ, ನಾರಿಯರು ಮುಂದಾಗಿ, ನಾರ್ಯಾರು ಮುಂದಾಗಿ ಓದು ಕಲಿಯಿತು ಜಗವು. ಓದು ಅಂದ್ರೆ ಹರಿವು. ನಾರ್ಯಾರು ಮುಂದಾಗಿ ಓದು ಕಲಿಯಿತು ಜಗವು, ಓದ ಹೋದಲ್ಲಿ ಹೊಸ ಮಾತು, ಓದ ಹೋದಲ್ಲಿ ಹೊಸ ಮಾತು ಬಸವಯ್ಯ, ಮೇದನಿಗೆ ಬಂತು ಹೊಸ ಬೆಳಕು. ಏನು ಮಾತು! ಈ ನೆಲೆಯಲ್ಲಿ ನಾವು ಅದ್ಭುತವಾದಂತ 12ನೇ ಶತಮಾನ. ನೀವು ಅಕ್ಕನ ಬಗ್ಗೆ ಮಾತಾಡಿದ್ರು, ಅಕ್ಕ ಅದ್ಭುತವಾದ, ತನ್ನಂತೆ ತಾನು ಬದುಕಿದವಳು ಅಕ್ಕ. ಅವಳ ಒಂದು ವಚನವನ್ನೇ ನಾವು ನೋಡದೆ ಆದ್ರೆ, ನಾನು ಮೊನ್ನೆ ವಿಜಯಕುಮಾರ್ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ದೆ, ಎಲ್ಲರ ಗಂಡರ ಶೃಂಗಾರದ ಪರಿಯಲ್ಲ. ಶೃಂಗಾರ ಅಂದ್ರೆ ಇಲ್ಲಿ ಅಲಂಕಾರ. ನಾನು ಹೆಂಗ ಅಲಂಕಾರ ಮಾಡ್ತೀನಿ? ನನ್ನ ನಲ್ಲನ ಶೃಂಗಾರದ ಪರಿ ಬೇರೆ. ಅವಳು ಮಾಡುವ ಅಲಂಕಾರ ಎಷ್ಟು ಚೆನ್ನಾಗಿದೆ ನೋಡಿ. ಕರದಲ್ಲಿ ಕಂಕಣ, ಉರದ ಮೇಲೊಂದಿಗೆ, ಮೇಲೊಂದಿಗೆ ಅಂದ್ರೆ ಆಭರಣ, ಉಭಯ ಸಿರಿವಂತನ ಮೊಣಕಾಲಲ್ಲಿ ಜಳವೊಟ್ಟಿಗೆ, ಕಿವಿಯಲ್ಲಿ ಹಾವುಗೆ, ಉಂಗುಷ್ಟದಲ್ಲಿ ಮೂಕುತಿ. ಇದು ಜಾನರಿಗೆ ಜಗುಳಿಕೆ. ಈ ಪದವನ್ನು ನಾವು ಅಂಡರ್ಲೈನ್ ಮಾಡ್ಬೇಕು. ಜಾನರಿಗೆ ಜಗುಳಿಕೆ. ನನ್ನ ಗಂಡನ ಶೃಂಗಾರವನ್ನ ನನಗೆ ಹೇಗ್ ಬೇಕೋ ಹಾಗೆ ಮಾಡ್ತೀನಿ. ಅವನು ನನ್ನ ಗಂಡ, ನನ್ನಲ್ಲ, ನಿಮಗೆ ದೇವರಾಗಿರ್ಬೋದು. ಈ ಸಮುದಾಯ ಮಾಡುವ ದೇವರುಗಳ ಅಲಂಕಾರ ಒಂದೇ ರೀತಿಯಾಗಿರ್ತದೆ. ನಾನು ನನ್ನ ಗಂಡನ ಅಲಂಕಾರವನ್ನ ಈ ರೀತಿ ಮಾಡ್ತಾ ಇದ್ದೀನಿ. ಕಿವಿಯಲ್ಲಿ ಹಾವುಗೆ ಆ ಪಾದುಕಿಗಳು, ಮೊಳಕಾಲಲ್ಲಿ ಈ ಜಳವೊಳಿಸುವಂತ ಮುತ್ತಿನ ಹಾರ. ಇದು ನನ್ನ ನಲ್ಲನ ಶೃಂಗಾರ. ಚನ್ನ ಮಲ್ಲಿಕಾರ್ಜುನ ಈ ಶೃಂಗಾರದ ಪರಿಯ ಬೇರೆ.
ಅಂತಹ ಅಭಿವ್ಯಕ್ತಿ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ ದಕ್ಕಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಅದ್ಭುತವಾದ ಚಿಂತನೆಯನ್ನ ಮೆಕಾಲೆ ವೆಂಕಟೇಶ್ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಅನಿತಾ ರಾವ್ ಅವರು ಕೂಡ ಚಿಂತನೆಯನ್ನ ಮಾಡಿದ್ದಾರೆ. ಶರಣಾರ್ಥಿಗಳು. ಮತ್ತಾರಾದ್ರೂ ಮಾತಾಡ್ತೀರಾ? ಸಕ್ರಿಯಕರು ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದಾ? ಓಕೆ, ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಮ್ಯಾಮ್. ಅಲ್ಲ, ಈ ಕುರಿತು ಮೆಕಾಲೆ ನನ್ನ ಚಿಂತನೆಯ ಕುರಿತು ಏನ್ ಹೇಳ್ತಾರೆ ಅನ್ನೋದು ಫೀಡ್ಬ್ಯಾಕ್ ಹೇಳಿ. ಇವರು ನಮ್ಮ ಮೆಕಾಲೆ ವೆಂಕಟೇಶ್ ಅವರು, ದೇವರ ಸರ್ ಅವ್ರ ಬಗ್ಗೆ. ಹೌದು ಸರ್, ಇಲ್ಲ ಕೇಳಿದೆ. ನೀವು ಚೆನ್ನಾಗಿ ಅದನ್ನ ಏನ್ ಹೇಳ್ತಾರೆ ರೀಫ್ರೇಮ್ ಮಾಡಿ ಹೇಳಿದ್ರಿ. ನಾವೆಲ್ಲ ಇಷ್ಟೊತ್ತು ಚರ್ಚೆ ಮಾಡಿರೋದು ನಿಮ್ಮ ಇದ್ ಮಾಡಿರೋ ರೀತಿ ತುಂಬಾ ಚೆನ್ನಾಗಿತ್ತು. ಅದು ಕಾಂಪ್ರಹೆನ್ಸಿವ್ ಆಗಿ ಈಗಾಗಿರೋ ವಿಚಾರ ವಿನಿಮಯನ ನೀವು ಅದನ್ನ ನಿಮ್ಮ ರೀತಿಯಲ್ಲಿ ಅದನ್ನ ಸರಳವಾಗಿ ಹೇಳಿದ್ರಿ. ಖಂಡಿತ ಕೆಲವು ವಿಷಯಗಳು ನಾವು ಮನಸ್ಸಿನಲ್ಲಿ ಯೋಚನೆ ಮಾಡುವಂತದ್ದೇ. ಧನ್ಯವಾದ. ಒಟ್ಟು ಉಪನ್ಯಾಸವನ್ನ ಸಮರೈಸ್ ಮಾಡಿದ್ರು ಎಸ್ ಶಂಕರ್ ದೇವನೂರ್ ಸರ್ ಅವರು. ಸರ್ ಕಮ್ಮರ್ ಸರ್, ನೀವು ಈ ವಿಷಯದ ಬಗ್ಗೆ ಬಹಳ ಕಡೆ ಉಪನ್ಯಾಸ ಕೊಟ್ಟಿರಿ ಅಂತ ಕೇಳಿದ್ದೆ. ಇಲ್ಲ, ಇದರಲ್ಲಿ ಎರಡು ನನಗೆ ಬಹಳ ಅದ್ಭುತ ಅನಿಸಿದ್ರು. ಅಂದ್ರೆ ರಾಲ್ಫ್ ವಾಲ್ಡೋ ಎಮರ್ಸನ್ ಅನ್ನೋನು ಅಮೆರಿಕನ್ ಸ್ಕಾಲರ್ ಅಂತ ಒಂದು ಉಪನ್ಯಾಸವನ್ನ ನೀಡ್ತಾನೆ 1837ರಲ್ಲಿ. ಅದರಲ್ಲಿ ಮೇನ್ ಥೀಮ್ ಅಂತಂದ್ರೆ ಇಂಪಾರ್ಟೆನ್ಸ್ ಆಫ್ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ, ಕ್ರಿಯೇಟಿವ್ ಇಮ್ಯಾಜಿನೇಷನ್. ಅಂದ್ರೆ ಹಿ ಥ್ರೋಸ್ ದ ಲೈಟ್ ಆನ್ ದಿ ಅಮೆರಿಕನ್ ಕಲ್ಚರ್. ಇದನ್ನ ನಮ್ಮ ಅಲ್ಲಮ ಪ್ರಭುಗಳಾಗ್ಲಿ ಅಕ್ಕಮಹಾದೇವಿ ಅವರಾಗ್ಲಿ ಮಾಡಿದ್ದು. ಇನ್ನು ಎರಡನೇದು ಅಂದ್ರೆ ಅಕ್ಕಮಹಾದೇವಿ ಅವರ ಒಂದು ವಚನ ಇಲ್ಲಿ ನಾನು ಕೋಟ್ ಮಾಡ್ತೀನಿ. ಅರ್ಥ ಸನ್ಯಾಸಿ ಆದಡೇನಯ್ಯ, ಆವಂಗದಿಂದ ಬಂದಳು ಕೊಳದಿರಬೇಕು. ರುಚಿ ಸನ್ಯಾಸಿ ಆದಡೇನಯ್ಯ, ಜಿಹ್ವೆಯ ಕೊನೆಯಲ್ಲಿ ಮಧುರವ ನರಿಯದಂತಿರಬೇಕು. ಇವರು ಎಮಿಲಿ ಡಿಕಲ್ಸನ್ ಅವರ ಬಗ್ಗೆ ಮಾತಾಡ್ತಾ ಹೇಳಿದ್ರು ಮೇಖಲಾ ವೆಂಕಟೇಶ್ ಅವರು. ಅವ್ರದ್ದು ಒಂದು ಪದ್ಯ ಅಂದ್ರೆ ಪೋಯಮ್ ಹೀಗಿದೆ: ಐ ಟೇಸ್ಟ್ ಅ ಲಿಕ್ಕರ್ ನೆವರ್ ಬ್ರೂಡ್ ಅಂತ. ಎಂತ ಅದ್ಭುತ ಅಂದ್ರೆ, ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಹೇಳ್ತಾಳೆ, ರುಚಿ ಸನ್ಯಾಸಿ ಆದಡೇನಯ್ಯ, ಜಿಹ್ವೆಯ ಕೊನೆಯಲ್ಲಿ ಮಧುರವ ನರಿಯದಂತಿರಬೇಕು. ಅಂದ್ರೆ ಈ ಅಂತರಂಗ ಮತ್ತು ಬಹಿರಂಗದಲ್ಲಿ ಯಾವುದೇ ವ್ಯತ್ಯಾಸವನ್ನ ಕಾಣುವಂತ ಒಬ್ಬ ಅಕ್ಕಮಹಾದೇವಿ ಈ ಎಲ್ಲ ಇಂದ್ರಿಯಗಳನ್ನ ಕಿತಾಕಿರ್ತಾಳೆ ಅನ್ನೋದಕ್ಕೆ ಎಮಿಲಿ ಡಿಕನ್ಸನ್ ಅವರ ಬರೆದಂತಹ ಈ ಐ ಟೇಸ್ಟ್ ಲಿಕ್ಕರ್ ನೆವರ್ ಬ್ರೂಡ್ ಅಂತ, ಅದು ಅಕ್ಕಮಹಾದೇವಿಯವರ ಒಂದು ವಚನ. ಅರ್ಥ ಸನ್ಯಾಸಿಯಾದಡೇನಯ್ಯ, ಆವಂಗದಿಂದ ಬಂದುಡು ಕೊಳದಂತಿರ್ಬೇಕು ಅನ್ನೋದು. ಅಂದ್ರೆ ಮೆಟಾಫಿಸಿಕಲ್ ಪೋಯಟ್ರಿ ಆಮೇಲೆ ನಮ್ಮ ವಚನ ಸಾಹಿತ್ಯ ಎಷ್ಟು ಅದ್ಭುತವಾಗಿತ್ತು ಅನ್ನೋದಕ್ಕೆ ಈ ಒಂದು ಸಾಕನ್ಸುತ್ತೆ. ಎಮಿಲಿ ಡಿಕನ್ಸನ್ ಅವರ ಐ ಟೇಸ್ಟ್ ಎ ಲಿಕ್ಕರ್ ನೆವರ್ ಬ್ರೂಡ್ ಅನ್ನೋದು. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅನ್ಸುತ್ತೆ. ವಂದನಾರ್ಪಣೆಗೆ ಮುಂದೆ ಹೋಗೋಣ. ಮೇಡಮ್, ತಾವೇನಾದ್ರೂ ಹೇಳಿದ್ಯಾ ಮೇಖಲಾ ವೆಂಕಟೇಶ್ ಅವರು? ಇಲ್ಲ ಸರ್. ಓಕೆ, ಹಾಗಾದ್ರೆ ಮುಂದೆ ವಂದನಾರ್ಪಣೆ. ತುಂಬಾ ಇಷ್ಟ ಆಯ್ತು ಎಮಿಲಿ ಡಿಕನ್ಸನ್ ಆ ಪದ್ಯ ನನ್ನ ಮನಸ್ಸಲ್ಲೂ ಇತ್ತು, ನಾನು ಇಟ್ಕೊಂಡಿದ್ದೆ. ಅದನ್ನ ಇಲ್ಲಿ ತಂದು ತೋರಿಸಿದ್ದು ಇಟ್ ಇಸ್ ಎ ವೆರಿ ಆಪ್ಟ್ ಕಂಪ್ಯಾರಿಸನ್. ತುಂಬಾ ಸೂಕ್ತವಾದ ಒಂದು ಅನಾಲಿಸಿಸ್ ತಂದ್ರಿ. ಹೌದು, ಬಹಳ ಅದ್ಭುತವಾದ ಒಂದು ಪೋಯಮ್ ಅವಳು. ಅದರಲ್ಲಿ ತನ್ನ ಅಂತರಂಗದ ಇಂದ್ರಿಯಗಳನ್ನ ಹೇಗೆ ನಿಗ್ರಹಿಸ್ಕೊಂಡು ಹೋದ್ಲು ಅನ್ನೋದನ್ನ ಎಮಿಲಿ ಡಿಕನ್ಸನ್ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಸುಮಾರು 16 ಲೈನ್ ಪೋಯಮ್ ಅನ್ಸುತ್ತೆ. ಅದನ್ನ ಐ ರಿಮೆಂಬರ್ ಓನ್ಲಿ ದಿ ಲೈನ್ ಐ ಟೇಸ್ಟ್ ಎ ಲಿಕ್ಕರ್ ನೆವರ್ ಬ್ರೂಡ್ ಅಂತ. ಅರ್ಥ ಸನ್ಯಾಸಿಯಾದಡೇನಯ್ಯ, ಜಿಹ್ವೆಯ ಕೊನೆಯಲ್ಲಿಯೂ ಮಧುರವ ನರಿಯದಂತಿರಬೇಕಂತ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅನ್ನ ಅಕ್ಕಮಹಾದೇವಿ ಆಮೇಲೆ ಎಮಿಲಿ ಡಿಕನ್ಸನ್ ಕೊಡ್ತಾರೆ. ಅಂದ್ರೆ ನಾವು ವಚನ ಸಾಹಿತ್ಯ ಎಷ್ಟು ಅದ್ಭುತವಾಗಿ
ಬೆಳೆದು ಬಂತು ಅನ್ನೋದಕ್ಕೆ ಈ ಎಲ್ಲ ಪದ್ಯಗಳು ನಮಗೆ ಅನುಕೂಲ ಆಗುತ್ತೆ. ಹೆಚ್ಚೆಚ್ಚು ಓದಂಗೆ ಹೆಚ್ಚೆಚ್ಚು ಅರ್ಥ ಆಗ್ತಾ ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಮುಂದೆ ವಂದನಾರ್ಪಣೆ ಮಾಡೋಣಲ್ವಾ ಅನುಪಮ್ ಪಾಟೀಲ್ ಅವರೇ? ವಂದನಾರ್ಪಣೆಗೆ ಹೋಗೋಣ ಅನ್ಸುತ್ತೆ. ನಿಮ್ದು ಮ್ಯೂಟ್ ಆಗಿದೆ ವಾಯ್ಸ್. ಹಾ ಸರ್, ಈಗ ವಂದನಾರ್ಪಣೆ. ಓಕೆ, ಮತ್ತಾರಾದ್ರೂ ಮಾತಾಡೋರಿದ್ರೆ ಅವಕಾಶ ಇದೆ, ಇಲ್ಲಾಂದ್ರೆ ವಂದನಾರ್ಪಣೆಗೆ ಹೋಗಿ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ನನ್ನ ಅನಿಸಿಕೆ. ಶಂಕರ್ ದೇವ್ನೂರ್ ಸರ್ ಇದ್ರೆ ನಾವು ಅಪ್ಲೈ ಮಾಡಿದ್ರೆ ಮುಂದೆ ಹೋಗೋಣ. ಇನ್ನೊಂದು ಮರೆತಿದ್ದೆ ವಿಜಯಕುಮಾರ್. ಹೇಳಿ ಸರ್, ಹೇಳಿ. ನಮ್ಮ ಸಂತೋಷಿ ಮಠಪತಿಯವರು ತುಂಬಾ ಸುಂದರವಾಗಿ ಭಾವುಕರಾಗಿ ವಚನಗಳನ್ನ ಆಡಿದ್ದಾರೆ. ಅವರಿಗೆ ಶರಣು. ನಮ್ಮ ವಚನ ಮಂದಾರದ ಸೆಲೆಬ್ರಿಟಿ ಸಿಂಗರ್ ಅವರು. ಅಕ್ಕ ತಂಗಿ ಇಬ್ರು ಕೂಡ ಏಳು ಮಾಡಿಸಿದ ಜೋಡಿ. ಒಳ್ಳೆಯ ಭಾವಪೂರ್ಣ ಗಾಯಕರು ಅವರೆಲ್ಲ. ಹೌದೌದು, ಸೆಲೆಬ್ರಿಟಿ ಸಿಂಗರ್ಸ್ ಅಂತ ಏನ್ ಹೇಳ್ತೀವಿ, ನಿವೇದಿತಾ ಸ್ವಾಮಿ ಮತ್ತು ಸಂತೋಷಿ ಮಠಪತಿ. ಚೆನ್ನಾಗಿತ್ತು. ಇವತ್ತಿನ ಕಾರ್ಯಕ್ರಮವೇ ಒಂದಿಷ್ಟು ಚರ್ಚೆಗೆ ಗ್ರಾಸವಾಯ್ತು. ಒಳ್ಳೆಯ ನಮ್ಮ ಹಮೀದಾ ಬೇಗಂ ಅವರು ಸಕ್ರಿಯ ಯಾಕೋ ಮೌನವಾಗ್ಬಿಟ್ರು ಅನ್ಸುತ್ತೆ, ಗೊತ್ತಾಗ್ಲಿಲ್ಲ. ಅವ್ರದ್ದು ಕನೆಕ್ಟಿವಿಟಿ ಸಿಗ್ತಾ ಇಲ್ಲ ಅನ್ಸುತ್ತೆ ಸಕ್ರಿ ಮೇಡಮ್. ಆದ್ರೂ ನಾನು ಒಂದು 10 ನಿಮಿಷ 15 ನಿಮಿಷ ಅಂತ ಹೇಳಿದೆ ನಿಮಗೆ. ಯಾಕೋ ಮೇಡಮ್ ಅವರ ಚೆನ್ನಾಗಿ ಮಾತಾಡೋದು ಕೇಳಿ ಕೊನೆಗಂಟು ಇದ್ದು ಬಿಡೋಣ ಅಂತ ಅನಿಸ್ತು. ಆರಾಮ್ ಇರ್ಲಿಲ್ಲ ನನಗೆ. ದೇವ್ನೂರ್ ಸರ್ ಅವರಿಗೆ ಜ್ವರ ಇದೆ, ಆದ್ರೂ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರು ಯಾವಾಗ್ಲೂ ಇರ್ತಾರೆ. ಓಕೆ ಸರ್, ಆಯ್ತು, ವಂದನಾರ್ಪಣೆ ಮಾಡಿ. ಎಸ್ ಸರ್. ಅತ್ಯಂತ ಸುಶ್ರಾವ್ಯವಾಗಿ ಹಾಡಿದಂತ, ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ವಚನ ಮಂದಾರದ ಸೆಲೆಬ್ರಿಟಿ ಸಿಂಗರ್ ಅಲ್ಲಿ ಒಬ್ಬರಾದಂತ ಸಂತೋಷಿ ಮಠಪತಿ ಅವರು, ತನುವ ಬೇಡಿದ ಡಿವೆ ಅವರ ಅತ್ಯಂತ ಸುಶ್ರಾವ್ಯವಾದ ಗಾಯನ ಮಾಡಿದ ಅವರಿಗೆ ವಚನ ಮಂದಾರದ ವೇದಿಕೆಯ ವತಿಯಿಂದ ಧನ್ಯವಾದಗಳು. ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರ ಪರಿಚಯವನ್ನ ಮಾಡಿಕೊಟ್ಟಂತ ಶ್ರೀ ಪ್ರಕಾಶ್ ರಾಜಗೋಳಿ ಬೆಂಗಳೂರು ಅವರು ಅವರ ಪರಿಚಯವನ್ನು ಮಾಡಿಕೊಟ್ರು, ಅವರಿಗೆ ಧನ್ಯವಾದಗಳು. ಪ್ರಕಾಶ್ ರಾಜಗೋಳಿ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಕೂಡ ವಚನ ಸಾಹಿತ್ಯದಲ್ಲಿ ಒಂದು ಶ್ರಮವನ್ನ ಹಾಕ್ತಾ ಇದ್ದಾರೆ. ಅವರು ಇತ್ತೀಚೆಗೆ ಅವರು ವಚನ ಸಾಹಿತ್ಯದಲ್ಲಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಾತನಾಡಿದ್ರು. ಹೀಗೆ ಅವರ ವಚನ ಸಾಹಿತ್ಯದ ಅಭಿಯಾನ ಮತ್ತು ಟೆಕ್ನಿಕಲ್ ಫೀಲ್ಡ್ ಅಲ್ಲಿ ಅವರು ಮುಂದುವರಿಲಿ ಅಂತ ಹೇಳ್ತಾ ಅವರಿಗೂ ಕೂಡ ಧನ್ಯವಾದಗಳು. ಬಿಫೋರ್ ಐ ಫರ್ಗೆಟ್, ಅತ್ಯಂತ ಶಿಸ್ತಿನಿಂದ ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದಂತ ಶ್ರೀಮತಿ ಅನುಪಮ್ ಪಾಟೀಲ್ ಹುಬ್ಬಳ್ಳಿ ಅವ್ರಿಗೂ ಧನ್ಯವಾದಗಳನ್ನ. ಇನ್ನ ಈ ಉಪನ್ಯಾಸವನ್ನ ಕುರಿತು ಹೇಳೋದಾದ್ರೆ ಮಿಡಿಯೇವಲ್ ಹಿಸ್ಟ್ರಿಯಿಂದ ಹಿಡಿದು ಸರಿಸುಮಾರು 10-11ನೇ ಶತಮಾನದಿಂದ ಹಿಡಿದು 20ನೇ ಶತಮಾನದವರೆಗೂ ಈ ಉಪನ್ಯಾಸದ ವಿಸ್ತಾರ ಹರಡಿದ್ದು ನನಗನ್ಸದೆ ವಚನ ಸಾಹಿತ್ಯಕ್ಕೆ ಒಂದು ಮೌಲಿಕವಾದಂತಹ ಸ್ಥಾನವನ್ನ ಕೊಟ್ಟಿದ್ದು ವಚನಕಾರರು ಅನ್ನೋದನ್ನ ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಅದ್ಭುತವಾಗಿ ತಮ್ಮ ಈ ಸರಿಸುಮಾರು 45-50 ನಿಮಿಷಗಳ ಉಪನ್ಯಾಸದ ಮೂಲಕ ಕಟ್ಟಿಕೊಟ್ಟಿದ್ದಾರೆ. ಸರಿಸುಮಾರು 16 ಮೆಟಾಫಿಸಿಕಲ್ ಪೋಯಿಟ್ಸ್ ಬಗ್ಗೆ ಅವರು ರೆಫರೆನ್ಸ್ ಅನ್ನು ಕೊಡ್ತಾರೆ. ಬೇರೆ ಸಾಹಿತ್ಯ ಸೋಷಿಯಲ್ ಮೂವ್ಮೆಂಟ್ ಅಥವಾ ಆರ್ಟಿಸ್ಟಿಕ್ ನೇಚರ್ ಅಂತ ಆಯ್ತು, ಆದ್ರೆ ವಚನ ಸಾಹಿತ್ಯ ಇದು ಸಮಾಜದ ಸಮಗ್ರ ಚಿಂತನೆಗೆ ಒಳಪಟ್ಟಿತ್ತು ಅನ್ನೋದು ನನಗನ್ಸುತ್ತೆ ಈ ಉಪನ್ಯಾಸದ ಹೈಲೈಟ್ ಅಂತ ನನಗನ್ಸ್ತದೆ. ನಾನು ಅವಾಗ್ಲೇ ಹೇಳಿದಾಗೆ ಎಮಿಲಿ ಡಿಕನ್ಸನ್ ಮತ್ತು ಅಕ್ಕ ಮಹಾದೇವಿಯರ ಒಂದು ತುಲನಾತ್ಮಕವಾದ ಒಂದು ಚಿಂತನೆಯನ್ನ ಇಲ್ಲಿ ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಅದ್ಭುತವಾಗಿ ವಿವರಿಸಿದ್ರು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಫೋಕಸ್ ಆಗಿದ್ದು ಏನಂದ್ರೆ ಮಹಿಳೆಯರ ಬಗ್ಗೆ ವಚನಕಾರರು ಕೊಟ್ಟಂತಹ ಒಂದು ಆ ಸ್ಥಾನಮಾನ ಗೌರವ ನನಗನ್ಸದ ಪ್ರಪಂಚದಲ್ಲಿ ಎಲ್ಲೂ ಸಿಕ್ಕಿಲ್ಲ ಅನ್ಸುತ್ತೆ. ಈ ನಿಟ್ಟಿನಲ್ಲಿ ವಚನಕಾರರ ಅಥವಾ ಶರಣರ ಈ ಚಳವಳಿ ಏನಿದೆಯಲ್ಲ, ಈ ಚಳವಳಿ
ಒಂದು ಸಮಗ್ರ ಸಾಮಾಜಿಕ ಚಿಂತನೆಯನ್ನ ಒಳಗೊಂಡಿತ್ತು ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತದೆ. ಇನ್ನು ಮಹಿಳೆಯರ ಸೌಂದರ್ಯದ ಬಗ್ಗೆ ಬಹಳಷ್ಟು ಚರ್ಚೆಯನ್ನ ಈ ವೆಸ್ಟರ್ನ್ ಪೋಯೆಟ್ಸ್ ಆಗ್ಲಿ ಅಥವಾ ಈ ಕಡೆ ಪೂರ್ವದ ಪೋಯೆಟ್ಸ್ ಆಗ್ಲಿ ಮಾಡ್ತಾರೆ. ಆದ್ರೆ ವಚನಕಾರರು ಅಥವಾ ಬಸವಾದಿ ಶರಣರು ಮಹಿಳೆಯರಿಗೆ ಎಂಥ ಒಂದು ಸ್ಥಾನವನ್ನ ಕೊಟ್ಟಿದ್ರು ಅನ್ನೋದಕ್ಕೆ ಅನುಭವ ಮಂಟಪದಲ್ಲಿ ನಡೆದಂತ ಅಕ್ಕಮಹಾದೇವಿಯರ ಮತ್ತು ಅಲಂಪ್ರಭುಗಳ ಚರ್ಚೆ ಬಹಳಷ್ಟು ಇಲ್ಲಿ ನಮಗೆ ಎದ್ದು ಕಾಣ್ತದೆ. ಅಂದ್ರೆ ಅವಳನ್ನ ಎಷ್ಟು ರೀತಿಯಲ್ಲಿ ಅಲ್ಲಮ ಪ್ರಭುಗಳು ಪರೀಕ್ಷಿಸ್ತಾರೆ ಅಂದ್ರೆ, ತೊಲಗು ತಾಯಿ ಇದು ಬಿಟ್ಟು ಅಂತ, ನಿನ್ನ ಗಂಡನ ಹೆಸರು ಹೇಳು, ಇಲ್ಲಾಂದ್ರೆ ತೊಲಗು ತಾಯಿ, ಅಲ್ಲಿವರೆಗೂ ಅವಳನ್ನ ಪರೀಕ್ಷೆ ಮಾಡಿದಂತಹ ಅಲ್ಲಂ ಪ್ರಭುಗಳು ಫೈನಲಿ ಅವಳನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಮುಕ್ತಾಯಕನ ಸಂಭಾಷಣೆಯಲ್ಲೂ ಕೂಡ ನಾವು ಕಾಣ್ಬೋದು, ಮುಕ್ತಾಯಕನಲ್ಲಿ ಅಡಗಿರ್ತಕ್ಕಂಥ ಒಂದು ಅಜ್ಞಾನವನ್ನ ಹೊಡೆದೋಡಿಸ್ತಕ್ಕಂಥ ಪ್ರಯತ್ನವನ್ನ ಅಲಂಪ್ರಭು ಮಾಡ್ತಾರೆ. ಹಾಗಾಗಿ ವೆಸ್ಟರ್ನ್ ಪೊಲಿಟಿಕಲ್ ಲ್ಯಾಂಗ್ವೇಜ್ ಅಂದ್ರೆ ವೆಸ್ಟರ್ನ್ ಲಿಟ್ರೇಚರ್ ಆಗಲಿ, ಈ ಪೂರ್ವದ ಲಿಟ್ರೇಚರ್ಗಳಲ್ಲಿ ಕಾಣದಿರ್ತಕ್ಕಂಥ ಒಂದು ಅದ್ಭುತ ಸೌಂದರ್ಯ ಮೀಮಾಂಸೆಯನ್ನ ನಮ್ಮ ವಚನಕಾರರು ಕೊಟ್ಟಿದ್ರು ಅನ್ನೋದನ್ನ ನಮ್ಮ ಡಾಕ್ಟರ್ ಮೇಖಲಾ ವೆಂಕಟೇಶ್ ಅವರು ಅತ್ಯದ್ಭುತವಾಗಿ ತಮ್ಮ ಈ ಉಪನ್ಯಾಸಗಳಲ್ಲಿ ಪ್ರೆಸೆಂಟೇಶನ್ ಮೂಲಕ ಮಾಡಿದ್ದನ್ನ ನಾವು ನೋಡ್ಬೋದು. ಆಮೇಲೆ ಅವರ ವಿದ್ಯಾರ್ಥಿಗಳು 3 ಜನ ಮಾತಾಡಿದ್ರು, ಅತ್ಯಂತ ಪ್ರಬುದ್ಧವಾದ ಒಂದು ಚಿಂತನೆಯನ್ನ ಮಾಡಿದ್ರು. ಕಾಶ್ಮೀರದ ಸನ್ಯಾಸಿನಿ ಲಲಾ ಡೆಡ್ ಅವ್ರ ಬಗ್ಗೆನೂ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಅವರ ಒಂದು ವಾಕ್ ಅಂತೀವಿ ಕಾಶ್ಮೀರ್ನಲ್ಲಿ, ಹೋಂದ್ ಮಾತಾಡಂತ ಒಂದು ವಾಕ್ನಲ್ಲಿ ಅವ್ರು ಹೇಳ್ತಾರೆ, ಅವರ ಅತ್ತೆ ಅವಳಿಗೆ ಊಟಕ್ಕೆ ಕೊಡ್ಬೇಕಾದ್ರೆ ಆ ಒಂದು ಕಲ್ಲಿನ ಮೇಲೆ ಅನ್ನವನ್ನ ಸುರು ಕೊಡ್ತಿರ್ತಾಳೆ. ಅಂದ್ರೆ ನಾನು ಎವ್ರಿಡೇ ತಿಂತಿದ್ದೆ ಕಲ್ಲನ್ನ ಇದ್ದಂಥ ಅನ್ನವನ್ನ ತಿಂತಿದ್ದೆ ಅಂತ ಹೇಳ್ತಾರೆ. ಅದನ್ನೇ ಅಕ್ಕ ಮಹಾದೇವಿ ಒಂದ್ ಕಡೆ ಹೋದಾಗ ಹೊಟ್ಟೆ ಹಸಿರ್ತತೆ, ಅನ್ನ ಕೊಡು ಅಂದಾಗ ಅಲ್ಲಿ ಅವಳು ಅನ್ನ ತಂದು ಹಾಕ್ತಾಳೆ. ಅದನ್ನ ತಗೊಳಕ್ಕೆ ಅವಳ ಹತ್ರ ಏನೂ ಪಾತ್ರೆ ಇರಲ್ಲ. ಅವಳು ಹಿಂಗೆ ಹಾಕ್ತಾಳೆ, ಹಾಕೋ ಅಷ್ಟರಲ್ಲಿ ಆ ಅನ್ನ ಕೆಳಗ್ ಬೀಳುತ್ತೆ. ಕೆಳಗ್ ಬಿದ್ದಾಗ ಇನ್ನೇನು ಎತ್ಕೋಬೇಕನ್ನೋ ಅಷ್ಟೊತ್ತಿಗೆ ನಾಯಿ ಬಂದು ಅದನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಅಂದ್ರೆ ಲಲಾ ಡೆಡ್ ಅವರ ಈ ಒಂದು ಕಥಾನಕ ಏನಿದೆ, ಹೋಂದ್ ಮಾರ್ತಾನ್ ಅಂತ ಒಂದು ಆ ವಾಕ್ನಲ್ಲಿ ಬರುವಂತ ಈ ಅನ್ನದ ಬಗ್ಗೆ ಆಗ್ಲಿ, ಅಕ್ಕಮಹಾದೇವಿಯವರ ಈ ಅನ್ನದ ಒಂದು ಪರಿಕಲ್ಪನೆ ಆಗಲಿ, ಅತ್ಯಂತ ಆನುಭಾವಿಕ ನೆಲೆಯಲ್ಲಿ ನಡೀತಕ್ಕಂತಹ ಈ ಸಂವಾದಗಳನ್ನ ನನಗನ್ಸ ಅಮೃತಾ ರಾವ್ ಅನ್ನೋರು ಇದನ್ನ ಕೋಟ್ ಮಾಡಿದ್ರು ಅನ್ಸುತ್ತೆ, ಅಥವಾ ಶರಣ್ಯ ಅನ್ನೋರು ಕೋಟ್ ಮಾಡಿದ್ರು ಅನ್ಸುತ್ತೆ. ಬಹಳ ಅದ್ಭುತವಾದ ಒಂದು ಚಿಂತನೆಯನ್ನ, ಅನುಭವವನ್ನ ಇವತ್ತು ನಮ್ಗೆ ಕಲ್ಪಿಸ್ಕೊಟ್ರು. ಈ ಸಂವಾದದಲ್ಲಿ ಭಾಗಿಯಂತ ಹಮೀದಾ ಬೇಗಂ ಮೇಡಮ್ ಅವರಾಗ್ಲಿ, ಅಮೃತಾ ರಾವ್ ಅವರಾಗ್ಲಿ, ಅವರೆಲ್ಲರಿಗೂ ವಚನ ಮಂದಾರ ವೇದಿಕೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ, ಒಂದು ಅದ್ಭುತವಾದ ಉಪನ್ಯಾಸವನ್ನ ನಾವು ಇವತ್ತು ಅನುಭವಿಸಿದ ಒಂದು ಅನುಭವ ಆಗಿದೆ. ಮುಂದಿನ ವಾರ 14/10/2023 ನಮ್ಮ ವಚನ ಮಂದಾರದ ಮಹಿಳಾ ಸದಸ್ಯರೇ ನಡೆಸಿಕೊಡ್ತಕ್ಕಂಥ ಈ ಒಂದು ವಿಶೇಷ ಕಾರ್ಯಕ್ರಮ. ಅದರಲ್ಲಿ ನಾವು ಅಲಕ್ಷಿತ ವಚನಕಾರ್ತಿಯರನ್ನ ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ. ಇಲ್ಲಿಯವರೆಗೂ 19 ವಚನಕಾರ್ತಿಯರ ಪರಿಚಯವನ್ನ ಮಾಡಿದೀವಿ. ಅದು ಆಲ್ಫಾಬೆಟಿಕಲ್ ಸಿರೀಸ್ ನಲ್ಲಿ ಬರ್ತಾ ಇದೆ. ಹಾಗಾಗಿ ಮುಂದಿನ ವಾರ ನಾವು ಶರಣೆ ನೀಲಾಂಬಿಕೆಯವರ ಬಗ್ಗೆ ಮಾತನಾಡೋಣ. ನೀಲಾಂಬಿಕೆಯವರ ಬಗ್ಗೆ ಮಾತನಾಡೋದಕ್ಕೆ ಬಹಳಷ್ಟು ಇದೆ. ಸದುವಿನಯದ ತುಂಬಿದ ಕೂಡ ಹೊತ್ತು ತಂದಳು ನೀಲಾಂಬಿಕೆ ಅಂತ ಚನ್ವೀರ್ ಕಣ್ವಿಯವರು ಬರೀತಾರೆ. ಅತ್ಯಂತ ಪ್ರಬುದ್ಧ ಹಾಗೂ ಸಾಹಸಿ ಮಹಿಳೆ ನೀಲಾಂಬಿಕೆಯವರ ಬಗ್ಗೆ ಮುಂದಿನ ವಾರ ನಾವು ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನೆರೆದ ಎಲ್ಲ ವೀಕ್ಷಕ ಬಂಧುಗಳಿಗೂ ಹಾಗೂ ಪ್ರಶ್ನೆಯನ್ನ ಕೇಳಿದಂತ ಸವಾಲಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ, ಎಲ್ಲರಿಗಿಂತ ಹೆಚ್ಚಾಗಿ ಇಂಥ ಒಂದು ಏನ್ ಹೇಳ್ತೀವಿ ಅಂದ್ರೆ ಸಾಹಸದ ಕಾರ್ಯ ಇದು. ಮೆಟಾಫಿಸಿಕಲ್ ಇಂಗ್ಲಿಷ್ ಪೋಯಿಟ್ಸ್ ಅನ್ನ ಒಟ್ಟುಗೂಡಿಸೋದು, ಆಮೇಲೆ ಅದನ್ನ ವಚನಕಾರರ ಒಂದು ಇದಕ್ಕೆ ಹೋಲಿಕೆ ಮಾಡಿ ಮಾತನಾಡೋದು, ಇದೊಂದು ಹರಿಕೇನ್ ಟಾಸ್ಕ್ ಅಂತ ನನಗನ್ಸಿದೆ. ಅದನ್ನ ಅತ್ಯಂತ ಸುಲಭವಾಗಿ ಮಾಡಿದಂತ ಡಾಕ್ಟರ್ ಮೇಘನಾ ವೆಂಕಟೇಶ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಧನ್ಯವಾದಗಳನ್ನ ಮುಗಿಸ್ತೀನಿ. ಶರಣಾರ್ಥಿಗಳು. ಅನ್ನಪೂರ್ಣ ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್. ಹಾ ಸರ್,
ಇಂತಹ ಅದ್ಭುತವಾದ ಕಾರ್ಯಕ್ರಮದ ಒಂದು ಭಾಗವನ್ನಾಗಿ ಮಾಡೋದಕ್ಕೆ ಕಮ್ಮಾರ್ ಸರ್ಗೆ ಧನ್ಯವಾದಗಳು. ನಮ್ಮ ನಾಡಿನ KS ನರಸಿಂಹಸ್ವಾಮಿ ಅವ್ರನ್ನ ನೋಡೋ ಭಾಗ್ಯ ಅಂತೂ ಇರ್ಲಿಲ್ಲ, ಅವ್ರ ಮೊಮ್ಮಗಳು ನೋಡಿದೀವಿ ಇವತ್ತು. ಆ ಅವಕಾಶ ಮಾಡಿಕೊಟ್ರಿ ನೀವು. ಇನ್ನು ಮುಂದಿನ ವಾರ ಮತ್ತೊಂದು ಹೊಸ ವಿಷಯ, ಹೊಸ ಅದ್ಭುತವಾದ ಚರ್ಚೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಶರಣಾರ್ಥಿಗಳು. ಶರಣಾರ್ಥಿಗಳು.